ಆವಾಗ ಅವ್ರ ಅಮ್ಮ ಅಂತಿರೋರು, ಅಂದ್ರೆ ನಮ್ಮ ಅಮ್ಮನ ಅಣ್ಣನ ವೈಫ್ ಅಂತ ಇರೋರು, ಚೆನ್ನಾಗ್ ಕೆಲ್ಸ ಮಾಡ್ತಾಳೆ ಇವಳು, ಮಾಡ್ಕೊಂಡಿರೋರು ಅದೃಷ್ಟ ಮಾಡಿರ್ತಾರೆ, ನೋಡಕ್ಕೂ ಚೆನ್ನಾಗಿದ್ದಾಳೆ ಅಂತ. ಅಂದ್ರೆ ನೀವು ಮದುವೆ ಮಾಡಿಕೊಂಡವ್ರ ಮನೆ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಕೆಲಸ ಮಾಡೋದು ನೋಡಿ. ಕೆಲ್ಸ ಮಾಡೋದ್ ನೋಡಿ ನಾನ್ ಚೆನ್ನಾಗೂ ಇದ್ದೀನಿ, ಸೊ ಹಂಗಾಗಿ ಹಂಗ್ ಹೇಳಿದ್ರು. ಹೌದಾ? ಹ್ಮ್. ಓಕೆ, ಸೆಲ್ಫ್ ಲವ್ ಗುರುಜಿ. ಆಫ್ ಕೋರ್ಸ್ ಇರ್ಬೇಕು. ಹೌದು, ಚೆನ್ನಾಗಿದ್ದೀರಿ. ಸೊ ನೀವು ಕೆಲಸ ಮಾಡ್ತಿದ್ರಿ, ಚೆನ್ನಾಗಿದ್ರಿ, ಇದೆಲ್ಲ ನೋಡಿ ಅವ್ರು ಹಂಗಂದ್ರು. ನಾನ್ ಹೇಳ್ದೆ ನಮ್ಮ ಅಪ್ಪ ಹೆಂಗ್ ಹೇಳ್ತಾರೆ ಹಂಗೆ, ಅವ್ರು ಯಾರನ್ನ ತೋರಿಸ್ತಾರಲ್ಲ ನಾ ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ. ಶಬಾಷ್. ಇವ್ರು ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಹೆಂಗ್ ಹೇಳ್ತಾರೆ ಹಂಗೆ, ಯಾರನ್ನ ತೋರಿಸ್ತಾರೆ ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಅವ್ರು ಹೇಳಿದ್ರು. ಬಟ್ ಅವ್ರಿಗೊಂದು ಆಲ್ರೆಡಿ ಒಂದು ಲವ್ ಸ್ಟೋರಿ ಇತ್ತು ಗುರುಜಿ. ಮನೆಯವ್ರು ಹೇಳಿದ್ರಲ್ಲ ಅಂತ ಆಗಿದ್ದು. ಅಪ್ಪ ಅಮ್ಮ ಹೇಳಿದ್ರ, ಇವರು ಫುಲ್ ದರ್ಶನ್ ತರ ಇದಾರೆ ನೋಡಕ್ಕೆ. ನಾ ಹಂಗಾಗಿ ಚೆನ್ನಾಗಿರುತ್ತೆ ಬಿಡು ಅಂತ ಒಪ್ಕೊಂಡೆ ಗುರುಜಿ. ಓಕೆ, ಅಂದ್ರೆ ಅವ್ರ ಪರ್ಸನಾಲಿಟಿ ಕೂಡ ನಿಮಗೆ ಒಪ್ಕೊಡ್ಲಿಕ್ಕೆ ಒಂದು ಕಾರಣ. ಆಕ್ಚುಲಿ ಮೇನ್ ಪರ್ಸನಾಲಿಟಿನೇ ಕಾರಣ ಗುರುಜಿ. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಆಸ್ತಿ ಏನ್ ಇರ್ಲಿಲ್ಲ, ಬಟ್ ಎಲ್ಲಾದ್ರೂ ಸುತ್ತಾಡಿದ್ರೆ, ಎಲ್ಲಾದ್ರೂ ಹೋದ್ರೆ ಎಲ್ರು ನೋಡೋದು ಜೋಡಿ ಚೆನ್ನಾಗೈತೆ ಅಂತ ಅಂತಾರಲ್ವಾ. ಸೊ ಅದೊಂದು ಉದ್ದೇಶಕ್ಕೆ ಅದು ಮದ್ವೆಗ್ ಹೋಗಿದ್ವಲ್ಲ ಗುರುಜಿ, ಅಲ್ಲಿಂದ ರಿಟರ್ನ್ ಬಂದಾದ್ಮೇಲೆ ನಾನು ನಮ್ಮ ಅಮ್ಮ ಅಂದ್ರೆ ಅವ್ರದ್ದು ಚಿಕ್ಕ ಮೊಬೈಲ್ ಮೇಂಟೈನ್ ಮಾಡ್ತಾ ಇದ್ರಲ್ಲ ಗುರುಜಿ, ಅದ್ ನನ್ ಕೈಗೆ ಸಿಕ್ತು ಒಂದಿನ. ಅದ್ರಲ್ಲಿ ಆ ಹುಡುಗಿ ಮೆನ್ಷನ್ ಮಾಡಿದ್ಲು, ನನಗೆ ಈ ಜನ್ಮಕ್ ನಾನು ಯಾರನ್ನೂ ಗಂಡ ಅಂತ ಒಪ್ಕೊಳಲ್ಲ, ನೀನ್ ಮದ್ವೆ ಆದ್ರೂನು ಮದ್ವೆ ಆಗದೆ ಇದ್ರೂನು ನೀನೇ ನನ್ ಗಂಡ, ಹಂಗೆ ಹಿಂಗೆ ಅಂತ ಮೆಸೇಜ್ ಬರ್ದಿದ್ಲು ಅವಳು. ನಿಮ್ಮ ಗಂಡನ್ಗೆ? ನನ್ ಗಂಡನ್ಗೆ. ಅಂದ್ರೆ ಈ ನಾರ್ಮಲ್ ಮೆಸೇಜ್ ಅಂತಾರಲ್ಲ ಅದು? ನಾರ್ಮಲ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಮಾಡಿದ್ಲು ಗುರುಜಿ. ನಂಗೆ ಈ ಜನ್ಮದಲ್ಲಿ ಬೇರೆ ಯಾರು ಬೇಡ, ನೀನೇ ಬೇಕು ಅಂತ. ನೀನೇ ಬೇಕು, ನಿನ್ನ ಬಿಟ್ಟು ನಾನು ನಿನ್ ಜಾಗದಲ್ಲಿ ಯಾರನ್ನೂ ಊಹೆ ಮಾಡ್ಕೊಳಲ್ಲ, ಅದು ಏನು ಜೀವನ ಇದ್ರೆ ನಿನ್ ಜೊತೆನೆ, ಹೋದ್ರೆ ನನ್ ಜೊತೆನೆ ಅಂತ. ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನಗ್ ಗೊತ್ತಾಯ್ತು ಗುರುಜಿ. ನಾನ್ ಕಾಲ್ ಮಾಡಿದ್ರು ಪಿಕ್ ಮಾಡ್ಲಿಲ್ಲ, ನಾನು ಎಷ್ಟ್ ಹೇಳಿದ್ರು ಕೇಳಿಲ್ಲ, ಏನೋ ಮಾಡೋದ್ ತಪ್ಪು ಮಾಡಿದ್ಯಾ, ಬಟ್ ಇವಾಗ ನೈಟ್ ಹೇಳಿದ್ಯಲ್ಲ ಹಂಗೆ ಕರ್ಕೊಂಬಂದ್ ಬಿಟ್ಬಿಡು ಅವ್ರ ಮನೆಗೆ, ಏನು ಆಗಲ್ಲ, 4 ಜನಕ್ಕೆ ಗೊತ್ತಾಗದೆ ಇರಂಗ ಹೋಗಿ ಅವ್ರ ಮನೆಗ್ ಬಿಡೋಣ ಅಂತ ಹೇಳಿದ್ರೆ, ಇಲ್ಲ ನನಗೆ ಅಕ್ಕಿನೇ ಬೇಕು. ಅಕ್ಕಿನೂ ಹಂಗೆ ಫಿಕ್ಸ್ ಆಗಿದ್ಲು ಗುರುಜಿ, ಇವನೇ ಬೇಕು ನನ್ಗ, ಅದ್ ಎಂತದ್ ಬಂದ್ರುನು ಇವ್ರೇ ಬೇಕು ನನ್ಗ ಅಂತ. ಗುರುಜಿ ಇವಾಗ ನಮ್ ಫಾದರ್ ಏನು ಅಂದ್ರೆ, ನೀನು ನಿನ್ ಗಂಡನ್ ಬಿಟ್ಟು ಬಂದ್ಬಿಡು, ನಾನ್ ನೋಡ್ಕೊಂತೀನಿ ನಿನ್ನ, ನಿನ್ ಗಂಡನ್ ಬಿಟ್ಟು ಬಂದಿಲ್ಲ ಅಂದ್ರೆ ನೀನು ನಮ್ ಮನೆಗ್ ಬರ್ಬೇಡ ಅಂತ ನಮ್ ಫಾದರ್ ಗುರುಜಿ. ನಂದು ಥಿಂಕಿಂಗ್ ಅಂದ್ರೆ ಗುರುಜಿ, ನನಗಿಬ್ರು ತಮ್ಮನವ್ರು ಇದಾರೆ, ಬಟ್ ನಾನು ಹೋಗಿ ನನ್ ತವ್ರ ಮನೇಲಿ ಕುಂತ್ ಬಿಟ್ರೆ ಅವ್ರಿಗೆ ಹೆಣ್ಣು ಯಾರು ಕೊಡ್ತಾರೆ ಅಂತ ನಾನ್ ಆತರ ಥಿಂಕ್ ಮಾಡಿದ್ದು. ಇವಾಗಾದ್ರೂನು ನಾನ್ ಮೆಸೇಜ್ ಮಾಡ್ತಿರ್ತೀನಿ ಗುರುಜಿ, ನೀನ್ ಇಷ್ಟು ಕೇಳಲ್ಲ ಅಂದ್ರೆ ನನ್ನ ಅಪ್ಪ ಅಮ್ಮನ ಹತ್ರ ಇದ್ದೀನಿ ಅನ್ನೋ, ಅವ್ರು ಹೇಳ್ತಾರೆ ನಿನ್ಗೆ ಎಲ್ರು ಇದಾರಲ್ಲ, ಆಕಿಗಂದ್ರೆ ಯಾರು ಇಲ್ಲ, ಸೊ ಅದಕ್ಕೆ ಆಕಿನೆಲ್ಲ ಕೇಳ್ತೀನಿ ನಾನು, ನಿನಗ್ ಅಪ್ಪ ಅಮ್ಮ ಇದಾರೆ, ನಿನಗ್ ತಮ್ಮನವ್ರು ಇದಾರೆ, ನಿನ್ನ ಕೇರ್ ಮಾಡಕ್ಕೆ ಎಲ್ಲರೂ ಇದಾರೆ, ನನ್ ಕೇಳಿದ್ರೆ ಏನ್ ಬಂತು, ಬಿಟ್ರೆ ಏನ್ ಬಂತು, ಬಟ್ ಅವಳಿಗೆ ಯಾರು ಇಲ್ಲ, ಸೊ ಅದಕ್ಕೆ ನಾನು ಅವಳನ್ನ ಅಷ್ಟು ಕೇರ್ ಮಾಡೋದು ಅಂತ ಫುಲ್ ಫೋನಲ್ಲೆಲ್ಲ ಬೆಳತನ ಮಾತಾಡಿದ್ದಾರೆ ಗುರುಜಿ ಸ್ಟಾರ್ಟಿಂಗ್ ಅಲ್ಲಿ. ಗೋವಿಂದ, ಹಲೋ ನಮಸ್ತೆ. ಓ ಮೈ ಗಾಡ್, ನಂಗೆ ಆಶ್ಚರ್ಯ ಆಗ್ತಾ ಇದೆ, ಇದು ನಿಜನಾ ಸುಳ್ಳ ಅಂತ. ನಿಜನೇ ಕಣವಾ. ಚೆನ್ನಾಗಿದ್ದೀರಾ ಗುರುಜಿ? ಬಹಳ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾನ್ ತುಂಬಾ ಸರಿ ಟ್ರೈ ಮಾಡಿದೀನಿ ಗುರುಜಿ, ಬಟ್ ಇವತ್ತೇನೋ ಜಸ್ಟ್ ಅಚಾನಕ್ ಆಗಿ ಟೈಮ್ ಮಾಡಿರೋದು, ನಿಮ್ ಕಾಲ್ ಕನೆಕ್ಟ್ ಆಯ್ತು. ಐ ಆಮ್ ಸೋ ಲಕ್ಕಿ. ನೋಡಿ, ನಿಮ್ಮ ಖುಷಿಯಲ್ಲಿ ಅದು ವ್ಯಕ್ತವಾಗ್ತಾ ಇದೆ. ಥ್ಯಾಂಕ್ ಯು. ಮೈ ಗಾಡ್, ನಿಜ ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಇರ್ಲವ್ವ ಇರ್ಲಿ, ಪಾಪ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಗುರುಜಿ, ತುಂಬಾ ದಿನ ಆಯ್ತು ನಾನು ನೋಡಕ್ಕೆ ಟ್ರೈ ಮಾಡಕ್ಕೂ, ತುಂಬಾ ದಿನ ಆಯ್ತು. ನನ್ ಲಕ್ ಇವತ್ತು ಸಿಕ್ಕಿದೆ. ಇರ್ಲಿ ಇರ್ಲಿ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು ಸರ್? ನಾವು ಪ್ರೆಸೆಂಟ್ ಬೆಂಗಳೂರಲ್ಲಿ ಇರೋದು. ಓಕೆ, ಏನ್ ಮಾಡ್ಕೊಂಡಿರೋದವ? ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ರಿಸೆಪ್ಷನಿಸ್ಟ್ ಅಂದ್ರೆ ಬಂದವ್ರಿಗೆ ನೀವೇ ಮೊದಲು ಕಾಣಿಸೋದು? ಹೌದೌದು. ಓಕೆ, ಬಹಳ ಸಂತೋಷ, ಒಳ್ಳೇದು. ಬಟ್ ಕಾರ್ಯಕ್ರಮ ಯಾವ ಸಮಯದಿಂದ ನೋಡ್ತಿರೋದು ಅಂದ್ರಿ? ಗುರುಜಿ, ನಾನು ಯಾವಾಗ್ಲೂ ನಂಗೆ ಟೈಮ್ ಸಿಕ್ಕರೆ ನಾನ್ ರಾತ್ರಿ ಮಲಗ್ಬೇಕಾದ್ರೂ ನೋಡ್ತೀನಿ. ಆಮೇಲೆ ನನಗೆ ಯಾವಾಗ ಮನ್ಸಿಗೆ ಸಮಾಧಾನ ಇರಲ್ಲ ಅವಾಗೆಲ್ಲ ಟ್ರೈ ಮಾಡ್ತಾನೆ ಇರ್ತೀನಿ, ನೋಡ್ತಾನೆ ಇರ್ತೀನಿ. ವೆರಿ ಗುಡ್, ಒಳ್ಳೇದಾಗ್ಲಿ. ಅಂದ್ರೆ ಯಾರಾದ್ರೂ ಹೇಳಿದ್ದ ಈ ಕಾರ್ಯಕ್ರಮದ ಬಗ್ಗೆ? ಇಲ್ಲ ಗುರುಜಿ, ನಾನ್ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ಬೇಕಾದ್ರೆ ಒಂದ್ಸರಿ ಫೇಸ್ಬುಕ್ ಅಲ್ಲಿ ಬಂದಿತ್ತು, ಸೊ ಅದ್ರನ್ನೇ ಕಂಟಿನ್ಯೂ ಮಾಡಾದ್ಮೇಲೆ ಒಂದ್ 2-3 ಸ್ಟೋರಿ ಕೇಳ್ಬಿಟ್ಟು ಸ್ವಲ್ಪ ಇನ್ಸ್ಪೈರ್ ಆಯ್ತು ನಂಗೆ.
ವೆರಿ ಗುಡ್. ಓ ಮನ್ಸಿಗೂ ಸಮಾಧಾನ ಆಯ್ತು. ಏನಪ್ಪ ನಾವೇ ಕಷ್ಟದಲ್ಲಿದ್ದೀವಿ ಅಂದ್ರೆ ನಮ್ಗಿಂತ ಕಷ್ಟದಲ್ಲಿದ್ದವ್ರು ತುಂಬಾ ಜನ ಇದ್ದಾರೆ. ಸೊ ಅವ್ರ ನೋಡಿ ನಾವು ಕಲಿಯೋದಿದೆ. ಹಂಗಾಗಿ ನಮ್ ಹೌದು. ಪ್ರಯತ್ನನ ನಾವು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಕಂಟಿನ್ಯೂ ಸತ್ಯ. ಮಾಡ್ತಾ ಇದ್ದೆ. ಅಂದ್ರೆ ನೋಡಿ, ನಮ್ಮ ಎಲ್ಲ ದುಃಖಕ್ಕೆ ಕಾರಣ ನಮಗಿರುವ ಅಲ್ಪ ಜ್ಞಾನ. ನೀವು ಅಂದ್ಕೊಂಡಿದ್ರಿ ನಂದೇ ದೊಡ್ಡ ಸಮಸ್ಯೆ, ನಾನು ನತದೃಷ್ಟೆ, ನನಗಿಂತ ಕಷ್ಟವಾಗಿರೋರು, ಈ ದೇವರು ನನಗೆ ಮಾಡಿರೋ ಅನ್ಯಾಯ ಇನ್ಯಾರಿಗೂ ಮಾಡಿಲ್ಲ ಅಂದ್ರೆ ನಮ್ದು ಅಲ್ಪ ಜ್ಞಾನ. ಆದರೆ ಸ್ವಲ್ಪ ವಿಶಾಲವಾಗಿ ಜ್ಞಾನ ವೃದ್ಧಿ ಆದಷ್ಟು ನಮ್ಮ ಸಮಸ್ಯೆ ಈ ದೊಡ್ಡ ಸುಳಿ ಒಳಗಡೆ ಚಿಕ್ಕ ಒಂದು ಸಸಿ ಹೇಗೆ ಮುಳುಗೋಗುತ್ತೋ, ನೀರಿನ ಸುಳಿ ಒಳಗಡೆ ಚಿಕ್ಕ ಸಸಿ, ಹಂಗೆ ಈ ದೊಡ್ಡದಾಗಿ ತಿಳ್ಕೊಳ್ತಾ ನಿಮ್ಮ ಸಮಸ್ಯೆ ಅದ್ರಲ್ಲಿ ಮುಳುಗೋಗ್ಬಿಡುತ್ತೆ. ಹೌದು ಗುರುಜಿ, ಹೌದು. ಅಂದ್ರೆ ಅದರ ಅರ್ಥ ನಮ್ಮ ಸಮಸ್ಯೆಗಳು ನಮ್ಮ ದುಃಖಕ್ಕೆ ಕಾರಣ ಅಲ್ಲ, ನಮ್ಮ ಪುಟ್ಟ ತಿಳುವಳಿಕೆ ನಮ್ಮ ದುಃಖಕ್ಕೆ ಕಾರಣ. ನಿಜ ಗುರುಜಿ. ಇದಕ್ಕೂ ಮುಂಚೆ ಏನಾಯ್ತು ಗೊತ್ತಾ, ಜಸ್ಟ್ ನನ್ 4 ನಂಬರ್ ಮಿಸ್ ಆಗಿ ಡಯಲ್ ಮಾಡಿ ಕೋಲಾರಕ್ಕೆ ಹೋಗಿತ್ರಿ ಕಾಲು. ಮತ್ತೆ ಆಮೇಲೆ ಇನ್ನು ನಾನು ಆಕ್ಚುಲಿ ಇವತ್ತು ನಾನು ಟ್ರೈ ಮಾಡಬಾರ್ದು, ಎಷ್ಟು ಟ್ರೈ ಮಾಡಿದ್ರು ನಂಗೆ ಕಾಲ್ ಸಿಗಲ್ಲ, ಸುಮ್ನೆ ಜಸ್ಟ್ ಒಂದು ಹಳ್ಳ ಹಾಕಿ ನೋಡೋಣ ಅನ್ನೋ ಉದ್ದೇಶಕ್ಕೆ ಟ್ರೈ ಮಾಡಿದೆ. ಬಟ್ ಯಾರೋ ಕೋಲಾರದವ್ರು ರಿಸೀವ್ ಮಾಡಿದ್ರು. ಆಮೇಲೆ ನಂಬರ್ ನೋಡ್ಕೊಂಡ್ಬಿಟ್ಟೆ, ಸರಿ ಹೋಯ್ತು, ಟ್ರೈ ಮಾಡೋಣ ಅಂತ ಮಾಡಿದೆ. ಒಂದೇ ಪಿಕ್ಕಿ ಕಾಲ್ ರಿಸೀವ್ ಆಯ್ತು. ತುಂಬಾ ಖುಷಿ ಆಯ್ತು. ನಿಮ್ಮ ಖುಷಿಯಲ್ಲಿ ಆ ಸಂತೋಷ, ಆ ತೃಪ್ತಿ ಕಾಣ್ತಾ ಇದೆ. ಒಳ್ಳೇದಾಗ್ಲವ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ತುಂಬಾ ಇದೆ ಗುರುಜಿ. ತುಂಬಾ. ಎಷ್ಟು ವಯಸ್ಸು ನಿಮಗೆ? ನಿಮ್ಗೆ ವಯಸ್ಸು ಎಷ್ಟವ? 27 ಗುರುಜಿ. 27 ವರ್ಷ. ಎಷ್ಟು ವರ್ಷದಿಂದ ಈ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಿದ್ದೀರಿ? 3 ವರ್ಷ ಆಯ್ತು ಗುರುಜಿ. ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ 3 ವರ್ಷ ಆಯ್ತು. ಓ, ಅಂದ್ರೆ ನೀವು ಮೂಲತಃ ಬೇರೆ ಕಡೆಯವರು? ನಮ್ದು ಉತ್ತರ ಕರ್ನಾಟಕ ಗುರುಜಿ ಮೂಲತಃ. ಆಯ್ತು, ಸಂತೋಷ. ಬಟ್ ಬೆಂಗಳೂರಿಗೆ ಬಂದು 3 ವರ್ಷ ಆಯ್ತು. ಹೌದು ಗುರುಜಿ. ಏನು ಓದಿದ್ದೀರಿ ನೀವು? ನಂದು ಡಿಗ್ರಿ ಮುಗ್ದಿದೆ ಗುರುಜಿ. ಡಿಗ್ರಿ ಮುಗ್ದಿದ್ಯಾ? ಹೌದು. ಊಟ ಮಾಡಿದ್ರಾ? ಇಲ್ಲ ಗುರುಜಿ, ನಾನು ಆಕ್ಚುಲಿ ಡ್ಯೂಟಿಲೇ ಇರೋದು ಇವಾಗ. ಓಹೋ, ಡ್ಯೂಟಿಲೇ ಇದ್ದೀರಾ? ಹೌದು ಹೌದು. ಮಾತಾಡ್ಬೋದಾ ಮತ್ತೆ? ನಂಗೆ ಕಾಲ್ ಸಿಕ್ಕಿದೆ. ಆಕ್ಚುಲಿ ಡ್ಯೂಟಿನ ನಿಮ್ ಜೊತೆ ಮಾತಾಡೋದು ಮುಖ್ಯನಾ ಅಂತ ಬಂದ್ರೆ ನಂಗೆ ನಿಮ್ ಜೊತೆ ಮಾತಾಡೋದೇ ಮುಖ್ಯ. ಯಾಕಂದ್ರೆ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ನಾನು. ಇರ್ಲಿ ಇರ್ಲಿ, ಸಂತೋಷ. ಈ ಸಮಯದಲ್ಲಿ ಆ ಮಾತು ಹೇಳಿದ ಸಂತೋಷವೇ. ಬಟ್ ಅಲ್ಲಿ ಒಪ್ಪಿಗೆ ತಗೊಳ್ಳಿ ಬೆಟರ್. ಅಂದ್ರೆ ಅವ್ರು ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಗುರುಜಿ. ಅಲ್ಲ, ಅಲ್ಲಿ ಯಾರಾದ್ರು ಒಪ್ಪಿಗೆ ತಗೊಳ್ಳೋದಿದ್ರೆ ತಗೊಂಡು ಬಿಡಿ. ಸುಮ್ನೆ ಯಾಕೆ ಕೆಲಸದಲ್ಲಿ ಒಂದು ಮಾತು. ಇಲ್ಲ ಗುರುಜಿ, ನಾನು ಒಪ್ಪಿಗೆ ಏನಾದ್ರು ತಗೊಳಕ್ ಹೋದ್ರೆ ಮತ್ತೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ನಾನು 10 o'clockಗೆ ಲಾಗ್ಔಟ್ ಇದೆ. ಸೊ ಅಲ್ಲಿವರೆಗೂ ಮಾತಾಡ್ತೀನಿ. ಆಯ್ತು, ಹೇಳವ. ಮೂಲತಃ ನೀವು ಉತ್ತರ ಕರ್ನಾಟಕದವರು? ಹೌದು ಗುರುಜಿ, ಬಟ್ ನನ್ ತವ್ರ ಮನೆ ಬಂದ್ಬಿಟ್ಟು ಆಂಧ್ರ. ಓ, ನೀವು ಕರ್ನಾಟಕಕ್ಕೆ ಸೊಸೆನಾ? ನಮ್ಮಮ್ಮ ಕರ್ನಾಟಕಕ್ಕೆ ಮಗಳು, ನಾನ್ ಆಂಧ್ರಕ್ ಮಗಳು. ನಿಮ್ ತಂದೆ ಕರ್ನಾಟಕಕ್ಕೆ ಸೊಸೆಯಾಗಿ ಬಂದಿರೋದು. ಓಕೆ, ನಿಮ್ ತಂದೆ ಆಂಧ್ರದ ಕಡೆಯವರು? ಹೌದು ಹೌದು ಗುರುಜಿ. ಹೇಳುವ, ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ಗುರುಜಿ, ನಾನು ಒಬ್ಳೆ ಹೆಣ್ಮಗಳು. ನನಗಿಬ್ರು ತಮ್ಮಂದಿರಿದ್ದಾರೆ. ಅಂದ್ರೆ ನನ್ 4th ವರೆಗೂ ಅಪ್ಪ ಅಮ್ಮನ ಜೊತೆ ಬೆಳೆದಿರೋದು ಅಷ್ಟೇ. ಆಮೇಲೆ ತಗೊಂಡೋಗಿ ಹಾಸ್ಟೆಲ್ ಹಾಕಿದ್ರು ನಂಗೆ 5th ಕ್ಲಾಸಿಂದ. ಏನಕ್ಕೆ? ಸುಮ್ನೆ ಜಸ್ಟ್ ಅಂದ್ರೆ ಅವರು ಸಿಟಿ ಲೈಫಿಗೆ ಬಂದು ಸೆಟಲ್ ಆಗ್ಬೇಕನ್ನೋ ಉದ್ದೇಶಕ್ಕೆ ಫಸ್ಟ್ ಇದು ಎಜುಕೇಶನ್ ಐತಲ್ಲ, ಸೊ ಹಂಗಾಗಿ ಇವ್ರನ್ನ ಹಾಸ್ಟೆಲ್ಗೆ ಸೆಟಲ್ ಮಾಡಿದ್ರೆ ನಾವ್ ಯಾವಾಗಾದ್ರೂ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ನಂಗೆ ಹಾಸ್ಟೆಲ್ಗೆ ಹಾಕಿದ್ರು. ಅಂದ್ರೆ ನಿಮ್ನ ಹಾಸ್ಟೆಲ್ಗೆ ಹಾಕಿ ಅವ್ರು ಬೆಂಗಳೂರಿಗೆ ಬಂದ್ರ? ಬೆಂಗಳೂರಲ್ಲ ಗುರುಜಿ, ಹಾಸ್ಟೆಲ್ ಅಂದ್ರೆ ಅದೇ ಉತ್ತರ ಕರ್ನಾಟಕದಲ್ಲಿ ಒನ್ ಆಫ್ ದ ಸಿಟಿ. ಓಕೆ ಓಕೆ ಓಕೆ. ನಾನು ಆ ಸಿಟಿ ಹೆಸರು ಹೇಳಕ್ ಇಷ್ಟಪಡಲ್ಲ. ಓಕೆ. ಅದೇ ಗುರುಜಿ ಹಾಕಿದ್ರು. ಅದು ಆಕ್ಚುಲಿ ಅವ್ರಿಗೆ ಸಿಟಿಗೆ ಬರ್ಬೇಕನ್ನೋ ಉದ್ದೇಶ ಇರ್ಲಿಲ್ಲ. ನಮ್ ಸೋದರತ್ತೆ ಸೋದರ ಮಾವ ಇದಾರಲ್ಲ, ನಮ್ ಅಪ್ಪ ಅಮ್ಮಗೆ ಎದುರು ಬಿದ್ರು. ಅಂದ್ರೆ ನಮ್ ಸೋದರತ್ತೆಗೆ ನಮ್ ಸೋದರ ಮಾವನ್ ಕೊಟ್ಟಿ ಆ ತರ ಎದುರು ಬಿದ್ರು ಮಾಡ್ಕೊಂಡಿದ್ದಾರೆ. ಓಹೋ, ಅಲ್ಲಲ್ಲೇ ಗುರುಜಿ. ಸೊ ಹಂಗಾಗಿ ಅವ್ರ ಮಾತ್ ಕೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಸಿಟಿಗೆ ಬರಕ್ ರೆಡಿಯಾಗಿ ನಾನು ಹಾಸ್ಟೆಲ್ ಅಲ್ಲಿ ಹಾಕಿದ್ರು. ನಾನು ಹಾಸ್ಟೆಲ್ ಅಲ್ಲಿ ಬೆಳ್ದೆ ಗುರುಜಿ. 10th ವರೆಗೂ ಹಾಸ್ಟೆಲ್ ಅಲ್ಲೇ ಓದಿದೆ. ಅವ್ರೇನ್ ಸಿಟಿಗೆ ಬರ್ಲಿಲ್ಲ. ಹಂಗೆ ನನ್ ಕಷ್ಟನೂ ಸುಖನೂ ಓದ್ತಾ ಇದ್ದೆ. ಅದ್ರಲ್ಲಿ ನಾವು ಫೈನಾನ್ಷಿಯಲಿ ಚೆನ್ನಾಗಿರ್ಲಿಲ್ಲ ಅವಾಗ. ಆ ಟೈಮಲ್ಲಿ 1 month ಫುಲ್ ಕಂಪ್ಲೀಟ್ ಮಾಡ್ಬೇಕಂದ್ರೆ 100 rupees ಕೊಡ್ತಾ ಇದ್ರು ನಂಗೆ. ತಂದೆ ತಾಯಿ? ತಂದೆ ತಾಯಿ.
ಆಮೇಲೆ ನಮ್ಮ ಅಜ್ಜಿ ಊರಲ್ಲೇ ಪಕ್ಕದಲ್ಲೇ ಇತ್ತು. ಅವಾಗ ಸಾಟರ್ಡೆ ಸಂಡೇ ಸ್ಕೂಲ್ ಲೀವ್ ಇರ್ಬೇಕಾದ್ರೆ ಹೋಗ್ ಬರ್ತಾ ಇದ್ದೆ. ಹ್ಮ್ ನಂಗಿಬ್ರು ತಮ್ಮನವ್ರಿದ್ದಾರೆ ಗುರುಜಿ. ಅವರು ಅಪ್ಪ ಅಮ್ಮನ ಹತ್ರನೇ ಇದ್ದು ಬೆಳೆದಿರೋದು. ಹ್ಮ್ 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 ನಂದು 10th ಮುಗೀತು ಗುರುಜಿ. ಆಮೇಲೆ 1 year ಗ್ಯಾಪ್ ಆಯ್ತು. ನನ್ಗೆ ಯಾಕೋ ಓದಕ್ ಇಂಟ್ರೆಸ್ಟ್ ಇಲ್ಲ ಅಂತ ನಾನೇ ಗ್ಯಾಪ್ ಮಾಡಿದೆ. ಇಲ್ಲ ನಾನ್ ಓದಲ್ಲ ಅಂತ. ಹ್ಮ್ ಹ್ಮ್ ಆಮೇಲೆ 1 year ಗ್ಯಾಪ್ ಅಲ್ಲಿ ನಂಗೆ ತುಂಬಾ ಬೋರ್ ಅನ್ಸ್ಬಿಡ್ತು ಊರು. ಯಾಕಂದ್ರೆ ಇಷ್ಟು ದಿನ ಊರಲ್ಲಿ ಇರ್ಲಿಲ್ಲ, ನಾನು ಬರೀ ಹಾಸ್ಟೆಲ್ ಲೈಫ್ ಅಲ್ಲಿ ಇದ್ ಬೆಳೆದಿದ್ನಲ್ಲ. ಸೊ ಹಂಗಾಗಿ ಒಂದ್ ಸ್ವಲ್ಪ ದಿನ ಊರಲ್ಲಿ ಇರ್ಬೇಕು ಅನ್ಸಿ ನಾನ್ 10th ಆದ್ಮೇಲೆ ಗ್ಯಾಪ್ ತಗೊಂಡೆ. ಹ್ಮ್ ಆದ್ಮೇಲೆ ಊರ್ ಬೋರ್ ಅನ್ಸಿದ್ಮೇಲೆ ಮತ್ತೆ ನಾನು ಕಾಲೇಜ್ ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ ಸೋದ್ರ ಮಾವ ಅವ್ರ ಸಿಟಿಲಿ ಇದ್ರಲ್ಲ, ಅವ್ರ ಮನೇಲಿ ಹೋಗಿ 2nd PUC ಮತ್ತೆ ಡಿಗ್ರಿ ಮುಗಿಸಿದೆ ಗುರುಜಿ. ಹ್ಮ್ 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 ಅದೇ ಟೈಮ್ ಅಲ್ಲಿ ನಮ್ ಊರ್ ಕಡೆ ಒಂದ್ ಮರ್ಡರ್ ಆಗಿತ್ತು ಗುರುಜಿ. ಓಕೆ, ಒಂದ್ ನಿಮಿಷ. ಈ ಈ ನೀವು ಮಾತಾಡ್ತಿದ್ದೀರಲ್ವಾ, ಈ ಕಡೆ ಯೂಟ್ಯೂಬ್ ಕೇಳಿಸ್ಕೊಳ್ತಿದ್ದೀರಾ? ಇಲ್ಲ ಗುರುಜಿ, ನಾನು ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ಸೈಲೆಂಟ್ ಇರೋ ಪ್ಲೇಸ್ ಅಲ್ಲಿ ಇರೋದು. ನೀವು ಮಾತಾಡ್ತಿದ್ದೀರಿ ಅಂದ್ರೆ ಯೂಟ್ಯೂಬ್ ನಾನು ಮಾಡಿಲ್ಲ ಅಲ್ವಾ? ಇಲ್ಲ ಗುರುಜಿ, ಮಾಡಿಲ್ಲ. ಓಕೆ, ಯಾಕಂದ್ರೆ ಸ್ವಲ್ಪ ಸಮಯ ತಗೊಂಡು ಮಾತಾಡ್ತಿದ್ದೀರಿ. ಬಟ್ ನಾನು ಅದಕ್ಕೆ ಅಲ್ಲೇನಾದ್ರೂ ಕೇಳಿಸ್ಕೊಳ್ತಿದ್ದೀರಾ ಅಂದ್ಕೊಂಡೆ. ಹಂಗ ಬೇಡ. ಇಲ್ಲ ಗುರುಜಿ, ಇಲ್ಲ. ನಾನು ಆಕ್ಚುಲಿ ಆಮೇಲೆ ನನಗೆ ಗೊತ್ತೇ ಆಗುತ್ತೆ, ನಂಗೆ ಕೇಳುತ್ತೆ, ನಾನು ಕೇಳಿಸ್ಕೊಂತೀನಿ. ಇವಾಗ ಮಾತಾಡುವಾಗ ಥ್ಯಾಂಕ್ ಯು ಹೇಳವ. ಆ ಸಮಯದಲ್ಲಿ ಏನು ಆಗಿತ್ತು ಅಂದ್ರೆ ಹೇಳವ. ನಮ್ಮ ಊರ್ ಕಡೆ ಅಂದ್ರೆ ನಮ್ಮ ಆಂಧ್ರದಲ್ಲಿ ಮರ್ಡರ್ ಆಗಿತ್ತು ಗುರುಜಿ. ಆ ಉದ್ದೇಶಕ್ಕೆ ಏನಾಯ್ತಂದ್ರೆ ನಾವು 1 month ಊರ್ ಬಿಡ್ಬೇಕಾಯ್ತು. ಯಾಕಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಮರ್ಡರ್ ಆಗಿತ್ತು. ಪೊಲೀಸ್ ಅವರೆಲ್ಲ ಬಂದು ಪದೇ ಏನೋ ಒಂಥರ ಟಾರ್ಚರ್ ಅನ್ನೋ ತರ ಅನಿಸ್ತು ನಮ್ಗೆ. ಸೊ ಹಂಗಾಗಿ ನಾವು 1 month ಊರ್ ಬಿಟ್ಟು ನಮ್ಮ ಮಮ್ಮಿ ತವ್ರ ಮನೆಗ್ ಬಂದ್ವಿ. ಅಂದ್ರೆ ಅಲ್ಲಿ ನಡೆದಿದ್ದ ಆ ಘಟನೆಗೂ ನಿಮಗೂ ಸಂಬಂಧ ಇಲ್ಲ? ಇಲ್ಲ ಗುರುಜಿ, ಇಲ್ಲ. ಅವ್ರು ಜಸ್ಟ್ ಅಂದ್ರೆ ನಮ್ ಕ್ಯಾಸ್ಟೇ, ಅವ್ರು ಬೇರೆ ಕ್ಯಾಸ್ಟ್ ಅವ್ರಿಗೆ ಮರ್ಡರ್ ಮಾಡಿದ್ರು. ಬಟ್ ನಾವ್ ಅದೇ ಓಣಿಲಿ ಇರೋದು. ಇವ್ರು ಅವ್ರದ್ದು ಮಾಡಿದ್ರು, ಅವ್ರು ಇವ್ರದ್ದು ಮಾಡಿದ್ರು? ಹಾ ಗುರುಜಿ. ಅಂದ್ರೆ ಇವ್ರೇನ್ ಮಾಡಿದ್ರು ಅದೇ ಸಿಕ್ತಷ್ಟೇ? ಹಾ. ಬಟ್ ನಮಗೆ ಓಣಿಲಿರೋರ್ಗೆಲ್ಲ ಟಾರ್ಚರ್ ಅನ್ಸ್ಬಿಟ್ಟಿತ್ತು. ಡೈಲಿ ಪೊಲೀಸ್ ಬರೋದು, ಇವ್ರೇನಾದ್ರು ಮನೆ ಕಡೆ ಬಂದಿದ್ರ, ಅವ್ರ ಮನೇಲಿರೋ ಹೆಣ್ಮಕ್ಳೆಲ್ಲ ಎಲ್ಲಿದ್ದಾರೆ, ಹಂಗೆ ಹಿಂಗೆ ಅಂತ ಕ್ವಶನ್ ಕೇಳಿ ನಮಗ್ ಟಾರ್ಚರ್ ಅನ್ಸೋ ಉದ್ದೇಶಕ್ಕೆ ನಾವು 1 month ಊರ್ ಬಿಟ್ವಿ ಗುರುಜಿ. ಓಕೆ. 1 month ಊರ್ ಬಿಟ್ಟಿರೋ ಗ್ಯಾಪ್ ಅಲ್ಲಿ ನಮ್ ಸೋದರತ್ತೆ ಅಂದ್ರೆ ನಮ್ಮ ಅಪ್ಪನ ಅಕ್ಕ ಇದಾರಲ್ಲ, ಅವ್ರ ಮಗಳಿಗೆ ಆಪರೇಷನ್ ಆಗಿತ್ತು ಗುರುಜಿ. ಆ ಆಪರೇಷನ್ಗೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಮಾತಾಡ್ಸೋಕೆ. ಅವಾಗ ನನ್ ಮದ್ವೆ ಪ್ರಸ್ತಾಪ ಮಾಡಿದ್ರು. ಇನ್ನೇನು ಮಗಳು ಸ್ವಲ್ಪ ಕೈಗೆ ಬಂದಿದ್ದಾಳೆ ಅಂದ್ರೆ 19 ಏಜ್ ಇತ್ತು ಗುರುಜಿ ಅವಾಗ. ಮಗಳು ಕೈಗೆ ಬಂದಿದ್ದಾಳೆ, ಯಾರಿಗಾದ್ರೂ ಕೊಟ್ಟು ಮದ್ವೆ ಮಾಡೋಣ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ನಮ್ ಸೋದರತ್ತೆ. ಅವಾಗ ನಮ್ ಸೋದರತ್ತೆ ತಲೆಗ್ ಬಂದಿರೋದು ನಮ್ಮ ಅಮ್ಮನ ಅಣ್ಣನ್ ಮಗ. ನಿಮ್ಮ ಅಮ್ಮನ ಅಣ್ಣನ ಮಗ? ನಮ್ಮ ಅಮ್ಮನ ಅಣ್ಣನ್ ಮಗ ಅಂದ್ರೆ ನನಗ್ ಸೋದ್ರ ಮಾವನ್ ಮಗ ಗುರುಜಿ. ಮಾವನ್ ಮಗ? ಹಾ, ನನ್ ಮಾವನ್ ಮಗ. ಓಕೆ. ಬಟ್ ಅವ್ರಿಗೆ ಮಾಡ್ಕೊಳ್ಳೋ ಉದ್ದೇಶ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ. ಬಟ್ ನಾನ್ ಸಾಟರ್ಡೆ ಸಂಡೇ ಊರಿಗೆ ಹೋಗ್ತಾ ಇದ್ನಲ್ಲ ಗುರುಜಿ, ಆವಾಗ ಅವ್ರ ಅಮ್ಮ ಅಂತಿರೋರು, ಅಂದ್ರೆ ನಮ್ಮ ಅಮ್ಮನ ಅಣ್ಣನ ವೈಫ್ ಅಂತ ಇರೋರು, ಚೆನ್ನಾಗ್ ಕೆಲ್ಸ ಮಾಡ್ತಾಳೆ ಇವಳು, ಮಾಡ್ಕೊಂಡಿರೋರು ಅದೃಷ್ಟ ಮಾಡಿರ್ತಾರೆ, ನೋಡಕ್ಕೂ ಚೆನ್ನಾಗಿದ್ದಾಳೆ ಅಂತ. ಅಂದ್ರೆ ನೀವು ಮದುವೆ ಮಾಡ್ಕೊಂಡವ್ರ ಮನೆ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ? ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಕೆಲಸ ಮಾಡೋದ್ ನೋಡಿ? ಕೆಲ್ಸ ಮಾಡೋದ್ ನೋಡಿ ನಾನ್ ಚೆನ್ನಾಗೂ ಇದ್ದೀನಿ. ಸೊ ಹಂಗಾಗಿ ಹಂಗ ಹೇಳಿದ್ರು. ಹೌದಾ? ಸೆಲ್ಫ್ ಲವ್ ಗುರುಜಿ. ಆಫ್ ಕೋರ್ಸ್ ಇರ್ಬೇಕು. ಹೌದು, ಚೆನ್ನಾಗಿದ್ದೀರಿ. ಸೊ ನೀವು ಕೆಲಸ ಮಾಡ್ತಿದ್ರಿ, ಚೆನ್ನಾಗಿದ್ರಿ, ಇದೆಲ್ಲ ನೋಡಿ ಅವ್ರ ಹಂಗಂದ್ರು? ಹಂಗಂದ್ರು. ಆಮೇಲೆ ಅದು ನಮ್ ಸೋದರತ್ತೆ ಇದಾರಲ್ಲ, ಡೈರೆಕ್ಟ್ ನಮ್ಮ ಮಾವನ್ ಕೇಳಿದ್ರು. ಸೋದ್ರ ಮಾವನ್ ಕೇಳಿದ್ರು, ಹಿಂಗೆ ಈ ಹುಡ್ಗಿ ಚೆನ್ನಾಗಿದ್ದಾಳೆ, ಮಾಡ್ಕೊಂತೀರಾ ನಿಮ್ ಸಣ್ಣ ಮಗನಿಗೆ ಅಂತ. ಅವ್ರು ಏನಂದ್ರು, ಅಂದ್ರು. ಅವ್ರಿಗೆ ಏನೋ ಮನ್ಸಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಗುರುಜಿ, ನಂಗೆ ಆಯ್ತು ಮಾಡ್ಕೋತೀವಿ ಅಂದ್ರು. ಅಂದ್ರೆ ಈ ಒಟ್ಟಾರೆ ಪ್ರಸ್ತಾಪ ಬಂದಿದ್ದು ಸ್ವಯಂ ಮದುವೆ ಆಗೋರ್ ಕಡೆಯಿಂದಲೇ ಏನಲ್ಲ, ಈ ಮಧ್ಯದವರು? ಮಧ್ಯದವ್ರ ಕಡೆಯಿಂದ ಪ್ರಸ್ತಾಪ ಬಂದಿತ್ತು. ಸೊ ಹಂಗಾಗಿ ಅವರು ನಮ್ ಸೋದ್ರ ಮಾವನ್ನ ಮತ್ತೆ ಅತ್ತೆನ ಕೇಳಿದ್ರೆ ಅವರು ಅಂದ್ರು, ಸರಿ ಮಾಡ್ಕೋತೀವಿ ಅಂತ. ಅಷ್ಟಾದ್ಮೇಲೆ ಗುರುಜಿ ಒಂದ್ ಸ್ವಲ್ಪ ದಿನ ಬಿಟ್ಕೊಂಡು ಹುಡ್ಗಿನ ಕುಂದಿರ್ಸಿ ಕೇಳಿದ್ರು. ಅಂದ್ರೆ ನನ್ ಸೋದ್ರ ಮಾವನ್ ಮಗ ಮತ್ತೆ ನನ್ನ ಇಬ್ರು ಎದುರು ಬಿದ್ರು ಕೂಡ್ಸಿ ಕೇಳಿದ್ರು. ಪುಣ್ಯ ನಿಮ್ಗೆ ಆ ಅವಕಾಶ ಏನಾದ್ರೂ ಇದೆ? ಇಲ್ಲ, ಕೇಳಿ ಗುರುಜಿ, ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ನನ್ನ ಲೈಫ್ ಅಲ್ಲಿ. ಓಕೆ, ಇಬ್ರನ್ನು ಕೂರಿಸಿ ಕೇಳಿದಾಗ ಏನಂದ್ರಿ ನೀವು?
ನಾನ್ ಹೇಳ್ದೆ ನಮ್ಮ ಅಪ್ಪ ಹೆಂಗ್ ಹೇಳ್ತಾರೆ ಹಂಗೆ, ಅವ್ರು ಯಾರನ್ನ ತೋರಿಸ್ತಾರಲ್ಲ ನಾ ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ. ಶಬಾಷ್. ಇವ್ರು ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಹೆಂಗ್ ಹೇಳ್ತಾರೆ ಹಂಗೆ, ಯಾರನ್ನ ತೋರಿಸ್ತಾರೆ ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಅವ್ರು ಹೇಳಿದ್ರು. ಹ್ಮ್ ಬಟ್ ಅವ್ರಿಗೊಂದು ಆಲ್ರೆಡಿ ಒಂದು ಲವ್ ಸ್ಟೋರಿ ಇತ್ತು ಗುರುಜಿ. ಅದಾದ್ಮೇಲೆ ಅನ್ಸಿರ್ಬೇಕು ನಮ್ಮ ಅಪ್ಪ ಅದನ್ನ ತೋರಿಸೋದ್ ನಾಗನ ಅಂತ. ಇಲ್ಲ ಒಂದ್ ಲವ್ ಸ್ಟೋರಿ ಇತ್ತು. ಸೊ ನಂಗೂ ಗೊತ್ತಿತ್ತು, ಊರ್ ಜನಕ್ಕೆಲ್ಲ ಗೊತ್ತಿತ್ತು ಅವ್ರಿಗೆ ಲವ್ ಸ್ಟೋರಿ ಇದೆ ಅಂತ. ಬಟ್ ನಾನು ನಮ್ದು ಓಕೆ, ನಾವು ಮಾತಾಡಿದ್ವಿ, ಅವರು ಮಾತಾಡಿದ್ರಲ್ಲ. 2 ವರ್ಷ ಅಂದ್ರೆ ಮದ್ವೆ ಫಿಕ್ಸ್ ಮಾಡಿದ್ರು. ಓಕೆ, ನಮ್ ಕಡೆ ಎಲ್ಲ ಸಕ್ರೆ ಬಾಯಲ್ಲಿ ಹಾಕೋದು ಅಂತಾರಲ್ಲ, ಎಂಗೇಜ್ಮೆಂಟ್ ಅನ್ನೋ ತರ. ಬಾಯಿಗೆ ಸಕ್ಕರೆ ಹಾಕೋದು ಅಂದ್ರೆ ಇದೆ. ಎಂಗೇಜ್ಮೆಂಟ್ ನಾವೇನ್ ಗ್ರ್ಯಾಂಡ್ ಆಗಿ ಅಂದ್ರೆ ರಿಲೇಷನ್ ಅಲ್ವಾ ಗುರುಜಿ, ಎಂಗೇಜ್ಮೆಂಟ್ ಏನ್ ಮಾಡ್ಲಿಲ್ಲ. ಫೈನ್, ಅಂದ್ರೆ ಏನೇ ಆಗಲಿ ಬಾಯಿ ಸಿಹಿ ಮಾಡೋಣ ಅಂತ ಒಳ್ಳೆ ಸಂದರ್ಭಕ್ಕೆ ಒಳ್ಳೆ ಶುಭದ್ದೇನೋ ಆದಾಗ ಹಂಗ್ ಬಾಯಿಗೆ ಸಕ್ಕರೆ ಹಾಕ್ತಾರೆ. ಹಾ ಗುರುಜಿ, ಹಾ ಹಂಗ ಹಾಕಿದ್ರು. ಹೌದು ಗುರುಜಿ. ಹಾಕಾದ್ಮೇಲೆ 2 ವರ್ಷ ಗ್ಯಾಪ್ ಆಯ್ತು ಗುರುಜಿ. ಆ ಟೈಮಲ್ಲಿ ಮಾತಾಡ್ಕೊಳ್ತಿದ್ರಾ? ಇಲ್ಲ ಗುರುಜಿ, ಒಂದು ದಿನಾನು ನಾನೇ ಎಷ್ಟು ಮೇಲೆ ಬಿದ್ದ ಅವ್ರಿಗೆ ಕಾಲ್ ಮಾಡಿದ್ರು, ಕಾಲ್ ಜಸ್ಟ್ ಸುಮ್ನೆ ಪಿಕ್ ಮಾಡ್ತಾ ಇದ್ರು. ನಾನ್ ಕೇಳ್ತಾ ಇದ್ದೆ, ಏನಕ್ಕೆ ನೀವು ಮಾತಾಡಲ್ಲ ನನ್ ಜೊತೆ? ನಾ ಮಾಮ ಅಂತೀನ್ರಿ ಅವ್ರಿಗೆ. ಓಕೆ. ಯಾಕ್ ಮಾಮ ನೀನ್ ನನ್ ಜೊತೆ ಮಾತಾಡಲ್ಲ ಅಂತ ಕೇಳಿದ್ರೆ, ಏನ್ ಮಾತಾಡೋದು, ನೀನ್ ಚಿಕ್ಕವಳಿಂದ ನನ್ ಕಣ್ ಮುಂದೆನೆ ಬೆಳೆದಿದ್ಯಲ್ಲ, ಮದ್ವೆ ಆದ್ಮೇಲೆ ಮಾತಾಡೋದು ತುಂಬಾ ಇದೆ. ಸೊ ನಂಗೆ ಈಗೆಲ್ಲ ಫೋನಾಗ ಮಾತಾಡೋದ್ ಇಷ್ಟ ಇಲ್ಲ ಅಂತ ಅವ್ರು ಹೇಳಿದ್ರು. ಸರಿ ಇರ್ಬೋದೇನ್ ಬಿಡು ಅಂತ ನಾನು 2 ವರ್ಷ ಗ್ಯಾಪ್ ಅಲ್ಲಿ ಅಷ್ಟೇ ಹಂಗೆ ಹೋಯ್ತು ಗುರುಜಿ. ವಾರಕ್ಕೊಂದ್ಸರಿ ಕಾಲ್ ಮಾಡ್ತಾ ಇದ್ದೆ, ನಾನೇ ಕಾಲ್ ಮಾಡ್ತಾ ಇದ್ದೆ. ಅವ್ರು ಯಾವತ್ತು ಸ್ವಯಂ ತಮಿಗ್ ಕಾಲ್ ಮಾಡ್ಬೇಕು ಅಂತ ಮಾಡಿಲ್ಲ ಅವರು. ಅಂದ್ರೆ ಅವ್ರೂರ್ಗು ನಿಮ್ಮೂರ್ಗು ದೂರನಾ? ಅಂದ್ರೆ ಗುರುಜಿ ನಾನು 5th to 12th ವರ್ಗು ಅವ್ರೂರಲ್ಲೇ ಆಗಿದೆ ಅನ್ನೋ ತರ. ಓಕೆ. ಯಾಕಂದ್ರೆ ಸಿಟಿಗೆ ಅವ್ರೂರಿಗೆ, ಅಂದ್ರೆ ನಾನ್ ಸಿಟಿಲಿ ಓದ್ತಾ ಇದ್ನಲ್ಲ, ಸಾಟರ್ಡೆ ಸಂಡೇ ಹೋಗ್ತಾ ಇದ್ನಲ್ಲ, ಆ ಊರಿಗೆ ಮತ್ತೆ ಇರೋ ಸಿಟಿಗೆ 15 ಕಿಲೋಮೀಟರ್ ಅಷ್ಟೇ ಡಿಫ್ರೆಂಟ್ ಗುರುಜಿ. ಓಕೆ. ನೀವು ಇಲ್ಲಿ ಫೋನ್ ಮಾಡ್ತಾ ಇದ್ರಿ, ಅಷ್ಟೇನು ಅವ್ರು ಮಾತಾಡ್ತಿರ್ಲಿಲ್ಲ? ಹಾ, ಮಾತಾಡ್ತಿರ್ಲಿಲ್ಲ. ಓ ಸಾರಿ ಗುರುಜಿ, ನೀವು ಮದ್ವೆ ಫಿಕ್ಸ್ ಆದ್ಮೇಲೆ ನಿಮ್ಮೂರಿಗೆ ಅವ್ರೂರಿಗೆ ದೂರ ಅಂತ ಕೇಳಿದ್ದ? ಹೌದು ಗುರುಜಿ, ದೂರ ಇದೆ. ಒಂದು ಹೊಳೆ ದಾಟ್ಬೇಕು, ಒಂದು ನದಿ ದಾಟ್ಬೇಕಾಗುತ್ತೆ ಗುರುಜಿ. ತುಂಗಭದ್ರಾ ನದಿ ದಾಟ್ಬೇಕಾಗುತ್ತೆ. ಅಂದ್ರೆ ಸೇತುವೆ ಇತ್ತಾ? ಸೇತುವೆನ್ ಇರ್ಲಿಲ್ಲ, ಬಟ್ ಅದು ಹಡಗು ಅಂತಾರಲ್ರಿ, ಅದಿತ್ತು. ಸೇತುವೆ ಇರ್ಲಿಲ್ಲ, ಹಡಗು ಇಂದಾನೆ ನಮ್ಮೂರ್ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ನಾವು ಟ್ರಾನ್ಸ್ಫರ್ ಆಗ್ಬೇಕಿತ್ತು. ಹಡಗಲ್ಲವಾ, ದೋಣಿ. ದೋಣಿ. ನೀವೇನು ಹೊರದೇಶಕ್ಕೆ ಸಾಂಬಾರ್ ಪದಾರ್ಥ ಕಳಿಸ್ತಿದ್ದೀರಾ? ಹಡಗಲ್ಲ. ದೋಣಿ ಇತ್ತು ಗುರುಜಿ. ದೋಣಿ ಮುಖಾಂತರ. ಕ್ಷಮಿಸಿ, ಬೇಜಾರಾಗ್ಬೇಡಿ. ಇಲ್ಲ ಪರವಾಗಿಲ್ಲ ಗುರುಜಿ, ನಿಮ್ ನಗು ನಮ್ಗೆ ಇಷ್ಟ, ನೀವ್ ನಗಿ ಪರವಾಗಿಲ್ಲ. ಓಕೆ. ದೋಣಿಲಿ ಅಂದ್ರೆ ನೀವು ಅಲ್ಲಿಗೆ ಹೋಗಿ ಮಾತಾಡ್ಸೋ ರಿಸ್ಕ್ ಏನ್ ತಗೊಳ್ತಿರ್ಲಿಲ್ಲ, ಫೋನಲ್ಲಿ ಮಾತಾಡ್ತಿದ್ರಿ ಅಂತ? ಹ್ಞೂ ಗುರುಜಿ, ಫೋನಲ್ಲಿ ಮಾತಾಡ್ತಾ ಇದ್ವಿ. ಬಟ್ ಅದೇ ವಾರಕ್ಕೊಂದ್ಸರಿ ನಾನ್ ಮೇಲೆ ಬಿದ್ದು ಕಾಲ್ ಮಾಡಿದ್ರೆ ಅವ್ರು ಮಾತಾಡೋರು. ಓಕೆ. ಬಟ್ ಇನ್ನ ಮಿಕ್ಕಿರೋ ದಿನಗಳೆಲ್ಲ ಅವ್ರದ್ದು ಹಳೆ ಗರ್ಲ್ ಫ್ರೆಂಡ್ ಇದ್ಲಲ್ಲ ಗುರುಜಿ, ಅಯ್ಯಯ್ಯೋ, ಅವ್ರ ಜೊತೆ ಮಾತಾಡ್ತಾ ಇದ್ರು. ಬಟ್ ನಂಗೆ ಅದು ಏನು ಗೊತ್ತಿಲ್ಲ. ಮುಂಚೆ ಒಂದ್ ಮಾತು ಹೇಳಿದ್ರೆ, ಇಲ್ಲಮ್ಮ ನಿಂಗ್ ಮದ್ವೆ ಆಗೋದ್ ನಂಗೆ ಇಷ್ಟ ಇಲ್ಲ, ಸೊ ನಾನು ಆ ಹುಡ್ಗಿನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೆ ನಂಗೆ ಬಿಟ್ಕೊಡ್ತಿದ್ದೆ ಗುರುಜಿ. ಯಾಕಂದ್ರೆ ನಾನೇನ್ ಅವ್ರನ್ನ ಇಷ್ಟಪಟ್ಟಿರ್ಲಿಲ್ಲ, ಅವರೇ ಬೇಕು ಅಂತ ನಾನ್ ಕುಂತಿರ್ಲಿಲ್ಲ. ಓಕೆ, ಮನೆಯವ್ರು ಹೇಳಿದ್ರಲ್ಲ ಅಂತ ಆಗಿದ್ದು? ಅಪ್ಪ ಅಮ್ಮ ಹೇಳಿದ್ರ, ಇವ್ರು ಫುಲ್ ದರ್ಶನ್ ತರ ಇದಾರೆ ನೋಡಕ್ಕೆ. ನಾ ಹಂಗಾಗಿ ಚೆನ್ನಾಗಿರುತ್ತೆ ಬಿಡು ಅಂತ ಒಪ್ಕೊಂಡೆ ಗುರುಜಿ. ಓಕೆ, ಅಂದ್ರೆ ಅವ್ರ ಪರ್ಸನಾಲಿಟಿ ಕೂಡ ನಿಮಗೆ ಒಪ್ಕೊಡ್ಲಿಕ್ಕೆ ಒಂದು ಕಾರಣ? ಹಾ ಗುರು, ಆಕ್ಚುಲಿ ಮೇನ್ ಪರ್ಸನಾಲಿಟಿನೇ ಕಾರಣ ಗುರುಜಿ. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಆಸ್ತಿ ಏನ್ ಇರ್ಲಿಲ್ಲ, ಬಟ್ ಎಲ್ಲಾದ್ರೂ ಸುತ್ತಾಡಿದ್ರೆ, ಎಲ್ಲಾದ್ರೂ ಹೋದ್ರೆ ಎಲ್ರು ನೋಡೋದು ಜೋಡಿ ಚೆನ್ನಾಗೈತೆ ಅಂತ ಅಂತಾರಲ್ವಾ. ಸೊ ಅದೊಂದು ಉದ್ದೇಶಕ್ಕೆ. ಇರುತ್ತೆ, ಏನ್ ತೊಂದ್ರೆ ಇಲ್ಲ, ಆ ವಯಸ್ಸಂತದ್ದು. ಓಕೆ, ನೋಡೋದು ತಪ್ಪಿಲ್ಲ. ಆಯ್ತವ. ಆಯ್ತು. 2 ವರ್ಷ ಆದ್ಮೇಲೆ ಇವ್ರು ನಮ್ ಸೋದರ ಮಾವ ಏನ್ ಸುಮ್ನೆ ಮಾಡ್ಕೊಳ್ಳಿಲ್ಲ ಗುರುಜಿ. ನಮ್ ಕಡೆ ವರದಕ್ಷಿಣೆ ಅಂತಾರಲ್ಲ, ಒಂದ್ 50,000 ಮತ್ತೆ 2 ತೊಲೆ ಬಂಗಾರ, ಆಮೇಲೆ ಹುಡುಗನಿಗೆ 1.5 ತೊಲೆ ಬಂಗಾರ ಕೊಟ್ಟೆ ಮದ್ವೆ ಮಾಡ್ಕೊಟ್ರು ನಮ್ಮಮ್ಮ. ನನ್ನ ಅಣ್ಣನ್ ಮಗನಿಗೆ ಕೊಡ್ತಾ ಇದೀನಿ, ನನ್ ಮಗಳಿಗೆ ಏನ್ ಕೊಡೋದ್ ಬೇಡ ಅನ್ನೋ ಉದ್ದೇಶ ಇರ್ಲಿಲ್ಲ. ಬಟ್ ಎಲ್ಲಾನು ಕೊಟ್ಟು ಚೆನ್ನಾಗೆ ಮದ್ವೆ ಮಾಡ್ಕೊಟ್ರು. ಅಂದ್ರೆ ನಮ್ ಮಾವನವರ ಗುರುಜಿ. ನಿಮ್ಗೆ ಏನ್ ಕೊಟ್ರು? ಕೊಟ್ಟಿದ್ದಾರೆ, ಚೆನ್ನಾಗಿರೋ ಲೈಫೇ ಕೊಟ್ಟಿದ್ದಾರೆ ಗುರುಜಿ. ಓಕೆ. ಮದುವೆ ಸಮಯದಲ್ಲಿ ನಿಮಗೆ ಎಂತ ಏನಾದ್ರು ಒಡವೆ ಗಿಡವೆ ಏನಾದ್ರು ಕೊಟ್ರ? ಅಂದ್ರೆ ನಿಮ್ಮ ಮಾವ ಅಂದ್ರೆ ಮದುವೆ ಗಂಡು ಅಂತ? ಹಾ ಗುರುಜಿ, ಅಂದ್ರೆ 5 ಗ್ರಾಮಿಂದ ಒಡವೆ ಕೊಡ್ಸಿದ್ರು ಗುರುಜಿ ನನ್ಗೆ. ನಮ್ ಕಡೆ 1/2 ತೊಲೆ ಅಂತಾರೆ.
ಓಕೆ ಓಕೆ ಓಕೆ. ಸೊ ನೀವು 2 ತೊಲ ಕೊಟ್ಟಿದ್ರಿ. ಹಾ ಗುರುಜಿ 2 ತೊಲೆ ಕೊಟ್ಟಿರೋದು. ಬಟ್ ಅದು 2 ತೊಲೆದ್ ನಾನೇ ಮಾಡಿಸ್ಕೊಂಡೆ ಗುರುಜಿ. ಅವ್ರಿಗೇನ್ ಇದ್ ಮಾಡ್ಲಿಲ್ಲ. ಅದು 2 ತೊಲೆ ನಕ್ಲೆಸ್ ನಾನೇ ಮಾಡಿಸ್ಕೊಂಡು ನಮ್ ಯಜಮಾನ್ರಿಗೆ 1.5 ತೊಲೆದು ಸರ ಕೊಟ್ವಿ ಗುರುಜಿ. ಆಯ್ತವ. ಮದ್ವೆ ಆಯ್ತು. ಅಂದ್ರೆ ನಮ್ ಹಸ್ಬೆಂಡ್ ಇದಾರಲ್ಲ, ನಮ್ ಹಸ್ಬೆಂಡ್ ಮತ್ತೆ ಅವ್ರ ಅಣ್ಣಂದು ಇಬ್ರದು ಒಂದೇ ಸರಿ ಮದ್ವೆ ಆಯ್ತು ಗುರುಜಿ. ಒಂದು ನಿಮಿಷ, ನಿಮ್ಮ ಗಂಡ ಭಾವ ಇಬ್ರದು? ಹಾ ಇಬ್ರದು ಒಂದೇ ಸರಿ. ಅವ್ರದ್ದು ಬೆಳಿಗ್ಗೆ ಮಾಂಗಲ್ಯ ಆಯ್ತು ಗುರುಜಿ, ನಮ್ದು 9 ಗಂಟೆಗೆ ಮಾಂಗಲ್ಯ ಆಯ್ತು. ಅವ್ರದ್ದು 6 ಗಂಟೆಲಿ ಆಗಿರೋದು, ನಮ್ದು 9 ಗಂಟೆಲಿ ಗುರುಜಿ. ಅಂದ್ರೆ ಒಂದೇ ಕಲ್ಲಲ್ಲಿ 2 ಅಕ್ಕಿನ ಇದು, ಅಂದ್ರೆ ಒಂದೇ ಖರ್ಚಲ್ಲಿ 2 ಮದುವೆನ ಮುಗಿಸ್ಬಿಟ್ರು. ಅಂದ್ರೆ ಗುರುಜಿ ನಮ್ಮ ಮಾಮ ಪಂಚಾಯತಿ ಮೆಂಬರ್ ಇದಾರೆ. ಸೊ ಏನಕ್ಕೆ ಇಬ್ಬಿಬ್ರನ್ನು ಸಪರೇಟ್ ಮಾಡಿ ಇದ್ ಮಾಡೋದು, ಇಬ್ರು ಚೆನ್ನಾಗೆ ಗ್ರ್ಯಾಂಡ್ ಆಗಿ ಮಾಡಿದ್ರು ಆಯ್ತು ಅಂತ ಗ್ರ್ಯಾಂಡ್ ಆಗಿ ಮಾಡಿದ್ರು ಗುರುಜಿ ಮದ್ವೆ. ಓಕೆ ಓಕೆ, ತಪ್ಪಿಲ್ಲ. ಓಕೆ, ಒಂದೇ ದಿನ ಬೆಳಗ್ಗೆ ಒಬ್ರು ಸಂಜೆ ಒಬ್ರದ್ದು ಆಯ್ತು. ಸಂಜೆ ಇಲ್ಲ ಗುರುಜಿ, ಬೆಳಿಗ್ಗೆ 6 ಗಂಟೆಗೆ ನಮ್ ಭಾವ ಅವ್ರದ್ದು, ಬೆಳಿಗ್ಗೆ 9 ಗಂಟೆಗೆ ನಮ್ದು. ಆಯ್ತು. ಅಂದ್ರೆ ನೀವು 9 ಗಂಟೆ ಆಗಿದ್ ನಿಮ್ದು? ಹಾ ಗುರುಜಿ ನಮ್ದು ಆಯ್ತು. ಮದ್ವೆ ಆಯ್ತು ಗುರುಜಿ. ಚೆನ್ನಾಗೇ ಇದ್ವಿ ಒಂದ್ ಸ್ವಲ್ಪ ದಿನ, ಅಂದ್ರೆ ಒಂದ್ 4 ಮಂತ್ಸ್ 5 ಮಂತ್ಸ್ ಚೆನ್ನಾಗಿದ್ವಿ ಗುರುಜಿ. ಅಲ್ಲಿವರೆಗೂ ನಿಮಗೆ ಈ ಹೊರಗಿಂದೇನೋ ವಿಚಾರ ಗೊತ್ತಿರ್ಲಿಲ್ಲ? ಅಂದ್ರೆ ಆ ಹುಡುಗಿ ಜೊತೆ ಅಲ್ಲಿ ಸುತ್ತಾಡ್ತಾರೆ ಇಲ್ಲಿ ಸುತ್ತಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಫೋನಲ್ಲಿ ಮಾತಾಡ್ತಾರ ಅನ್ನೋದು ಗೊತ್ತಿರ್ಲಿಲ್ಲ ನಂಗೆ. ಓಕೆ, ಹೇಳು. ನಾನ್ ಮದ್ವೆ ಆಗಿ ಅವ್ರ ಮನೆ ಹೋದ್ನಲ್ಲ ಗುರುಜಿ, ಆಮೇಲೆ ಕಟ್ ಆಗ್ತಿದೆ. ನಾನ್ ಮದ್ವೆ ಆಗಿ ಅವ್ರ ಮನೇಲಿ ಹೋದ್ನಲ್ಲ ಗುರುಜಿ. ಹೇಳುವ, ಕೇಳಿಸ್ತಿದೆ, ಹೇಳು, ಕೇಳಿಸ್ತಿದೆ. ಅಲ್ಲ ಗುರುಜಿ? ಕೇಳಿಸ್ತಿದೆ, ಹೇಳುವ. ಅದೇ ಗುರುಜಿ, ಅವ್ರಿಗೆ ಮದ್ವೆ ಆಗಿ ನೀವು ಅಲ್ಲಿಗೆ ಹೋದ್ರಲ್ಲ? ಹಾ ಗುರುಜಿ. ಅದ್ನೇ ಹೇಳ್ತಿದ್ರಿ, ಹೇಳಿ. ನಾ ಮದ್ವೆ ಆಗಿ ಅಲ್ಲಿಗೆ ಹೋದ್ಮೇಲೆ 4 ತಿಂಗಳಾದ್ಮೇಲೆ ಗೊತ್ತಾಯ್ತು ಗುರುಜಿ ನಂಗೆ, ಇವ್ರು ಆ ಹುಡುಗಿ ಜೊತೆ ಮತ್ತೆ ಕಂಟಿನ್ಯೂ ಅಲ್ಲಿ ಇದಾರೆ ಅಂತ. ಓ. ಅದು ಗೊತ್ತಾದ್ಮೇಲೂ ನಾನು ದೊಡ್ಡ ಇಶ್ಯೂ ಮಾಡ್ಲಿಲ್ಲ ಗುರುಜಿ. ಹೇಳ್ದೆ. ಅಷ್ಟೊತ್ತಿಗೆ ನಾನು ಪ್ರೆಗ್ನೆಂಟ್ ಇದ್ದೆ ಗುರುಜಿ. ಮದ್ವೆ ಆದ ನೆಕ್ಸ್ಟ್ ಮಂತೆ ನಾನು ಪ್ರೆಗ್ನೆಂಟ್ ಆಗಿರೋದು. ಓಕೆ. ಸೊ ಹಂಗಾಗಿ ಹೇಳ್ದೆ, ನಮ್ ಲೈಫಲ್ಲಿ ಇನ್ನೊಬ್ರು ಬರೋದ್ ಬೇಡ, ನೀ ಯಾರಿಗ್ ಪ್ರಯಾರಿಟಿ ಕೊಡ್ತಿದ್ಯಲ್ಲ ಅವ್ರ ಜೊತೆ ಮಾತಾಡ್ತಿದ್ಯಲ್ಲ ಮಾತಾಡ್ಬೇಡ. ಯಾಕಂದ್ರೆ ನಾನು ನಿನ್ ಲೈಫಲ್ಲಿ ಬಂದಿದ್ದೀನಿ ಅಂದ್ಮೇಲೆ ಇನ್ನೊಬ್ರ ಜೊತೆ ಮಾತಾಡೋದ್ ತಪ್ಪು ಅಂತಂದು ಹೇಳಿದ್ರು. ಅವ್ರು ನನ್ ಮುಂದೆ ಮಾತ್ರ ಹೂ ಅನ್ನೋರು, ಆಮೇಲೆ ಮತ್ತೆ ಅದೇ ಹಂಗ್ ಮಾಡಿದ್ರು ಗುರುಜಿ. ಅಂದ್ರೆ ನನಗೆ ಓಕೆ, ಇವ್ರು ನನ್ ಮುಂದೆ ಮಾತ್ರ ಬಿಟ್ಟಿದ್ದಾರೆ ಅನ್ನೋ ತರ, ಏನು ಮಾಡ್ತಾ ಇಲ್ಲ ಬಿಡು, ಏನು ಫೋನ್ ಮಾಡ್ತಾ ಇಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ. ಅವ್ರು ಯಾರು? ಅವ್ರು ಹೆಂಗ್ ಪರಿಚಯ? ಅವ್ರ ಮುಂಚೆನೆ ಲವ್ ಸ್ಟೋರಿ ಇತ್ತನ್ನೆಲ್ಲ ಗುರುಜಿ. ಅವರು ದುರಂತ ಅಂದ್ರೆ ಅದ್ ನಿಮಗ್ ಗೊತ್ತಿತ್ತು ಕೂಡ? ಅಂದ್ರೆ ಗುರುಜಿ ಗೊತ್ತಿತ್ತು, ಬಟ್ ನನ್ನ ಒಪಿನಿಯನ್ ಏನಂದ್ರೆ ನಾ ಅವ್ರನ್ನ ಖುದ್ದಾಗಿ ಕೇಳಿದ್ದೆ, ನೀವ್ ಒಬ್ರು ಹುಡುಗಿನ ಇಷ್ಟಪಟ್ಟಿದ್ರಲ್ಲ, ಅವ್ರ ಜೊತೆ ಮದ್ವೆ ಆಗ್ತೀರಾ ಅಂತ ಮುಂಚೆನೆ ಕೇಳಿದ್ದೆ. ನಮ್ದು ಫಿಕ್ಸ್ ಆಯ್ತಲ್ಲ ಗುರುಜಿ, ವಾರದಲ್ಲಿ ಒಂದ್ಸರಿ ಕಾಲ್ ಮಾಡಿದಾಗ ಒಂದ್ ವಾರದಲ್ಲಿ ಕೇಳಿದ್ದೆ, ನೀವ್ ಒಂದ್ ಹುಡುಗಿನ ಇಷ್ಟಪಟ್ಟಿದ್ರಲ್ಲ, ಆ ಹುಡುಗಿ ಜೊತೆ ಮದ್ವೆ ಆಗಲ್ವಾ, ಯಾಕೆ, ಏನಾಯ್ತು ಅಂತ. ಅವ್ರು ಹೇಳಿದ್ರು, ಆ ಹುಡುಗಿ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ, ಎಲ್ರ ಜೊತೆ ಮಾತಾಡ್ತಾಳೆ, ಸೊ ಹಂಗಾಗಿ ನಾನು ಅವಳನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ರು. ಅಂದ್ರೆ ನೀವು ಅದನ್ನ ಕ್ಲಾರಿಟಿ ತಗೊಂಡಿದ್ರಿ? ಹಾ ತಗೊಂಡಿದ್ದೆ ಗುರುಜಿ, ಕ್ಲಾರಿಟಿ ತಗೊಂಡಿದ್ದೆ. ನೀವು ಮುಂದುವರೆದ್ರಿ? ಹಾ ಹೌದು ಗುರುಜಿ. ಇಲ್ಲಿ ನೋಡಿದ್ರೆ ಉಲ್ಟಾ. ಹಾ ಗುರುಜಿ. ಆಮೇಲೆ 4 ಮಂತ್ ಆದ್ಮೇಲೆ ನನಗೆ ಒಂದಿನ ಒಂದ್ ಫೈನ್ ಡೇ ಗೊತ್ತಾಯ್ತು. ಅವಾಗ ಫುಲ್ಲು ತಿರುಪತಿ ಬಾಕ್ಲೆಲ್ಲ ಆಗ್ಬಿಟ್ಟಿದ್ರು ನೋಡ್ ಗುರುಜಿ, ಗ್ರಹಣ ಹಿಡೀತು ಅಂತ 2020 ಇಲ್ಲ 18 ಅಲ್ಲಿ ಗುರುಜಿ. ಓಕೆ ಓಕೆ. ಆ ಟೈಮಲ್ಲಿ ನಾನು 4 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ. ಹಲೋ, ಹೇಳುವ. ನಾನು 4 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ ಗುರುಜಿ ಅವಾಗ. ಓಕೆ ಓಕೆ. ನಾನ್ ತವ್ರ ಮನೆಗೆ ಹೋಗಿದ್ದೆ. ಇವ್ರ ಏನ್ ಮಾಡಿದ್ದಾರೆ, ಆ ಹುಡುಗಿನ ಕರ್ಕೊಂಡು, ಅಂದ್ರೆ ಅವಳದ್ದು ಎಜುಕೇಶನ್ ಸಲುವಾಗಿ ಯಾವ್ದೋ ಸರ್ಟಿಫಿಕೇಟ್ ಬೇಕಿತ್ತಂತೆ. ನಿಮ್ಮ ವಯಸ್ಸವರ ದೊಡ್ಡವರ? ನನ್ಗಿಂತ 3 ವರ್ಷ ದೊಡ್ಡವ್ರೇನೋ ಗುರುಜಿ. ಅಂದ್ರೆ ನಮ್ಮ ಯಜಮಾನ್ರ ಏಜಿಗೂ ಅವ್ರ ಏಜಿಗೂ ಸೇಮ್ ಮ್ಯಾಚ್ ಇದೆ. ಓಕೆ. ಅವ್ರನ್ನ ಕರ್ಕೊಂಡು ಅದೇ ಮನೇಲಿ ಹೇಳಿದಾರೆ ನನ್ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಅಂತ. ಬಟ್ ಇವರು ಅವಳ ಜೊತೆ ಸುತ್ತಾಡಕ್ ಹೋಗಿದ್ದಾರೆ. ನೆಕ್ಸ್ಟ್ ಡೇ ಒಂದ್ 4-5 ಡೇಸ್ ಆದ್ಮೇಲೆ ನನಗ್ ಗೊತ್ತಾಯ್ತು. ಅಂದ್ರೆ
ನಮ್ಮ ಅಕ್ಕ ಅವ್ರು ಅಂದ್ರೆ ನಮ್ ದೊಡ್ಡಮ್ಮನ್ ಮಗಳಿಗೆ ಅದೇ ಊರಿಗೆ ಕೊಟ್ಟಿರೋದು ಗುರುಜಿ. ನಾನು ಯಾವ ಊರಿಗೆ ಕೊಟ್ಟಿದಾರಲ್ಲ ಅದೇ ಊರಿಗೆ ಅವ್ರಿಗೂ ಕೊಟ್ಟಿರೋದು. ಹ್ಮ್ ಅವ್ರು ಹೇಳಿದ್ರು ನಿಮ್ ಹಸ್ಬೆಂಡು ಬೇರೆಯವ್ರ ಜೊತೆ ಅಂದ್ರೆ ಆ ಹುಡ್ಗಿನ ಇಷ್ಟ ಪಡ್ತಿದ್ನಲ್ಲ, ಹ್ಮ್ ಆ ಹುಡ್ಗಿ ಜೊತೆ ಸುತ್ತಾಡಕ್ ಹೋಗಿದ್ದಾನೆ ಅಂತ. ಹ್ಮ್ ನನಗ್ ಕೋಪ ಬಂದು ನಾನು ನೆಕ್ಸ್ಟ್ ಡೇನೆ ಕಾಲ್ ಮಾಡಿದೆ ಗುರುಜಿ, ಎಲ್ಲಿಗೆ ಹೋಗಿದ್ದೆ ನೀನ್ ನಿನ್ನೆ, ಯಾರ ಜೊತೆ ಸುತ್ತಾಡಕ್ ಹೋಗಿದ್ಯಾ ಅಂತ. ಓಕೆ, ಮೊದಲಷ್ಟು ವಾಯ್ಸ್ ಕ್ವಾಲಿಟಿ ಅಂದರೆ ಕ್ಲಾರಿಟಿ ಬರುತ್ತಿಲ್ಲ, ಏನಾದರೂ ವ್ಯತ್ಯಾಸ ಇರು ಮಾಡಿ. ಗುರುಜಿ. ಹಲೋ, ಈಗ ಹೇಳವ್ವ. ಅದೇ ಗುರುಜಿ, ನಾನು ಅವರಿಗೆ ನೆಕ್ಸ್ಟ್ ಡೇ ಕಾಲ್ ಮಾಡಿ ಕೇಳಿದೆ, ಎಲ್ಲಿಗೆ ಹೋಗಿದ್ರಿ ನೀವು ಮೊನ್ನೆ ಸುತ್ತಾಡಕ್ಕೆ, ಹ್ಮ್ ನಂಗೆ ಹೇಳಿದ್ರು ಹಿಂಗೆ. ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತು ಕೇಳಿಲ್ಲ, ಮತ್ತೆ ಅವ್ರ ಜೊತೆ ನೀವು ನಡೆಸಿದಿರಲ್ಲ ಅಂತ ಕೇಳಿದೆ. ಹ್ಮ್ ಇವ್ರು ಹೇಳಿದ್ರು ನಾನ್ ಸುತ್ತಾಡಕ್ ಹೋಗಿದ್ದೀನಿ, ಅಂದ್ರೆ ಹಳ್ಳಿ ಕಡೆ ಭಾಷೆಯಲ್ಲಿ ಬೈತಾರ್ರಿ, ತುಂಬಾ ಕೆಟ್ಟದಾಗಿ ಬೈತಾರೆ. ಹ್ಮ್ ನಾನ್ ಸುತ್ತಾಡಕ್ ಹೋಗಿನಿ ಅಂತ ಯಾರು ಹೇಳಿದ್ ನಿಂಗೆ, ಹ್ಮ್ ಅವಳನ್ನ ಕರ್ಕೊಂಡ್ ಬಾ, ಹಂಗ್ ಹೊಡಿತೀನಿ ಹಿಂಗ್ ಹೊಡಿತೀನಿ ಅವಳಿಗೆ ಹ್ಮ್ ಅಂತ ಹೇಳಿದ್ರು. ಹ್ಮ್ ಬಿಡು ಏನೋ ಅಂತ ನಾನ್ ಸುಮ್ನೆ ಆದೆ ಗುರುಜಿ. ಇವಾಗ ಹೇಳಿದವ್ರಿಗೆ ಹೊಡಿಸ್ಬಾರ್ದಲ್ಲ, ಹ್ಮ್ 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 ಸೊ ಆ ಉದ್ದೇಶಕ್ಕೆ ನಾನ್ ಸುಮ್ನೆ ಆದೆ, ಇರ್ಲಿ ಬೇಡ ಅನ್ನೋ ಉದ್ದೇಶಕ್ಕೆ. ಮತ್ತೆ ನಂದು 4 months ಇದು ನಮ್ ಕಡೆ 4 months ಅಲ್ಲಿ ಸಣ್ಣದಾಗಿ ಒಂದು ಫಂಕ್ಷನ್ ಮಾಡ್ತಾರೆ ಗುರುಜಿ. ಓಕೆ. ಮತ್ತೆ ನನ್ ಗಂಡನ್ ಮನೆಗ್ ಬಂದೆ. ಹ್ಮ್ ಬಂದಾದ್ಮೇಲೆ ಫುಲ್ ನಾನ್ ಫೋನ್ ಚೆಕ್ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಆ ಫೋನಲ್ಲಿ ಏನು ಇಲ್ಲ, ಎಲ್ಲ ನಾರ್ಮಲ್ ಇಟ್ಟಿದ್ರು, ಸ್ಕ್ರೀನ್ ಟಚ್ ಫೋನ್ ಅಲ್ಲಿ. ಹ್ಮ್ ಅವರು ಸಪರೇಟ್ ಫೋನ್ ಯೂಸ್ ಮಾಡ್ತಾ ಇದ್ರು, ಒಂದು ಕೀಪ್ಯಾಡ್ ಫೋನ್ ಗುರುಜಿ. ಹ್ಮ್ ಓಕೆ. ನಂಗೆ ಗೊತ್ತಾಗಿಲ್ಲ, ಓಕೆ ಎಲ್ಲ ಬಿಟ್ಟು ಚೆನ್ನಾಗಿದ್ದಾರೆ ಬಿಡು ಅಂತ ನಾನು ಸುಮ್ನೆ ಆಗಿದ್ದೀನಿ ಗುರುಜಿ. ಅವಾಗ ಅಂದ್ರೆ ಫೋನ್ ನಿಮ್ಮ ಹತ್ರ ಸಿಗೋ ಥರ ಇದೆ ಅಂದರೆ ಇಲ್ಲೇನು ಅನುಮಾನ ಪಡ್ಲಿಕ್ಕೆ ಕಾರಣ ಇಲ್ಲ ಅಂತ. ಕಾರಣ ಇಲ್ಲ ಅಂತ, ಬಟ್ ನನ್ಗೆ ಒಂದೇ ಅಂದ್ರೆ ಡೈಲಿ ಹೊಲಕ್ ಹೋಗಿ ಬರೋರು, ಬಂದಾದ ತಕ್ಷಣ ಫುಲ್ ಫ್ರೆಶ್ ಅಪ್ ಆಗೋದು, ಅವಳ ಮೀಟ್ ಮಾಡಕ್ ಹೋಗೋದು. ಹ್ಮ್ ಹಲೋ, ಹೇಳವ ಕೇಳಿಸ್ತಿದೆ. ಅದೇ ಗುರುಜಿ, ಹೊಲಕ್ಕೆಲ್ಲ ಬಂದು ಹೊಲದಿಂದ ದಣದ್ ಬಂದಿರ್ತಾರಲ್ಲ, ಸ್ನಾನ ಎಲ್ಲ ಮಾಡ್ಬಿಡೋದು. ಅವಳ ಮನೆ ಅಂದ್ರೆ ನನ್ ಗಂಡನ ಮನೆ ಇತ್ತಲ್ಲ ಗುರುಜಿ, ಹ್ಮ್ ಅವಳದು ಅದೇ ಊರೇ ಗುರುಜಿ. ಓಕೆ. ಅದೇ ಊರೇ, ಮತ್ತೆ ನಮ್ ಕ್ಯಾಸ್ಟೇ ಗುರುಜಿ ಅವರುನು. ಹ್ಮ್ 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 ಅವಳಿಗೇನಂದ್ರೆ ಅಪ್ಪ ಅಮ್ಮ ಇಲ್ಲ ಗುರುಜಿ, ಓಕೆ. ಚಿಕ್ಕಪ್ಪನವ್ರ ಹತ್ರ ಇದ್ದು ಬೆಳೆದಿರೋದು. ಹ್ಮ್ ಸೊ ಹಂಗ ಹೋಗ್ತಾ ಇದ್ರಲ್ಲ, ನನ್ಗೇನು ಸುಮ್ನೆ ಇವಾಗ ಹೊಲದಿಂದ ದಣ ಬಂದಿರ್ತಾರೆ, ಅವ್ರನ್ನ ಏನಕ್ಕೆ ಹತ್ರನೇ ಕೂಡು, ನನ್ ಜೊತೆನೆ ಮಾತಾಡು ಅಂತ ಟಾರ್ಚರ್ ಮಾಡೋದು. ಹೊರಗಡೆ ಓಡಾಡ್ಕೊಂಡು ಬರ್ಲಿ ಅಂತ. ಓಡಾಡ್ಕೊಂಡ್ ಬರ್ಲಿ, ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡ್ ಬರ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಏನ್ ಕೇಳ್ತಾ ಇರ್ಲಿಲ್ಲ ಗುರುಜಿ. ಹ್ಮ್ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಕಂಟಿನ್ಯೂ ಆಗ್ತಾ ಇದಾರೆ ಅಂತ ಗೊತ್ತಾಯ್ತು. ನಮ್ ರಿಲೇಶನ್ ಅಲ್ಲಿ ಒಬ್ರದ್ ಮದ್ವೆ ಇತ್ತು ಗುರುಜಿ. ಹ್ಮ್ ಆವಾಗ ಹೋಗ್ಬೇಕಾರೆ ನನಗ್ ಗೊತ್ತಾಯ್ತು, ಆ ಹುಡುಗಿ ಕಡೆಯಿಂದ ಕಾಲ್ ಬಂತು. ಹ್ಮ್ ಅದು ನೇಮ್ ಮೆನ್ಷನ್ ಆಯ್ತು ಗುರುಜಿ ಮೇಲೆ. ಓಹೋ. ಸೊ ಹಂಗಾಗಿ ಮತ್ತೆ ನೀನ್ ಕಂಟಿನ್ಯೂ ಮಾಡ್ತಾ ಇದೀಯಾ ಅಂತ ಫುಲ್ ಅವ್ರ ಮನೆಗೆ, ಅಂದ್ರೆ ಮದ್ವೆ ಮನೆಗೆ ಹೋಗ್ಬೇಕಾದ್ರೆ ಫುಲ್ ಜಗಳ ಆಡ್ಕೊಂಡೇ ಹೋಗಿರೋದು. ಹ್ಮ್ ಜಗಳ ಆಡ್ಕೊಂಡ್ ಹೋಗಿದೀವಲ್ಲ ಗುರುಜಿ, ಫುಲ್ ತಲೆ ಇರುತ್ತಲ್ಲ, ತಲೆಯಲ್ಲಿ ಸುಂಡೆ ಬರೋ ತರ ಹೊಡ್ಕೊಂಡ್ ಹೋಗಿದ್ದಾರೆ. ಓ, ನೀವು ಕೇಳಿದ್ರಿ ಅಂತ? ನಾನ್ ಕೇಳಿದೆ ಅಂತ. ಹ್ಮ್ ಆಮೇಲೆ ಇನ್ನೊಂದ್ ಏನಂದ್ರೆ, ನಂಗೆ ಏನೇ ಬೇಕಿದ್ರು ನಮ್ಮ ಅತ್ತೆ ಮಾವನ್ನೇ ಕೇಳ್ಬೇಕು. ಹ್ಮ್ ಅವ್ರು ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ, ನಾನ್ ದುಡ್ದಿರೋದೆಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ. ಅಂದ್ರೆ ನಾನ್ ನಮ್ಮ ಅಪ್ಪ ಅಮ್ಮನ ಹತ್ರನೇ ಇರ್ತೀನಿ, ನನ್ನ ಹತ್ರ ದುಡ್ಡು ಎಲ್ಲಿಂದ ಬರ್ತೇವೆ, ನೀ ಏನಕ್ಕೆ ನನ್ನ ಕೇಳ್ತೀಯ, ನಮ್ಮ ಅಪ್ಪ ಅಮ್ಮನ್ನೇ ಕೇಳು ಅಂತ. ಅಂದ್ರೆ ದುಡ್ದಿದ್ನೆಲ್ಲ ಅಪ್ಪ ಅಮ್ಮನಿಗೆ ಕೊಡ್ತೀನಿ, ನೀನ್ ಕೇಳೋದಿದ್ರೆ ಅವ್ರ ಹತ್ರ ಕೇಳು ಅಂತ. ಹಾ ಗುರುಜಿ, ಅಂದ್ರೆ ನಮ್ ಮಾವನೇ ಗುರುಜಿ ಮನೆ ನಡೆಸೋದು. ಇವ್ರ ಕೈಲಿ ಏನ್ ದುಡ್ಡು ಬಂದು ಅವ್ರಿಗೆ ಹೋಗ್ತಿರ್ಲಿಲ್ಲ, ಬಟ್ ಇವ್ರು ಜಸ್ಟ್ ಹೊಲದಲ್ಲಿ ಕೆಲಸ ಮಾಡಿ ಬರ್ತಾ ಇದ್ರು, ನಮ್ಮ ಮಾವನೇ ಎಲ್ಲ ನೋಡ್ಕೊಂತಿದ್ದು. ಓಕೆ ಓಕೆ. ಅಷ್ಟಾಯ್ತು ಗುರುಜಿ, ಫುಲ್ಲು ಸುಂಡೆ ಬರೋ ತರ ಹೊಡೆದಿದ್ರು. ನಾನ್ ಯಾಕಂದ್ರೆ ಇವ್ರನ್ನ ಮಾಡ್ಕೊಂಡಿದೀನಿ, ಹೊಟ್ಟೆ ಅಷ್ಟೊತ್ತಿಗೆ ಒಂದ್ ಮಗು ಹುಟ್ಟಿತ್ತು ಗುರುಜಿ, ನಂದು ದೊಡ್ಡ ಮಗ ಹುಟ್ಟಿದ್ದ. ಅವನು ಹುಟ್ಟಿದಾಗ ಗುರುಜಿ 900 ಗ್ರಾಮ್ ಇದ್ದ ಗುರುಜಿ, ಒಂದು ಕೆಜಿಗೆ 100 ಗ್ರಾಮ್ ಕಡಿಮೆ ಇದ್ದ. ಫುಲ್ ಇವ್ರು ಮಾಡೋ ನಾಟಕಗಳಿಗೆಲ್ಲ ನನಗೆ ಟೆನ್ಷನ್ ಆಗ್ಬಿಟ್ಟು, ಆಮೇಲೆ ಫುಲ್ ಹೈ BP ಆಗಿ 1 month ICU ಅಲ್ಲಿ ಇದ್ದ ಗುರುಜಿ. ಅಂದ್ರೆ ಮಗು ಬೆಳವಣಿಗೆ ಸರಿಗ ಆಗಿರ್ಲಿಲ್ಲ ಅಂತ? ಸರಿಗಾಗಿಲ್ಲ ಗುರುಜಿ. ಹಾ, ಅದು ಡಾಕ್ಟರ್ ಹೇಳಿದ್ರು ಇಬ್ರಲ್ಲಿ ಒಬ್ರೇ ಬದುಕೋದು, ಇವ್ರು ಬದುಕ್ತಾರ ಗೊತ್ತಿಲ್ಲ, ಮಗು ಬದುಕುತ್ತೆ ಗೊತ್ತಿಲ್ಲ ಅಂತ. ಆವಾಗ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಇಲ್ಲ ನಮಗ್ ಮಗಳನ್ನೇ ಉಳಿಸ್ಕೊಡಿ, ಮಗು ಏನು ಅವ್ರಿದ್ರೆ ಇನ್ನೊಂದ್ ಮಾಡ್ಕೋಬಹುದು ಅಂತಂದು ಹೇಳಿದ್ರು ಗುರುಜಿ. ಆಮೇಲೆ ಇವ್ರು ನಮ್ಮ ಅತ್ತೆ ಮಾವ ಒಂದಿನ ಹಾಸ್ಪಿಟ್ಲಿಗೆ ಮಾತಾಡ್ಸಕ್ ಬಂದಿದ್ರು.
ನನ್ನ ಅತ್ತೆ ಮತ್ತೆ ನನ್ ಗಂಡ ಇಬ್ರು ಬಂದಿದ್ರು ಗುರುಜಿ ಮಾತಾಡ್ಸೋಕೆ. ಹ್ಮ್ ಒಂದು ದಿನ ಎಕ್ಸ್ಟ್ರಾ ಇರಿ ಅಂದ್ರೆ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಅಜ್ಜಿ ಅವ್ರಿಗೆಲ್ಲ ಇದ್ದು ಫುಲ್ಲು ಬೇಜಾರಾಗ್ಬಿಟ್ಟಿತ್ತು ಗುರುಜಿ. ಹ್ಮ್ ಇರಿ ಅಂದ್ರೆ ಇಲ್ಲ, ಹೊಲ್ದಲ್ಲಿ ಕೆಲ್ಸ ಇದಾವೆ ನಾವ್ ಹೋಗ್ತೀವಿ ಅಂತಂದು ಇವ್ರು ನಮ್ಮ ಹಸ್ಬೆಂಡು ಹೋಗ್ತೀವಿ ಅಂತ ಬಂದು ಅವಳ ಜೊತೆ ಫುಲ್ಲು ಡೇಟಿಂಗ್. ಅರ್ಥ ಆಗ್ಲಿಲ್ಲ. ಈಗ ಆಸ್ಪತ್ರೆಗೆ ಬಂದಿದ್ರು. ಹಾ ಗುರುಜಿ ಆಸ್ಪತ್ರೆಗೆ ಬಂದಿದ್ರು. ಬಟ್ ನಮ್ಮೂರಿಂದ ನನ್ ಗಂಡನ ಮನೆಯಿಂದ ಆಸ್ಪತ್ರೆ ಇರೋದು 150 ಕಿಲೋಮೀಟರ್ ದೂರದಲ್ಲಿರೋ ಆಸ್ಪತ್ರೆಲಿ ನಾವಿದ್ವಿ ಗುರುಜಿ. ಓಕೆ. ಸೊ ಹಂಗಾಗಿ ಅವ್ರು ಇರ್ಲಿಲ್ಲ, ಹೊಲ್ದಲ್ಲಿ ಕೆಲ್ಸ ಇದೆ ಅಂತಂದ್ ಹೇಳಿ ಬಂದ್ಬಿಟ್ರು. ಬಂದು ಆ ಹುಡುಗಿ ಜೊತೆ ಹೋಗಿದ್ದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಹೇಳಿದ್ರು ಗುರುಜಿ. ಹ್ಮ್ ಸೊ ನನ್ಗೇನ್ ಅನಿಸ್ತಂದ್ರೆ ಬೇಡ, ಹೋದ್ ಸರಿನೇ ಹೇಳಿದವ್ರ ಮಾತು ಕೇಳಿ ಜಗಳ ಆಡಿದೀನಿ, ಸೊ ಈ ಸರಿ ಜಗಳ ಆಡೋದ್ ಬೇಡ ಅಂತಂದ. ಅಲ್ಲಿಗೂ ನನ್ಗೆ ಒಂದ್ ಕ್ಲೂ ಗೊತ್ತಾಯ್ತು. ಅವ್ರು ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೆ ಮತ್ತೆ ಕಾಲ್ ಬಂತು ಅವಳ ಕಡೆಯಿಂದ. ಹ್ಮ್ ನಾನ್ ಕೇಳಿದೆ ಏನಿದು ಕಾಲು ಹಿಂಗೆ ಅಂದ್ರೆ, ಇಲ್ಲ ಅವಳಿಗೆ ಯಾರೋ ಗಂಡ್ ನೋಡಕ್ ಬಂದಿದಾರಂತೆ, ಹ್ಮ್ ಸೊ ಅದಕ್ಕೆ ನನ್ ಜೊತೆ ಒಂದ್ಸರಿ ಮಾತಾಡ್ಬೇಕಂತೆ, ಮಾತಾಡ್ತೀನಿ ಅಂದ್ರು. ಹ್ಮ್ ಇರ್ಬೋದೇನೆ ಬಿಡು ಅಂತ ನಾನ್ ಸುಮ್ನೆ ಅದೇ ಗುರುಜಿ. ಜಾಸ್ತಿ ಸ್ಟ್ರಿಕ್ಟ್ ಮಾಡಕ್ ಹೋದಂಗೆಲ್ಲ ಗಂಡ್ ಮಕ್ಳು ಕದ್ದು ಮುಚ್ಚಿ ಮಾಡೋದು ಜಾಸ್ತಿ ಮಾಡ್ತಾರ ಅನ್ನೋ ಉದ್ದೇಶಕ್ಕೆ ನಾನ್ ಸುಮ್ನೆ ಅದೇ ಗುರುಜಿ. ಬಟ್ ನಿಮ್ಮ ಆ ಸ್ಥಿತಿ, ಈಗ ಮಗು ಆಗಿದೆ, ಅಲ್ಲಿ ಐಸಿಯುಲಿದ್ದೀರಿ ಅಥವಾ ಮಗು ಐಸಿಯುಲಿದೆ ಅಥವಾ ಇನ್ನೂ ಮಗು ಆಗಿರಲಿಲ್ಲ ಅಂದರೆ ಒಂದೇನು ಅಂಥದ್ದೊಂದು ಸ್ಥಿತಿಲಿ ಇವ್ರಿಗೆ ಇದು ಮುಖ್ಯ ಆಗಿತ್ತಾ? ಹೌದು ಗುರುಜಿ. ನಿಮ್ಗದು ಭಾಳ ನೋವಾಗಿರ್ಬೇಕಲ್ಲ ಪಾಪ. ತುಂಬಾ ನೋವಾಯ್ತು ಗುರುಜಿ, ತುಂಬಾ ನೋವಾಯ್ತು. ನನ್ಗೇನೋ ಒಂದ್ ಹೇಳಿದ್ರು ಅಂದ್ರೆ, ನನ್ಗೇನು ಅಂದ್ರೆ ನಾನು ಚಿಕ್ಕವಳಿರ್ಬೇಕಂದ್ರೂ ನನ್ಗೆ ಯಾರು ಪ್ರೀತಿ ಸಿಕ್ಕಿಲ್ಲ ಗುರುಜಿ. ಇವ್ರೇನಾದ್ರು ಒಂದ್ ಚೂರ್ ಜಾಸ್ತಿ ಪ್ರೀತಿಯಿಂದ ಮಾತಾಡ್ಸ್ಬಿಟ್ರೆ ನಾನ್ ಕರ್ಗೋಗ್ಬಿಡೋಳು. ಸೊ ಬಿಡು, ಇವ್ರು ಚೆನ್ನಾಗಿ ಮಾತಾಡ್ತಾ ಇದಾರಲ್ಲ, ಚೆನ್ನಾಗಿ ಮಾತಾಡಿಸ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಏನೋ ಒಂದು ರಮಿಸಿ ಹೇಳ್ಬಿಡೋರು. ನನ್ಗೆ ಆ ಕ್ಷಣಕ್ ಮಾತ್ರ ಅವ್ರ ಮೇಲೆ ಸಿಟ್ಟಿರ್ತಾ ಇರ್ಲಿಲ್ಲ, ಏನಿಲ್ಲ. ಅವ್ರಂದ್ರೇನು ನಾನ್ ಜಾಸ್ತಿ ಇಷ್ಟಪಡಕ್ ಶುರು ಮಾಡಿದೆ ಗುರುಜಿ. ಮುಂಚೆಯಿಂದಾನು ನಂಗೆ ಇಷ್ಟನೇ ಇದ್ರು ಅವರು. ಬಟ್ ಏನು ಆ ತರ ಚೆನ್ನಾಗಿ ಮಾತಾಡಿಸಿದಾಗ ಇನ್ನು ಜಾಸ್ತಿ ಲವ್ ಆಗೋದು ಅವ್ರ ಮೇಲೆ. ಅಷ್ಟಾಯ್ತು ಗುರುಜಿ. ಅದು ಮದ್ವೆಗೆ ಹೋಗಿದ್ವಲ್ಲ ಗುರುಜಿ, ಅಲ್ಲಿಂದ ರಿಟರ್ನ್ ಬಂದಾದ್ಮೇಲೆ ನಾನು ನಮ್ಮ ಅಮ್ಮ ಅಂದ್ರೆ ಅವ್ರದ್ದು ಚಿಕ್ಕ ಮೊಬೈಲ್ ಮೇಂಟೈನ್ ಮಾಡ್ತಾ ಇದ್ರಲ್ಲ ಗುರುಜಿ, ಅದ್ ನನ್ ಕೈಗೆ ಸಿಕ್ತು ಒಂದಿನ. ಅದ್ರಲ್ಲಿ ಆ ಹುಡುಗಿ ಮೆನ್ಷನ್ ಮಾಡಿದ್ಲು, ನನಗೆ ಈ ಜನ್ಮಕ್ ನಾನು ಯಾರನ್ನೂ ಗಂಡ ಅಂತ ಒಪ್ಕೊಳಲ್ಲ, ನೀನ್ ಮದ್ವೆ ಆದ್ರೂನು ಮದ್ವೆ ಆಗದೆ ಇದ್ರೂನು ನೀನೇ ನನ್ ಗಂಡ, ಹಂಗೆ ಹಿಂಗೆ ಅಂತ ಮೆಸೇಜ್ ಬರ್ದಿದ್ಲು ಅವಳು. ನಿಮ್ಮ ಗಂಡನ್ಗೆ? ಹಾ, ನನ್ ಗಂಡನ್ಗೆ. ಅಂದ್ರೆ ಈ ನಾರ್ಮಲ್ ಮೆಸೇಜ್ ಅಂತಾರಲ್ಲ ಅದು? ಹಾ, ನಾರ್ಮಲ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಮಾಡಿದ್ಲು ಗುರುಜಿ. ನಂಗೆ ಈ ಜನ್ಮದಲ್ಲಿ ಬೇರೆ ಯಾರು ಬೇಡ, ನೀನೇ ಬೇಕು ಅಂತ. ಹಾ, ನೀನೇ ಬೇಕು, ನಿನ್ನ ಬಿಟ್ಟು ನಾನು ನಿನ್ ಜಾಗದಲ್ಲಿ ಯಾರನ್ನೂ ಊಹೆ ಮಾಡ್ಕೊಳಲ್ಲ, ಅದು ಏನು ಜೀವನ ಇದ್ರೆ ನಿನ್ ಜೊತೆನೆ, ಹೋದ್ರೆ ನನ್ ಜೊತೆನೆ ಅಂತ. ನಾನ್ ಅದು ಮೆಸೇಜ್ ನೋಡಿದ ತಕ್ಷಣ ನನಗೆ ಫುಲ್ಲು ಸಿಟ್ಟು ಬಂತು ಗುರುಜಿ. ಆಮೇಲೆ ಇದ್ ಮಾತು ನಮ್ಮ ಅಮ್ಮಗೂ ಹೇಳಿದೆ ಗುರುಜಿ, ಈ ತರ ಎಲ್ಲ ಮಾಡ್ತಿದಾರೆ ನೋಡು ಅಂತ. ಅಂದ್ರೆ ಅಲ್ಲಿಗೆ ಒಂದ್ ಸ್ವಲ್ಪ ಗೊತ್ತಿತ್ತು ನಮ್ಮ ಅಮ್ಮಗೆ. ನಮ್ಮ ಅಮ್ಮಗೆ ಹೇಳಿದ್ರೆ ನಮ್ಮ ಮಮ್ಮಿ ಏನ್ ಮಾಡಿದ್ದಾರೆ, ಅವ್ರ ಚಿಕ್ಕಮ್ಮ ಇದಾರಲ್ಲ, ಹುಡುಗಿ ಚಿಕ್ಕಮ್ಮ, ಅವ್ರಿಗೆ ಹೋಗಿ ಕೇಳಿದಾರೆ ಡೈರೆಕ್ಟ್, ನಿಮ್ ಮಗಳು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ, ನಮ್ದು ಇರೋದು ಒಂದೇ ಮಗಳು, ಸೊ ಅವಳ ಲೈಫಲ್ಲಿ ಬಂದು ಆಟ ಆಡಕ್ ಹೇಳ್ಬೇಡಿ, ಚೆನ್ನಾಗಿ ಸಂಸ್ಕಾರ ಕಲ್ಸಿ ಅಂತ ಅವ್ರ ಚಿಕ್ಕಮ್ಮಗೆ ಹೇಳಿದಾಳೆ ಹೋಗಿ. ಅವ್ರ ಚಿಕ್ಕಮ್ಮ ಹೋಗಿ ಅವ್ರ ಹಸ್ಬೆಂಡ್ಗೆ ಹೇಳಿ ಫುಲ್ ಅವ್ರನ್ನೆಲ್ಲ ಹೊಡೆದಾರೆ ಗುರುಜಿ. ಯಾರನ್ನ? ಅದೇ ಆ ಹುಡುಗಿನ, ನಮ್ಮ ಹಸ್ಬೆಂಡಿಗೆ ಮೆಸೇಜ್ ಮಾಡಿದ್ಲಲ್ಲ ಆ ಹುಡುಗಿನ ಹೊಡೆದಿದ್ದಾರೆ ಜಾಸ್ತಿ. ಓಕೆ, ಅಂದ್ರೆ ಅವ್ರ ಮನೆಯವ್ರು ಯಾಕೆ ಹಿಂಗ್ ಮಾಡಿದ್ಯಾ ಅಂತ? ಹೇಳದಿದ್ರೆ ಹುಡುಗಿ ಮದ್ವೆ ಆಗ್ಲಿಕ್ಕೂ ಮುಂಚೆ ಹೇಳ್ಬೋದಿತ್ತು ತಾನೇ. ಹಲೋ, ನೀ ಏನ್ ಹೇಳದಿದ್ರು ಮದ್ವೆ ಆಗ್ಲಿಕ್ಕೂ ಮುಂಚೆ ಹೇಳ್ಬೋದಿತ್ತು ತಾನೇ. ಇವಾಗ ಮದ್ವೆ ಆಗಿ ಆಲ್ರೆಡಿ ಒಂದ್ ಮಗು ಇದೆ ಅವ್ರಿಗೆ, ಇವಾಗ ಅವ್ರ ಲೈಫಲ್ಲಿ ನೀನ್ ಏನಕ್ಕೆ ಹೋಗಿ ಇಂಟರ್ಫಿಯರ್ ಆಗ್ತಾ ಇದ್ದೀರಾ ಅಂತ ಅವಳಿಗೆ ಹೊಡೆದಿದ್ದಾರೆ ಗುರುಜಿ. ಅವಳು ಏನ್ ಮಾಡಿದ್ದಾಳೆ, ಹೊಡೆದಿರೋದು ಅದೆಲ್ಲ ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡಿದ್ದಾಳೆ. ಶೇರ್ ಮಾಡಾದ್ಮೇಲೆ ನಮ್ಮ ಹಸ್ಬೆಂಡು ಏನ್ ಮಾಡಿದ್ರು ಏನಾಯ್ತೋ ಗೊತ್ತಿಲ್ಲ ಗುರುಜಿ, ಒಂದ್ ಕಡೆ ಕೆಲ್ಸಕ್ ಹೋಗ್ತಾ ಇದ್ರು. ಅವಾಗ ಕೆಲ್ಸಕ್ ಹೋಗ್ತಾ ಇದ್ರ, ನಾವ್ ಅನ್ಕೊಂಡಿದೀವಿ ಕೆಲ್ಸಕ್ ಹೋಗಿದ್ದಾರೆ ಬಿಡು ಅಂತ. ಬಟ್ ರಾತ್ರಿ 9-10 ಗಂಟೆ ಆದ್ರೂನು ಮನೆಗ್ ಬರ್ಲಿಲ್ಲ ಅವತ್ತ. ಫೋನ್ ಮಾಡಿದ್ವಿ, ಯಾಕೆ ಇನ್ನು ಮನೆಗ್ ಬಂದಿಲ್ಲ ಅಂದ್ರೆ ನಮ್ಮ ಮಾವ ಮಾಡಿದ್ರು ಗುರುಜಿ.
ಯಾಕಪ್ಪ ಇನ್ನ ಮನೆಗ್ ಬಂದಿಲ್ಲ ಅಂತ ಕೇಳಿದ್ರೆ, ಇಲ್ಲ ನಾನ್ ಮನೆಗ್ ಬಂದಿಲ್ಲ, ಬರೋದು ಇಲ್ಲ, ಹಿಂಗೆ ಆ ಹುಡ್ಗಿನ್ ಕರ್ಕೊಂಡು ನಾವು ದೂರ ಹೋಗ್ತಾ ಇದೀವಿ ಅಂತ ಹೇಳಿದ್ರು ನಮ್ಮ ಮಾವಗೆ. ಓಹೋ, ಆ ಹುಡುಗಿ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ. ಆ ಹುಡ್ಗಿನ್ ಕರ್ಕೊಂಡು ಅಂದ್ರೆ ಇವ್ರ ಹತ್ರ ಬೈಕ್ ಇತ್ತಲ್ಲ, ಸೊ ಅದೇ ಬೈಕ್ ತಗೊಂಡು ಹೋಗಿದ್ದಾರೆ ಗುರುಜಿ. ಅಂದ್ರೆ ಅಷ್ಟೊತ್ತಿಗೆ ನಿಮ್ಮ ಅತ್ತೆ ಮಾವನಿಗೂ ಕೂಡ ಇದು ಗೊತ್ತಿತ್ತು. ಗೊತ್ತಿತ್ತು ಗುರುಜಿ, ನಾನ್ ತುಂಬಾ ಸತಿ ಹೇಳಿದ್ರುನು ಇವ್ರ ಮನೇಲಿ ಏನಂತ ಹೇಳಿದಾರೆ, ಅವಳಿಗೆ ಏನಾದ್ರು ನೀವು ಮನೇಲಿ ಹೋಗ್ಬಿಟ್ಟು ಟಾರ್ಚರ್ ಅಂದ್ರೆ ಅವ್ರ ಮನೇಲಿ ಹೇಳ್ಬಿಟ್ರೆ ನಾನು ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ. ಸೊ ಹಾಗಾಗಿ ಮಗನ ಮೇಲಿನ ಪ್ರೇಮಕ್ಕೆ ಈ ವಿಚಾರ ದೊಡ್ಡದು ಮಾಡಿಲ್ಲ ಅವರು. ಹಾ ಗುರುಜಿ, ಅದೊಂದು ಇನ್ನೊಂದು ರೀಸನ್ ಇದೆ, ನಾನು ಮುಂದೆ ಹೇಳ್ತೀನಿ ಗುರುಜಿ ಅದನ್ನ. ಆಯ್ತು, ಅವ್ರು ಫೋನ್ ಮಾಡಿ ನಾನು ಬರಲ್ಲ, ನಾನು ಹೋಗ್ತಿದ್ದೀನಿ ಅಂದ್ರು. ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನಗ್ ಗೊತ್ತಾಯ್ತು ಗುರುಜಿ. ನಾನ್ ಕಾಲ್ ಮಾಡಿದ್ರು ಪಿಕ್ ಮಾಡ್ಲಿಲ್ಲ, ನಾನು ಎಷ್ಟ್ ಹೇಳಿದ್ರು ಕೇಳಿಲ್ಲ, ಏನೋ ಮಾಡೋದ್ ತಪ್ಪು ಮಾಡಿದ್ಯಾ, ಬಟ್ ಇವಾಗ ನೈಟ್ ಹೇಳಿದ್ಯಲ್ಲ ಹಂಗೆ ಕರ್ಕೊಂಬಂದ್ ಬಿಟ್ಬಿಡು ಅವ್ರ ಮನೆಗೆ, ಏನು ಆಗಲ್ಲ, 4 ಜನಕ್ಕೆ ಗೊತ್ತಾಗದೆ ಇರಂಗೆ ಹೋಗಿ ಅವ್ರ ಮನೆಗ್ ಬಿಡೋಣ ಅಂತ ಹೇಳಿದ್ರೆ, ಇಲ್ಲ ನನಗೆ ಅಕ್ಕಿನೇ ಬೇಕು. ಅಕ್ಕಿನೂ ಹಂಗೆ ಫಿಕ್ಸ್ ಆಗಿದ್ಲು ಗುರುಜಿ, ಇವನೇ ಬೇಕು ನನ್ಗ, ಅದ್ ಎಂತದ್ ಬಂದ್ರುನು ಇವ್ರೇ ಬೇಕು ನನ್ಗ ಅಂತ. ಸೊ ಹಂಗಾಗಿ ಹೋದ್ರು ಗುರುಜಿ. ಹೋಗಿ 8 ದಿನ ಆದ್ಮೇಲೆ ಮನೆಗ್ ಬಂದ್ರು ಗುರುಜಿ. 8 ದಿನ? ಇಲ್ಲ 3 ದಿನ ಆದ್ಮೇಲೆ, ಅಂದ್ರೆ ನಮ್ಮ ಅತ್ತೆ ಇದಾರಲ್ಲ, ಅತ್ತೆನ್ ತಮ್ಮನ್ ಮನೆಗ್ ಬಂದ್ರು 3 ದಿನ ಆದ್ಮೇಲೆ. ಅವ್ರ ಮನೆಯವರು ಈ ನಡುವೆ ಈ 3 ದಿನದಲ್ಲಿ ಅವ್ರ ಮನೆಯವರು ನೀವು ಏನಾದ್ರು ಮಾತಾಡ್ಕೊಂಡಿದ್ರಾ? ಇಲ್ಲ ಗುರುಜಿ, ಮಾತಾಡಿಲ್ಲ. ಯಾಕಂದ್ರೆ ಒಂದೇ ಊರವ್ರಲ್ವಾ ಗುರುಜಿ, ಅಂದ್ರೆ ಸ್ವಲ್ಪ ನಮ್ ಮಾವ ಸ್ವಲ್ಪ ಏನು ಪಂಚಾಯತಿಲಿ ಅದ್ರಲ್ಲಿ ಇದ್ರಲ್ಲಿ ಇರೋದಕ್ಕೆ ಸ್ವಲ್ಪ ಒಂಥರ ನೋಡಿದ್ರೆ ರೌಡಿಸಮ್ ಅನ್ನೋ ತರಾನೇ. ಗುರುಜಿ ನೋಡಿದ್ರೆ ರೌಡಿಸಮ್, ಯಾಕಪ್ಪ ಇವ್ರನ್ನ ನಾವ್ ತಡಿಬಿಟ್ಟು ನಮ್ಮ ಮೈ ಮೇಲೆ ನಾವ್ ಹೇಳ್ಕೊಳ್ಳೋದು ಅನ್ನೋ ತರ ಇದ್ರು ಅವರು ಕೂಡ. ಅವರು ಕೂಡ ಗುರುಜಿ. ಯಾಕಂದ್ರೆ ಅಪ್ಪ ಅಮ್ಮ ಇದ್ರೆ ಯಾರ್ಗೆ ಆಯ್ತು ನನ್ ಮಗಳ ಲೈಫ್ ಹಾಳಾಗುತ್ತೆ, ನನ್ ಮಗಳ ಕೆರಿಯರ್ ಹಾಳಾಗುತ್ತೆ ಅಂತ ಭಯ ಇರುತ್ತೆ. ಬಟ್ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಅಲ್ವಾ, ಅಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಆದ್ರೂನು ಅವಳಿಗೇನ್ ಕಡಿಮೆ ಮಾಡಿರ್ಲಿಲ್ಲ ಗುರುಜಿ, ತುಂಬಾ ಚೆನ್ನಾಗಿ ಓದ್ಸಿದ್ದಾರೆ. ಆಮೇಲೆ ಏನು ಒಂದ್ ಕೆಲ್ಸನೂ ಹೇಳ್ಕೊಟ್ಟಿಲ್ಲ ಅವಳಿಗೇನು, ಓದ್ಲಿ ಓದ್ಲಿ ಚೆನ್ನಾಗ್ ಓದ್ಲಿ ಅನ್ನೋ ಉದ್ದೇಶಕ್ಕ ಈ ಕಡೆ ಇರೋ ಕಾಲ್ ಆ ಕಡೆ ಇರ್ದೇ ಇರೋ ತರ ಚೆನ್ನಾಗ್ ನೋಡ್ಕೊಂಡಿದ್ರು. ಇವ್ರು ಯಾವ್ದೋ ಒಂದು ಕಾಲದಲ್ಲಿ ಇಷ್ಟಪಟ್ಟಿದ್ರು ಅನ್ನೋ ಉದ್ದೇಶಕ್ಕೆ ಅದೇ ಒಂದ್ 3 ದಿನ ಆದ್ಮೇಲೆ ಬಂದ್ರು. 3 ದಿನ ಆದ್ಮೇಲೆ ಬಂದ್ರು ಗುರುಜಿ. ನಾನ್ ನೆಕ್ಸ್ಟ್ ಡೇ ಅವ್ರು ಬಂದಿದಾರೆ ಅಂತ ಗೊತ್ತಾದ ತಕ್ಷಣ ನಮ್ಮ ಅತ್ತೆ ಇದಾರಲ್ಲ, ಅಂದ್ರೆ ನನ್ ಗಂಡನ ಅಮ್ಮ, ಅವ್ರ ತಮ್ಮನ್ ಮನೇಲಿ ಇದ್ರ, ನಾವು ಅಲ್ಲಿಗೆ ಹೋದ್ವಿ. ಫಸ್ಟ್ ನಾನು ನನ್ ಮಗನ್ ಕರ್ಕೊಂಡು ಅಲ್ಲಿಗೆ ಹೋದ್ನೆ ಗುರುಜಿ, ನಮ್ಮ ಮಾವನವ್ರ ಸಮೇತ. ಹೋದ ತಕ್ಷಣ ನಾನು ಅವ್ರನ್ನ ನೋಡ್ಬಿಟ್ಟು ಹಗ್ ಮಾಡಿದೆ. ಏನೋ ತಪ್ಪು ಮಾಡಿದೀರ ಬಿಡಿ, ಏನಾದ್ರು ಮಾಡಿ ಸರ್ ಮಾಡ್ಕೊಳ್ಳೋಣ ಅಂತ. ನನಗೆ ಯಾಕೋ ಗೊತ್ತಾಗ್ಲಿಲ್ಲ ಗುರುಜಿ, ಅವ್ರು ತಪ್ಪು ಮಾಡಿದ್ರುನು ನನ್ಗೆ ಯಾಕೋ ಅವ್ರನ್ನ ದೂರ ಮಾಡ್ಬೇಕಂತ ಬರ್ಲಿಲ್ಲ ಮನ್ಸಲ್ಲಿ. ಹೋಗಿ ಹಗ್ ಮಾಡಿದ ತಕ್ಷಣ ನಾನ್ ನಿಂತಿರೋಳ್ ಬೀಳೋ ತರ ದುಃಖಿದ್, ಸರಿ ನನ್ನ ಹತ್ರ ಬರ್ಬೇಡ ಅಂತ. ಅವ್ರು ಆ ತರ ತಳ್ಳಿದ್ರು. ಆಮೇಲೆ ಅವಳ ಹತ್ರನೂ ಹೋಗಿ ನಮ್ಮಪ್ಪ ನಮ್ಮಮ್ಮ ನಮ್ ಸೋದರತ್ತೆ ಎಲ್ರು ರಿಕ್ವೆಸ್ಟ್ ಮಾಡಿದ್ರು ಗುರುಜಿ, ನಮ್ದು ಇರೋದೊಂದ್ ಮಗು ಇದೆ, ಹೆಣ್ಮಗು, ಅದು ತುಂಬಾ ಕಷ್ಟದಿಂದ ಬೆಳೆದಿರೋದು, ಅದ್ರ ಲೈಫಲ್ಲಿ ನೀನ್ ಬರ್ಬೇಡ ಅಂತ ಇವ್ರೆಲ್ಲ ಕೇಳಿದ್ರೆ ಅವಳು ಹೇಳಿದ್ ಒಂದೇ ಮಾತು, ನಿಮಗ್ ಮದ್ವೆ ಮಾಡಕ್ ಎಷ್ಟು ಖರ್ಚಾಗಿದೆ ಅಷ್ಟ್ ಹೇಳಿ ನಾನ್ ಕೊಡ್ತೀನಿ, ಬಟ್ ಇವನ್ನ ನಾನು ಬಿಡಲ್ಲ. ಅವ್ರು ಹುಡ್ಗಿ ಹೇಳಿರೋದ ಆ ಮಾತು. ಇವ್ರು ನನ್ನ ಹಸ್ಬೆಂಡು ನನ್ ಡಿಸಿಷನ್ ಏನ್ ಕೇಳಲಿಲ್ಲ ಗುರುಜಿ, ಆಕಿ ಬೇಕಂದ್ರೆ ಬೇಕ್ ನನಗಷ್ಟೇ ಅಂತ ನಮ್ಮ ಹಸ್ಬೆಂಡು. ನಾನ್ ಹೇಳ್ದೆ. ಆಮೇಲೆ ಅಕ್ಕಿನ ಮನ ಒಲಿಸಿದ್ರು ಗುರುಜಿ ಎಲ್ರು, ಈ ತರ ಎಲ್ಲ ಮಾಡ್ಬಾರ್ದು, ಆ ಹುಡ್ಗಿ ಇರೋದು ಒಂದೇ ಐತೆ, ಸೊ ಇನ್ನೊಂದ್ ಹೆಣ್ಣಿನ ಲೈಫಲ್ಲಿ ನೀನ್ ಏನಾದ್ರು ಕಷ್ಟ ಕೊಟ್ಟಿ ಅಂದ್ರೆ ನಿನ್ ಲೈಫಲ್ಲೂ ಕಷ್ಟ ಇರುತ್ತೆ, ಸೊ ಆ ಹುಡ್ಗಿ ಲೈಫಲ್ಲಿ ಆಟ ಆಡ್ಬೇಡ ಅಂದ್ರೆ ಏನು ಸರಿ ಆಯ್ತು ನಾನ್ ಮನೆಗ್ ಹೋಗ್ತೀನಿ ಅಂತ ಒಪ್ಕೊಂಡಿದ್ಲು ಗುರುಜಿ ಅವಳು. ಒಪ್ಕೊಂಡಿದ್ರೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋದ್ವಿ ಗುರುಜಿ. ಸ್ಟೇಷನ್ಗೆ ಹೋದ ತಕ್ಷಣ ರಿಪೀಟ್ ಆಗ್ಬಿಟ್ಲು ಗುರುಜಿ. ಅವ್ರ ಚಿಕ್ಕಪ್ಪ ಅವ್ರು ಏನಂತ ಹೇಳಿದ್ರಂತೆ, ಅದೇನು ಕಿಡ್ನಾಪ್ ಮತ್ತೆ ರೇಪ್ ಕೇಸ್ ಕೊಡ್ಬೇಕು ಅವನ್ ಮೇಲೆ, ಸೊ ಹಂಗಾದ್ರೆ ನಿನ್ನ ಮನೇಲಿ ಕರ್ಕೊಳ್ಳೋದು ಅಂತ ಅವ್ರ ಚಿಕ್ಕಪ್ಪ ಅವ್ರು ಹೇಳಿದ್ರಂತೆ. ಸೊ ಇವಳೇನು, ನಾನ್ ಆಕ್ಚುಲಿ ಇವ್ನ್ದೇನು ತಪ್ಪಿಲ್ಲ, ನಾನೇ ಇವನ್ನ ಮನ ಒಲಿಸಿ ಹೋಗಿರೋದು. ಇವನ್ಗೇನಕ್ಕೆ ನಾನು ಆ ತರ ಕೇಸ್ ಮಾಡ್ಬಿಟ್ಟು ಒಳಗಡೆ ಇಡೋದು, ಅದೆಷ್ಟೇ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಹೊರಗಡೆ ಹಾಕಿದ್ರು ನನಗ್ ಪರವಾಗಿಲ್ಲ, ನಾನ್ ಇವ್ನ್ ಬಿಟ್ಟು ಬೇಕಾದ್ರೆ ಇರ್ತೀನಿ, ಬಟ್ ಇವನ್ ಮೇಲೆ ಆ ತರ ಕೇಸ್ ಮಾಡಲ್ಲ ಅಂತ ಹೇಳಿದ್ಲು ಗುರುಜಿ. ಆಮೇಲೆ ನಮ್ಮ ಹಸ್ಬೆಂಡ್ ಏನ್ ಮಾಡಿದ್ರು ಅಂದ್ರೆ, ಇವಳನ್ನ ನಾನ್ ಕರ್ಕೊಂಡ್ ಬಂದ್ಬಿಟ್ಟಿದೀನಿ, ಬಟ್
ನೋಡೋ ನೀರ್ನ ಕೈ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲ ಈಕಿ ನಮ್ ಜೊತೆ ಏನಿರಲ್ಲ, ಇರೋಷ್ಟು ದಿನ ಪಿಜಿಲಿ ಇರ್ತಾಳೆ, ಹ್ಮ್ ಅವಳು ನಿನ್ ಲೈಫ್ಗೆ ಏನು ಅಡ್ಡ ಬರಲ್ಲ, ನೀನೇನು ಟೆನ್ಷನ್ ತಗೋಬೇಡ, ಹಂಗೆ ಹಿಂಗೆ ಅಂತೇಳಿ ನನ್ ಮನನು ಒಲ್ಸಿದ್ರು. ಬಟ್ ನಾನು ಒಪ್ಕೊಂಡಿರ್ಲಿಲ್ಲ ಗುರುಜಿ. ಹ್ಮ್ ಇವ ಎಷ್ಟೋ ಈಕಿ ನನ್ ಲೈಫಾಗ ಬಂದಿದ್ದಾಳೆ ಅಂದ್ಮೇಲೆ ಸೊ ನನ್ ಲೈಫ್ಗೆ ಯಾವತ್ತಿದ್ರು ಅಡ್ಡನೇ ಆಗೋದು. ಇಲ್ಲ ಬೇಡ ಅಂತ ಹೇಳಿದ್ರೆ, ಇಲ್ಲ ನಿನಗ್ ತೊಂದ್ರೆ ಆಗ್ದಿರೋ ತರ ನಾನ್ ನೋಡ್ಕೋತೀನಿ ನಿನ್ನ ಅಂತ ಹೇಳಿ ಹೆಂಗೋ ಮಾಡಿ ನನ್ ಮನ ಒಲ್ಸಿದ್ರು ನನ್ನ ಹಸ್ಬೆಂಡ್. ಹ್ಮ್ 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 ಇಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಒಂದಿಟ್ರು, ನೀನ್ ಅಕ್ಕಿನ್ ಬೇಡ ಅಂದ್ರೆ ನಾನ್ ಸತ್ತೋತೀನಿ ಹ್ಮ್ ಅನ್ನೋ ತರ. ಸೊ ಅದಕ್ಕೆ ನಾನೇನು ಇವಾಗ ನಿನ್ ಪ್ರಾಣ ಕಳೆದ್ಬಿಟ್ಟು ನಾನ್ ಬದುಕಿರಕ್ಕಾಗುತ್ತಾ, ನಿನ್ಗೆ ಹೆಂಗ್ ಇಷ್ಟ ಇರುತ್ತೆ ಹಂಗೆ ಇರು ಅಂತ ಅವ್ರಿಗೆ ಹೇಳ್ದೆ ಗುರುಜಿ. ಹ್ಮ್ ಒಂದ್ ಸ್ವಲ್ಪ ದಿನ ಪಿಜಿಲೇ ಇದ್ಲು ಗುರುಜಿ ಅವಳು. ಹ್ಮ್ ಅಂದ್ರೆ ಅವ್ರು ಆಮೇಲೆ ಕರ್ಕೊಳ್ಳಿಲ್ಲ. ಇಲ್ಲ ಗುರುಜಿ ಕರ್ಕೊಳ್ಳಿಲ್ಲ. ಅಂದ್ರೆ ಇವಳು ಕೇಸ್ ಮಾಡಕ್ ರಿಜೆಕ್ಟ್ ಮಾಡಿದ್ಲಲ್ಲ, ಅವ್ರ ಮನೆಯವ್ರು ಕರೀಲಿಲ್ಲ. ಹ್ಮ್ ಒಂದ್ ಸ್ವಲ್ಪ ದಿನ ಪಿಜಿಲೇ ಇದ್ಲು. ಆಮೇಲೆ ಅವಳದು ಟೀಚರ್ ಜಾಬ್ ಗುರುಜಿ. ಹ್ಮ್ ಬೇರೆ ಊರಿಗೆ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡ್ಲು ಗುರುಜಿ ಆ ಜಾಬ್ನ. ಹ್ಮ್ ಬೇರೆ ಊರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ಮೇಲೆ ಅಲ್ಲಿ ಪಿಜಿ ಫೆಸಿಲಿಟಿ ಇಲ್ಲ ಗುರುಜಿ, ಮನೆ ಮಾಡ್ಕೊಂಡೇ ಇರ್ಬೇಕಿತ್ತು. ಹ್ಮ್ ಸೊ ಹಂಗಾಗಿ ಬೇರೆ ಊರ್ ಕಡೆ ಹೋಗಿ ಮನೆ ಮಾಡ್ಕೊಂಡಿದ್ಲು ಗುರುಜಿ. ಹ್ಮ್ ಮನೆ ಮಾಡ್ಕೊಂಡಿದ್ಲು. ಇವ್ರು ವಾರಕ್ಕೊಂದ್ಸರಿ ಹೋಗ್ತಾ ಇದ್ರು ಬರ್ತಾ ಇದ್ರು. ಪಿಜಿಲಿದ್ದಾಗೂ ವಾರಕ್ಕೊಂದ್ಸರಿ ಹೋಗ್ತಾ ಇದ್ರು ಬರ್ತಾ ಇದ್ರು. ಹಂಗೆ ನಡೀತು ಗುರುಜಿ, 1 ವರ್ಷ ಹಂಗ್ ನಡೀತು. ಅಂದ್ರೆ ಅವ್ರು ಹೋಗ್ತಾ ಬರ್ತಾ ಇರೋದು ನಿಮಗೆ ಗೊತ್ತಿತ್ತು? ಗೊತ್ತಿತ್ತು ಗುರುಜಿ, ಮನೆಯಲ್ಲಿ ಎಲ್ಲ ಹೇಳ್ಬಿಟ್ಟೆ ಹೋಗ್ತಾ ಇದ್ರು, ಹಿಂಗಿಂಗೆ ನಾನು ಹೋಗ್ತಾ ಇದ್ದೀನಿ ಇವತ್ತು ಅಂದ್ರೆ. ಸಾಟರ್ಡೆ ಹೋಗೋರು, ಮಂಡೇ ಮಾರ್ನಿಂಗ್ ಬರೋರು. ಯಾಕಂದ್ರೆ ಅವ್ರು ಸಾಟರ್ಡೆ ಸಂಡೇ ಸ್ಕೂಲ್ ಲೀವ್ ಅಲ್ಲ ಗುರುಜಿ, ರಜೆ ಅಲ್ವಾ. ಅಂದ್ರೆ ನಿಮಗೆ ಒಪ್ಪಿಗೆ ಇತ್ತ ಅದು? ಗುರುಜಿ ಇವಾಗ ನಮ್ ಫಾದರ್ ಏನು ಅಂದ್ರೆ, ನೀನು ನಿನ್ ಗಂಡನ್ ಬಿಟ್ಟು ಬಂದ್ಬಿಡು, ನಾನ್ ನೋಡ್ಕೊಂತೀನಿ ನಿನ್ನ. ಹ್ಮ್ ನಿನ್ ಗಂಡನ್ ಬಿಟ್ಟು ಬಂದಿಲ್ಲ ಅಂದ್ರೆ ನೀನು ನಮ್ ಮನೆಗ್ ಬರ್ಬೇಡ ಅಂತ ನಮ್ ಫಾದರ್ ಗುರುಜಿ. ಹ್ಮ್ ನಂದು ಥಿಂಕಿಂಗ್ ಅಂದ್ರೆ ಗುರುಜಿ, ನನಗಿಬ್ರು ತಮ್ಮನವ್ರು ಇದಾರೆ. ಬಟ್ ನಾನು ಹೋಗಿ ನನ್ ತವ್ರ ಮನೇಲಿ ಕುಂತ್ ಬಿಟ್ರೆ ಅವ್ರಿಗೆ ಹೆಣ್ಣು ಯಾರು ಕೊಡ್ತಾರೆ ಅಂತ ನಾನು ಆತರ ಥಿಂಕ್ ಮಾಡಿದ್ದು. ಹಾಗಾಗಿ ಇದನ್ನ ಸಹನೆ ಮಾಡ್ಲೇಬೇಕಾಯ್ತು. ಹಾ ಗುರುಜಿ, ಇದ್ರನ್ನ ಸಹಿಸ್ಕೊಂಡೆ. ಯಾಕಂದ್ರೆ ನನ್ ಒಬ್ಳಿಗೋಸ್ಕರ ನಮ್ಮಿಬ್ರು ತಮ್ಮನ್ ಭವಿಷ್ಯ ಹಾಳಾಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಸರಿ, ನಮ್ಮ ಅಪ್ಪವ್ರು ಮಾತಾಡ್ಸಿದ್ದಿಲ್ಲ ಗುರುಜಿ, ನನ್ನ 2 ವರ್ಷ ಮಾತಾಡ್ಸಿದ್ದಿಲ್ಲ. ಓಹೋ. ಸೊ ಸರಿ ಆಯ್ತು, ಏನಾದ್ರೂ ಇಲ್ಲೇ ಆಗ್ಲಿ ನಾನು. ಯಾಕಂದ್ರೆ ಇವಾಗ ಕೊಟ್ಟೆಣ್ಣು ಕುಲಕ್ ಹೊರಗಂತಾರಲ್ಲ ಗುರುಜಿ. ಹ್ಮ್ ಸೊ ಹಂಗಾಗಿ ನಾನು ತವ್ರ ಮನೆಗೆ ಹೋಗೋ ಪ್ರಯತ್ನ ಮಾಡ್ಲಿಲ್ಲ ಗುರುಜಿ. ನನ್ ಸತ್ರು ಇಲ್ಲೇ ಸಾಯ್ತೀನಿ, ಬದುಕಿದ್ರು ಇಲ್ಲೇ ಬದುಕ್ತೀನಿ, ನನ್ ಗಂಡನ ಮನೇಲೇ ಇರೋದು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮಗೂ ಹೇಳ್ದೆ. ಸರಿ ಅಪ್ಪ, ನೀನೇನ್ ಲೈಫ್ ಲಾಂಗ್ ನನ್ನ ನೋಡೋನಲ್ಲ, ನೀನ್ ನನ್ನ ಕೊಟ್ಟಿದ್ದಿ ಅಂದ್ಮೇಲೆ ಆಯ್ತು, ನಾನು ಅತ್ತೆ ಮಾವನವ್ರ ಹತ್ರನೇ ಇರ್ತೀನಿ, ಅದೆಷ್ಟು ಟಾರ್ಚರ್ ಆದ್ರೂ ನಾನು ಸಹಿಸ್ಕೊಂಡಿರ್ತೀನಿ. ಬಟ್ ನಮ್ಮ ಅತ್ತೆ ಮಾವ ಏನ್ ಟಾರ್ಚರ್ ಕೊಟ್ಟಿಲ್ಲ ಗುರುಜಿ ನಂಗೆ. ಬಟ್ ಗಂಡನ ಈ ವಿಚಾರ ನೋಡ್ಕೊಂಡು ಸಹನೆ ಮಾಡೋದು ಕಷ್ಟ, ಪರವಾಗಿಲ್ಲ ಇರ್ತೀನಿ ಅಂತ. ಹಾ ಇರ್ತೀನಿ ಅಂತ ಇದ್ದೆ ಗುರುಜಿ. ಓಕೆ. ಆಮೇಲೆ ಇದೇ ಜಗಳ ಅಂದ್ರೆ ನಮ್ಮ ಹಸ್ಬೆಂಡ್ ಆಕೆಯಿಂದ ಓಡೋಗ್ಲಿಕ್ಕೂ ಮುಂಚೆ ನಂದು ಇನ್ನೊಂದು ಪ್ರೆಗ್ನೆನ್ಸಿ ಇತ್ತು ಗುರುಜಿ. ಅವಾಗ ಇನ್ನೊಂದು ಪ್ರೆಗ್ನೆನ್ಸಿ 2 months ಇತ್ತು ಗುರುಜಿ. ಅವಾಗ ಈ ವಿಚಾರದಲ್ಲೆಲ್ಲ ನಾನು ಅದ್ರ ಬಗ್ಗೆ ಜಾಸ್ತಿ ಅಂದ್ರೆ ಚೆಕ್ ಮಾಡಕ್ಕೂ ಹೋಗಿರ್ಲಿಲ್ಲ. ನಂದು ಯಾಕೆ ಈ ತರ ಸ್ಕಿಪ್ ಆಯ್ತು ಅನ್ನೋ ನಾನು ಚೆಕ್ ಮಾಡಕ್ಕೂ ಹೋಗಿರ್ಲಿಲ್ಲ ಗುರುಜಿ. 3-4 months ಆದ್ಮೇಲೆ ಚೆಕ್ ಮಾಡಿದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಗುರುಜಿ. ಆವಾಗ ಡಾಕ್ಟರ್ ಹತ್ರ ಹೋದ್ರೆ, ಇಲ್ಲ ಬೇಡ, ಇದು ಸ್ವಲ್ಪ ಮಗು ಬೆಳವಣಿಗೆ ಆಗ್ತಾ ಮಾಡ್ಬೇಡಿ, ಆಲ್ರೆಡಿ ನೀವು ಒಂದು ಸಿಸರಿನ್ ಮಾಡಿಸ್ಕೊಂಡ್ ಬಂದಿದ್ದೀರಾ, ಸೊ ಹಂಗಾಗಿ ಮಗುನ್ ತೆಗ್ಸೋ ಪ್ರಯತ್ನ ಮಾಡ್ಬೇಡಿ, ಅದು ಏನಿರುತ್ತೆ ಇರ್ಲಿ ಬಿಡಿ ಅಂತ ಡಾಕ್ಟರ್ ಹೇಳಿದ್ರು ಗುರುಜಿ. ಮತ್ತೆ ನಿಮ್ಗೆ ಅಪಾಯ ತೆಗ್ಸೋಕ್ ಹೋದ್ರೆ ಅಂತ. ಓಕೆ. ಸೊ ಹಂಗಾಗಿ ನಾನು 2ನೇ ಮಗುನು ಬಿಟ್ಟೆ ಗುರುಜಿ, ಅಂದ್ರೆ ತೆಗಿಸ್ಲಿಲ್ಲ. ಇವ್ರು ಹೋಗೋದು ಬರೋರು ಮಾಡ್ತಾ ಇದ್ರು ಗುರುಜಿ. ಅಂದ್ರೆ ನಾನು ಏನ್ ಗೊತ್ತಾ, ಇವ್ರಿಗೋಸ್ಕರ ನಂದ್ ಎಂತ ಮೈಂಡ್ ಸೆಟ್ ಅಂದ್ರೆ, ನನ್ಗೆ ಯಾರ ಪ್ರೀತಿನೂ ಸಿಕ್ಕಿರ್ಲಿಲ್ಲಲ್ಲ ಗುರುಜಿ. ಇವ್ರು ಚೆನ್ನಾಗ್ ಮಾತಾಡಿಸಿದ ತಕ್ಷಣ ಓಕೆ, ನನ್ ಗಂಡ ನನ್ನ ತುಂಬಾ ಇಷ್ಟ ಪಡ್ತಾನೆ, ನನ್ನ ಪ್ರೀತಿ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೆ ಅವ್ರು ಏನ್ ಮಾಡಿದ್ರು ನಾನ್ ಸಹಿಸ್ಕೊಂತೀನಲ್ಲ. ಹಂಗಾಗಿ ನಾ ಏನ್ ಮಾಡಿದ್ರು ನನ್ನ ಹೆಂಡತಿ ಸಹಿಸ್ಕೊಂತಾಳೆ, ಹಂಗಾಗಿ ನನ್ ಪ್ರೀತಿ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರು ಏನ್ ಮಾಡಿದ್ರು ನಾನ್ ಸಹಿಸ್ಕೊಂಡೆ ಗುರುಜಿ. ಫುಲ್ ಅಂದ್ರೆ ನಾನು ಹೊಲದಲ್ಲೂ ಕೆಲಸ ಮಾಡ್ತಾ ಇದ್ದೆ, ಎಮ್ಮೆ ಮೇಯ್ಸಕ್ಕೂ ಹೋಗ್ತಾ ಇದ್ದೆ ಗುರುಜಿ. ಆಮೇಲೆ ಅದೇ ಸಗಣಿ ಎತ್ತಾಗೋದು, ಅದೇ ಹೈನುಗಾರಿಕೆ ಎಲ್ಲ ಮಾಡಿದೀನಿ ಗುರುಜಿ ನಾನು.
ಗುರುಜಿ ಇದೆಲ್ಲ ಆದ್ಮೇಲೆ ಒಂದ್ ಫೈನ್ ಡೇ ಏನ್ ಮಾಡಿದ್ರು ಅಂದ್ರೆ ಅವ್ರು ಹೊಲಕ್ ಹೋಗ್ತಾ ಇದ್ರು ಗುರುಜಿ, ಬಟ್ ನಾನ್ ರೊಟ್ಟಿ ಮಾಡ್ತಾ ಇದ್ದೆ. ಹ್ಮ್ ಅದ್ ಏನೋ ಒಂದ್ ಕೇಳಿದ್ರು, ನಂಗ್ ಸಿಗ್ತಾ ಇಲ್ಲ ಹುಡುಕ್ ಕೊಡು ಅಂದ್ರು. ನಾನು ಹುಡುಕ್ ಕೊಡ್ತೀನಿ ಇರಪ್ಪ, ನೀನ್ ಕೇಳಿದ ತಕ್ಷಣ ಅದೇನು ಹುಡುಕ್ ಕೊಡಕ್ಕೆ ಕೈಗೆ ಸಿಗೋ ತರ ಇದ್ರೆ ಹುಡುಕ್ ಕೊಡ್ಬೇಕಾಗುತ್ತೆ, ನೀನೇ ಹುಡುಕ್ತಿದೀಯ ಅಂದ್ಮೇಲೆ ನಮ್ಗೆ ಎಲ್ಲಿದ್ದ ಸಿಗುತ್ತೆ ಅದು ಅನ್ನೋ ಉದ್ದೇಶಕ್ಕೆ ನಾನ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಗುರುಜಿ. ಹ್ಮ್ ಅದೇ ವಾಯ್ಸ್ ರೈಸ್ ಮಾಡಿ ಮಾತಾಡಿದ ತಕ್ಷಣ ಅವ್ರ ಏನ್ ಮಾಡಿದ್ರು ಅಂದ್ರೆ, ನನ್ಗೆ ಎದುರೆದ್ರು ಮಾತಾಡ್ತೀಯಾ ಅಂತ, ಇದು ಹೊಲದಲ್ಲಿ ಕೆಲಸ ಮಾಡೋದು ಕುರ್ಚಿಗೆ ಅಂತೀವಿ ಗುರುಜಿ ನಮ್ ಕಡೆ, ನೀವ್ ಏನಂತಿರೋ ಗೊತ್ತಿಲ್ಲ ನಂಗೆ. ಹ್ಮ್ ಕಳೆ ತೆಗೆಯೋದಿರುತ್ತಲ್ಲ ಗುರುಜಿ. ಕುಡ್ಲು ತರನ, ಹಾ 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 ಅಂದ್ರೆ ಕಳೆಯನ್ನ ಮೀಟೋದ ಹಾ ಮೀಟ್ ಅದು ಅದ್ರನ್ನ ತಗೊಂಡು ಬೆನ್ನಿಗೆ ಹೊಡೆದ್ರು ಗುರುಜಿ. ಅದಕ್ಕೂ ಮುಂಚೆ ತುಂಬಾನೇ ಹೊಡೆದಿದ್ರು, ನಾನ್ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಓಕೆ ಕಟ್ ಆಗ್ತಿದೆ, ಅಂತ. ಕಟ್ ಬಟ್ ಈ ಟೈಮ್ ಒಳಗೆ ಹಲೋ ಕೇಳಿಸ್ತಿದ್ಯಾ? ಹಾ ಗುರುಜಿ ಕೇಳಿಸ್ತಾ ಇದೆ. ಕಟ್ ಆಗ್ತಿದೆ, ಹೇಳವ ಈಗ ಕೇಳಿಸ್ತಾ ಐತೆ ಹೇಳು. ಓಕೆ ಇದ್ರಲ್ಲಿ ಹೊಡೆದ್ರು ಅಂತ. ಹಾ ಹೊಡೆದ್ರು ಗುರುಜಿ. ಅದು ಏನಂದ್ರೆ ಅದು ಯಾವ ತರ ಹೊಡೆದಿದ್ರು ಅದೇ ತರ ನನ್ ಬಾಸುಂಡೆ. ಹಲೋ ಹೇಳುವ ಅದೇ ಅದು ಹೆಂಗ್ ಹೊಡೆದಿದ್ರಲ್ವಾ ಗುರುಜಿ, ಆ ಶೇಪ್ ಏನಿದೆ ಅದೇ ಶೇಪಿಗೆ ನನ್ ಬೆನ್ನಿಗೆಲ್ಲ ಮಾರ್ಕ್ ಆಗಿತ್ತು ಗುರುಜಿ. ಹೇಳುವ, ಕೇಳಿಸ್ತಿದೆ ಹೇಳು. ಅದು ನಾನು ನಮ್ಮ ಅಜ್ಜಿ ಅದೇ ಇದ್ರಲ್ಲ ಗುರುಜಿ, ಅವ್ರಿಗೆಲ್ಲ ತೋರಿಸ್ಬಿಟ್ಟು ನಮ್ಮ ಅಪ್ಪ ಹೇಳುವ. ಅದೇ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದಿದ್ರಲ್ಲ ಗುರುಜಿ, ನಾನ್ ಧೈರ್ಯ ಮಾಡ್ಬಿಟ್ಟು ನನ್ ಮಗನ ಕರ್ಕೊಂಡ್ ನಾನ್ ಬೆಂಗಳೂರಿಗೆ ಬಂದೆ ಗುರುಜಿ. ಯಾಕೆ? ಇವ್ರು ಹೊಡೆದು ಫುಲ್ ಏನಂದ್ರೆ ಕತ್ತೆಲ್ಲ ಇಚ್ಕಾಗ್ ಬಂದಿದ್ರು. ನಮ್ಮ ಮಾವನ ಹೇಳಿದ್ರು, ಹೋಗು ನಿಮ್ಮ ಅಪ್ಪ ಅಮ್ಮನವ್ರ ಹತ್ರನೇ ಬದುಕು, ಹೋಗಿ ಇಂತ ರಾಕ್ಷಸನ್ ಕೈಯಲ್ಲಿದ್ರೆ ಕೊಂದ್ ಬಿಡ್ತಾನೆ ನಿನ್ನ ಅಂತ. ಅಷ್ಟೊತ್ತಿಗೆ ನಂದು 2ನೇ ಮಗುನು ಆಗಿತ್ತು ಗುರುಜಿ. ನಾನ್ ಚಿಕ್ಕ ಮಗುನ್ ಕರ್ಕೊಂಡ್ ಬೆಂಗಳೂರಿಗೆ ಬಂದೆ. ಬಂದಾದ್ಮೇಲೆ ಒಂದ್ ತಿಂಗಳದವರೆಗೂ ಕೇಳಿಲ್ಲ, ನಮ್ಮ ಅಪ್ಪನೂ ಮಾತಾಡ್ಸ್ಲಿಲ್ಲ, ನಮ್ಮ ಅಮ್ಮನೂ ಮಾತಾಡ್ಸ್ಲಿಲ್ಲ, ಯಾರನ್ನೂ ಮಾತಾಡಿಸ್ಲಿಲ್ಲ ಗುರುಜಿ. ಅವರು ನನಗೂ ಕಾಲ್ ಮಾಡಿ ಕೇಳಲಿಲ್ಲ, ಇಲ್ಲ ಹೊಡೆದಿದ್ ತಪ್ಪಾಗಿದೆ ಬಾ ಅಂತ ಕರೀಲಿಲ್ಲ ಗುರುಜಿ. ನಾನು ಅಲ್ಲಿಗೆ ಇವಾಗ 1 ತಿಂಗಳಾದ್ರೂ ಬರ್ಲಿಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಸುಮ್ನೆ ಹಂಗೆ ಕುಂತ್ರೆ ನಮ್ಮ ಅಪ್ಪ ಅಮ್ಮಗೂ ಕಷ್ಟ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಯಾವ್ದೋ ಅಲ್ಲೇ ಜಸ್ಟ್ ಹಂಗೆ ಮನೆ ಕೆಲ್ಸಕ್ಕೆ ಹೋದೆ ಗುರುಜಿ. ತಿಂಗಳ ಒಂದು 5,000 ಹಂಗೆ ಸ್ಯಾಲ್ರಿ ಬರೋದು. ಅಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಇತ್ತಲ್ಲ, ಸೊ ಹಂಗಾಗಿ ನಾನ್ ಚಿಕ್ಕ ಮಗನಿಗೂ ಟೈಮ್ ಕೊಟ್ಟಂಗಾಗುತ್ತೆ. ಅವ್ನ್ ಮಲಗಿರ್ಬೇಕಾದ್ರೆ ಹೋಗ್ ಬರ್ತಾ ಇದ್ದೆ ಗುರುಜಿ 1 hour ನಂಗೆ. ಹಂಗೆ ಆಯ್ತು. ಆಮೇಲೆ 1 month ಆದ್ಮೇಲೆ ಬಂದ್ರು. ಹಲೋ 1 month ಓಕೆ ಇಲ್ಲ ಗುರುಜಿ, ನಂಗೆ ಏನಂದ್ರೆ ಕೇಳ್ಸಲ್ವೇನೋ ಅಂತ ಹಲೋ ಅಂತ ಕೇಳಿಸ್ತಾ ಇದೆ ಹೇಳುವ. 1 month ಆದ್ಮೇಲೆ ಬಂದ್ರಲ್ಲ ಗುರುಜಿ, ಅವಾಗೂ ಏನ್ ಹೇಳಲಿಲ್ಲ, ಬಾ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಲಿಲ್ಲ, ಏನು ಇಲ್ಲ ಗುರುಜಿ. ದೊಡ್ಡ ಮಗನ್ ಕರ್ಕೊಂಡ್ ಬಂದಿದ್ರು, ನಾನ್ ದೊಡ್ಡ ಮಗನ್ ಅಲ್ಲೇ ಬಿಟ್ಟು ಬಂದಿದ್ದೆ ಗುರುಜಿ. ಕರ್ಕೊಂಡ್ ಹೋಗ್ತೀನಿ ಅನ್ಲಿಲ್ಲ, ಏನ್ ಅನ್ಲಿಲ್ಲ. ಅವರು ನೀನೇನೋ ಬೆಂಗಳೂರು ಲೈಫ್ ಸ್ಟೈಲ್ ಇದೀಯಾ, ಓಕೆ ಇರು ಅನ್ನೋ ತರಾನೇ ಹೇಳಿ ಹೋದ್ರು. ಹೇಳಿ ಹೋದಾದ್ಮೇಲೆ ಇರ್ಲಿ ಬಿಡು, ಅವರು ಕರಿತಾ ಇಲ್ಲ, ಕರೆದೇ ಇರೋರ್ ಮನೆಗ್ ಹೋದ್ರೆ ನಮಗೂ ಮರ್ಯಾದಿರಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಹೋಗ್ಲಿಲ್ಲ ಗುರುಜಿ. ಈ ಗ್ಯಾಪ್ ಅಲ್ಲಿ ನಮ್ಮ ಮಾವ ಕಾಲ್ ಮಾಡಿ ಕರಿತಾ, ಅಂದ್ರೆ ಊರಲ್ಲಿ ಏನಾದ್ರು ಫಂಕ್ಷನ್ ಆಗಿದ್ರೆ ಕರಿತಾ ಇರೋರು, ಬನ್ನಿ ಊರಿಗೆ. ಆಮೇಲೆ ನಮ್ ಬಾವನ್ ಹೆಂಡ್ತಿ ಇದಾರಲ್ಲ, ಅವ್ರದ್ದು ಚೆನ್ನಾಗಿರ್ಲಿಲ್ಲ ಗುರುಜಿ ಸಂಸಾರ. ಅವರು ಅವಾಗ ತವ್ರ ಮನೆಗ್ ಹೋಗೋದು, ಅಲ್ಲೇ ಇರೋದು, ಹಂಗ್ ಮಾಡ್ತಾ ಇದ್ರು. ಸೊ ಹಂಗಾಗಿ ಅವ್ರಿಬ್ರಿಗೆ ಕಂಪೇರ್ ಮಾಡಿದ್ರೆ ನಾನ್ ಕೆಲ್ಸ ಚೆನ್ನಾಗಿ ಮಾಡ್ತಾ ಇದ್ದೆ. ಎಲ್ರು ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ತಾ ಇದ್ರು, ಗಂಡ ಹೆಂಗ್ ಮಾಡಿದ್ರು ಚಿಂತೆ ಇಲ್ಲ, ಹುಡುಗಿ ಚೆನ್ನಾಗ್ ಮಾಡ್ಕೊಂಡ್ ಹೋಗುತ್ತೆ, ಒಳ್ಳೆ ಮನಸ್ಥಿತಿ ಇರೋದು, ಹಂಗೆ ಹಿಂಗೆ ಅಂತ ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಸೊ ನಮ್ಮ ಮಾವ ಹೇಳಿದ್ರು, ಬೇಡಮ್ಮ ಇದು ಚೆನ್ನಾಗಿರಲ್ಲ, ಬಿಟ್ರೆ ಅವ್ನ್ ಬಿಟ್ಟೇ ಬಿಡ್ತಾನೆ ನಿನ್ನ, ಸೊ ಅದಕ್ಕೆ ಅವಾಗ ಬಂದು ಹೋಗ್ತಾ ಇರು ಅಂತ ಹೇಳಿದ್ರು ನಮ್ಮ ಮಾವ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಏನಾದ್ರು ಫಂಕ್ಷನ್ ಇದ್ರೆ ಊರಿಗೆ ಹೋಗ್ತಾ ಇದ್ದೆ ಗುರುಜಿ. ಮನೇಲಿ ಏನಾದ್ರು ಫಂಕ್ಷನ್ ಇದ್ರೆ ಮತ್ತೆ ಊರಲ್ಲಿ ಏನಾದ್ರು ಹಬ್ಬ ಇತ್ತು ಅಂದ್ರೆ ಊರಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ನೀವ್ ಹೋಗೋ ಬರೋದ್ರ ಮಧ್ಯೆ 1 ದಿನಾನು ನೀನ್ ಬೆಂಗಳೂರಿಗೆ ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳಲಿಲ್ಲ. ಹೋದಾಗ ಚೆನ್ನಾಗಿರೋರು, ಆಮೇಲೆ ನಾನ್ ಬರ್ತೀನಿ ಅಂದ್ರೆ ಅವ್ರೇ ಇದು ನಮ್ಮ ಊರ್ ಬಸ್ ಸ್ಟ್ಯಾಂಡ್ ವರ್ಗು ಬಿಟ್ಟು ಬೆಂಗಳೂರು ಬಸ್ಸಿಗೆ ಹತ್ಸಿ ಹೋಗ್ತಾ ಇದ್ರು ಗುರುಜಿ. ಹಂಗೆ ಒಂದ್ ಸ್ವಲ್ಪ ದಿನ ನಡೀತು. ನನಗೆ ಅವಳು ಲೈಫ್ ಆಗಿ ಬಂದಾಳ ಅನ್ನೋದೇ ಸಹಿಸ್ಕೊಳ್ಳೋದಾಗ್ಲಿಲ್ಲ. ಒಂದ್ ದಿನ ಏನಾಯ್ತು ಅಂದ್ರೆ, ಇದು ಪಂಚಾಯತ್ ಎಲೆಕ್ಷನ್ ನಡೀತಾ ಇತ್ತು ಗುರುಜಿ.
ಆ ಎಲೆಕ್ಷನ್ ಅಲ್ಲಿ ಅವಳನ್ನ ಓಟ್ ಹಾಕೋಕೆ ಬೇರೆ ಊರಿಂದ ಅಂದ್ರೆ ನಾನಿರಲ್ಲಿ ಕರ್ಕೊಂಬಂದ್ರು ಓಟ್ ಹಾಕೋಕೆ. ಅಂದ್ರೆ ನೀವು ಅವಾಗ ಊರಿಗೆ ಹೋಗಿದ್ರಿ? ಇಲ್ಲ ಗುರುಜಿ, ನಾನು ನಾನು ಊರಿಗೆ ಹೋಗಿದ್ದೆ ಅವಾಗ. ಹ್ಮ್ ಸೊ ಹಂಗಾಗಿ ನಾನ್ ಬರ್ತಾ ಇದ್ದೀನಿ ಗುರುಜಿ, ನಾನ್ ಹಿಂಗ್ ಎದುರು ಬರ್ತಾ ಇದ್ದೀನಿ, ನನ್ ಹಸ್ಬೆಂಡ್ ಭುಜದ ಮೇಲೆ ಕೈ ಹಾಕೊಂಡು ನನ್ನ ನೋಡಿ ನಗ್ತಾ ಹೋದ್ಲು ಗುರುಜಿ ಅವಳು. ಓ ಹಂಗಾಗಿ ನನ್ಗೆ ಏನ್ ಅನ್ಸ್ಬಿಡ್ತು ಅಂದ್ರೆ ನನ್ ಲೈಫ್ ಅಲ್ಲಿ ಆಟ ಆಡಿದ್ದು ಅಲ್ದೆ ಮತ್ತೆ ನನ್ನ ಆಳ್ಸಿ ನಗೋ ತರನ ಇತ್ತು ಇವಳಿಗೆ ಅನ್ನೋ ಉದ್ದೇಶಕ್ಕ ರಿಟರ್ನ್ ಬರ್ತಾ ಇದ್ರು ಗುರುಜಿ ಅವರು. ಹ್ಮ್ ಸಗಣಿ ತಗೊಂಡೋಗದೆ ಗುರುಜಿ ನಾನು ಅವಳಿಗೆ. ಹ್ಮ್ ಇವ್ರು ನಮ್ಮ ಹಸ್ಬೆಂಡ್ಗೆ ಏನು ಅಂದ್ರೆ ಹೆಂಗ್ ಹೊಡ್ದಿ ನೀನ್ ಅವಳಿಗೆ. ಹ್ಮ್ ಹ್ಮ್ ಆವಾಗಿಂದ ಇನ್ನು ದ್ವೇಷ ಶುರು ಆಯ್ತು ಗುರುಜಿ ನನ್ ಮೇಲೆ. ಹ್ಮ್ ಹೆಂಗ್ ಹೊಡ್ದಿ ಅಂತ ಅಲ್ಲಿಗೂ ಹೇಳಿದ್ರು. ನನಗ್ ಸಿಟ್ಟು ಬಂದಿತ್ತು, ನಾನ್ ಬೇಡ ಅಂದ್ರು ನೀನ್ ಕರ್ಕೊಂಡ್ ಬಂದಿದೀಯ. ಸೊ ಹಂಗಾಗಿ ಸಿಟ್ಟು ಬಂದಿತ್ತು, ನಾನು ಆ ಮೂಮೆಂಟ್ ಹೊಡೆದಿದ್ದೀನಿ ಅಂತಂದ್ ಹೇಳಿ. ಬಟ್ ಅವ್ರು ಎಷ್ಟು ಇಗ್ನೋರ್ ಮಾಡಿದ್ರು ನಾನು ಇರ್ತಾ ಇದ್ದೆ ಗುರುಜಿ, ಯಾಕಂದ್ರೆ ಬೇರೆ ಆಪ್ಷನ್ ಇರ್ತಿರ್ಲಿಲ್ಲ. ಹ್ಮ್ ಅದೆಲ್ಲ ಆದ ತಕ್ಷಣ ಒಂದ್ ಸ್ವಲ್ಪ ದಿನ ಹೋಯ್ತು ನನ್ ದೊಡ್ಡ ಮಗನ ಅಲ್ಲಿ ಕರ್ಕೊಂಡ್ ಹೋದ್ರು ಗುರುಜಿ. ಹ್ಮ್ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಆಯ್ತು ಕರ್ಕೊಂಡ್ ಹೋಗು ಅಂತ ಹೇಳಿದೆ ನಾನು. ಎಷ್ಟು ಅಂತ ನಾವ್ ನೋಡಕ್ಕಾಗುತ್ತೆ, ಸರಿ ಕರ್ಕೊಂಡ್ ಹೋಗು ಅಂದ ತಕ್ಷಣ ದೊಡ್ಡ ಮಗನ್ ಕರ್ಕೊಂಡ್ ಹೋದ್ರಲ್ಲಿ ಒಂದ್ 2 months ಇದ್ದ ಗುರುಜಿ ಅಲ್ಲಿ. ಅವ್ರಿಗಿನ್ನೂ ಮಕ್ಕಳಾಗಿರ್ಲಿಲ್ಲ ಅವಾಗ. ಓಕೆ. ಅವಳ್ದು ಏನು ಅಂದ್ರೆ ಇವ್ರು ನನ್ನ ಒಪ್ಪಿಸ್ಬೇಕಲ್ಲ ಗುರುಜಿ. ಅವಾಗ ಅವಳನ್ನ ಕರ್ಕೊಂಡ್ ಹೋಗಿದ್ಲು. ಅವಾಗ ನನ್ನ ಒಪ್ಸೋ ಟೈಮಲ್ಲಿ ಏನಂತ ಹೇಳಿದ್ರು ಅಂದ್ರೆ ಅವಳಿಗೆ ಮಕ್ಕಳಾಗಲ್ಲ, ಏನೋ ಗರ್ಭಚೀಲದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರೆ ಡಾಕ್ಟ್ರು. ಸೊ ಬೇರೆಯವ್ರ ಮನೆಗೆ ಏನಾದ್ರು ಅಕ್ಕಿ ಹೋಗಿ ಇವಾಗ ಮಗು ಮಾಡ್ಸೋ ಪ್ರಯತ್ನ ಮಾಡಿದ್ರೆ ಮಕ್ಕಳೇನಾದ್ರು ಆಗಿಲ್ಲ ಅಂದ್ರೆ ಎಲ್ರು ಬಂಜೆ ಅಂತ ಅವಳನ್ನ ಹಾಳಿಸ್ತಾರೆ. ಸುಮ್ನೆ ಏನಕ್ಕೆ, ಮಕ್ಳಿಲ್ಲ ಏನಿಲ್ಲ ನಮ್ ಜೊತೆಲಿ ಇರ್ತಾಳ್ ಬಿಡು ಅಂತ ಹೇಳಿದ್ರು ಗುರುಜಿ. ಓಕೆ. ಅಂದ್ರೆ ಆ ವೇಳೆಗೆ ಅವ್ರು ಮದುವೆ ಆಗಿದ್ರ? ಅಂದ್ರೆ ಗುರುಜಿ ನನ್ ಮನ ಒಲಿಸ್ಬೇಕಾದ್ರೆ ಮದ್ವೆ ಆಗಿರ್ಲಿಲ್ಲ ಗುರುಜಿ. ಓಕೆ. ಅವರಿಗೆ ಮಗು ಆಗಲ್ಲ, ಹಾಗಾಗಿ ಬೇರೆಯವ್ರ ಮನೆಗೆ ಹೋದ್ರೆ ಅಲ್ಲೊಂದು ಕಳಂಕ ಅವಳಿಗೆ, ಸುಮ್ನೆ ಇಲ್ಲೇ ಯಾಕೆ, ಇಲ್ಲೇ ಇರ್ಲಿ ಬಿಡು ಅಂತ. ಹೇಳಿದ್ರು ಗುರುಜಿ. ಆಮೇಲೆ ನಾನ್ ಹೇಳ್ದೆ ಆ ಕ್ಷಣಕ್ಕೆ ಅದ್ರನ್ನೆಲ್ಲ ಓಕೆ ಗುರುಜಿ, ಅಲ್ಲೇ ಸಾಲ್ಟ್ ಔಟ್ ಮಾಡಿ ಅವಳನ್ನೇನೋ ಅದೇ ಬೇರೆ ಊರಲ್ಲಿ ಇಟ್ಟು ಹೋಗ್ತಾ ಇದ್ರು ಬರ್ತಾ ಇದ್ರಲ್ಲ. ಒಂದಿನ ಹಿಂಗೆ ಡಿಸ್ಕಷನ್ ಬಂತು. ಅಂದ್ರೆ ಅಕ್ಕಿಗೂ ಮಗು ಬೇಕಲ್ಲ, ಅಕ್ಕಿನ ಯಾರನ್ನಾದ್ರೂ ನೋಡ್ಬೇಕಲ್ಲ, ನೀವೇನೋ ಅಕ್ಕಿನ ಮನೇಲಿ ಸೇರ್ಸಲ್ಲ, ಸೊ ಅಕ್ಕಿಗೂ ಯಾರಾದ್ರೂ ಒಬ್ರು ನೋಡ್ಕೊಳ್ಳೋರ್ ಬೇಕಲ್ಲ ಅಂತ ಕೇಳಿದ್ರು. ನಾನ್ ಹೇಳಿದೆ ನನ್ ದೊಡ್ಡ ಮಗನೇ ದತ್ತು ತಗೊಳಕ್ ಹೇಳ ಅವಳಿಗೆ. ಅವ್ರು ಹೇಳಿದ್ರು ಹ್ಞೂ ಸರಿ ಆಯ್ತು ಅಂತ. ಬಟ್ ಒಂದ್ ದಿನಾನು ದೊಡ್ಡವ್ರನ್ನೆಲ್ಲ ಕೂಡ್ಸಿ ಮಾತಾಡ್ತಾರಲ್ಲ ಗುರುಜಿ, ಈ ತರ ದತ್ತು ತಗೋತೀನಿ, ಇವ್ನ್ ನನ್ ಜೊತೆನೆ ಇರ್ತಾನಂತ. ಒಂದ್ ದಿನಾನು ಆತರ ಡಿಸ್ಕಷನ್ ಬರ್ಲಿಲ್ಲ. ಸೊ ಹಂಗಾಗಿ ಅದು ದೊಡ್ಡ ಮಗ ನನ್ ಮಗ ಅಲ್ಲಿ 2 ತಿಂಗಳು ಇದ್ನಲ್ಲ ಗುರುಜಿ, ಅವಾಗ ಇವ್ರು ಹಾಸ್ಪಿಟ್ಲ್ ಎಲ್ಲ ಸುತ್ತಾಡಿ ಹಾಸ್ಪಿಟ್ಲ್ ಎಲ್ಲ ತೋರ್ಸ್ಕೊಂಡು ಎಷ್ಟು ಒಂದು 3 ಲಕ್ಷ ಹಂಗ ಖರ್ಚು ಮಾಡಿ ಅದೇ IVF ಅನ್ನೋ ತರ. ನನಗ್ ಅದು ಕನ್ಫರ್ಮ್ ಇಲ್ಲ IVF ಹೌದೋ ಅಲ್ಲ ಅಂತ. ಬಟ್ ಅವ್ರ ಹಾಸ್ಪಿಟ್ಲ್ ಎಲ್ಲ ತೋರ್ಸಿ ಅವಳು ಪ್ರೆಗ್ನೆನ್ಸಿ ಆದ್ಲು ಗುರುಜಿ. ಅಂದ್ರೆ ಅಲ್ಲಿ ಕನ್ಫರ್ಮ್ ಇವರಿಬ್ರು ಮದುವೆ ಆಗಿದ್ದಾರೆ ಅಂತ? ಮದ್ವೆ ಆಕ್ಚುಲಿ ಗುರುಜಿ ಅವ್ರು ಯಾವಾಗ ಆಗಿದ್ದಾರೆ ಗೊತ್ತಾ, ನಂದು ದೊಡ್ಡ ಮಗಂದು ಡೆಲಿವರಿ ಆಯ್ತಲ್ಲ ಗುರುಜಿ, ಅವಾಗೆ ಮದ್ವೆ ಆಗಿದ್ದಾರೆ. ಊರ್ ಬಿಟ್ಟು ಹೋದ್ರಲ್ಲ ಅವಾಗ? ಅವಾಗೆ ಅಂದ್ರೆ ನಾನು ಊರ್ ಬಿಟ್ಟು ಹೋಗ್ಲಿಕ್ಕೂ ಮುಂಚೆ ಮದ್ವೆ ಆಗಿದ್ದಾರೆ ಗುರುಜಿ. ಅಯ್ಯೋ ದೇವ್ರೆ. ಅದು ಏನ್ ಎಷ್ಟು ವಿಪರ್ಯಾಸ ನೋಡಿ. ಒಂದಿನ ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಬಾಣಂತಿ ಇದ್ನಲ್ವಾ, ಅವಾಗ ಕೇಳಿದ್ರು ಅರ್ಶಿಣ್ ಕೊಂಬ್ ಎಲ್ಲಿದೆ ಅಂತ. ನಾನ್ ಕೇಳಿದೆ ಯಾಕೆ ಅರ್ಶಿಣ್ ಕೊಂಬ್ ಬೇಕು ನಿಮ್ಗೆ ಅಂತ. ಇಲ್ಲ ನಾನು ಹೊಲದಲ್ಲಿ ಕೆಲ್ಸ ಮಾಡ್ಬೇಕಾದ್ರೆ ಏನೋ ಹಿಂಗ ಕಾಲಿಗೆ ಟಚ್ ಆಗಿದೆ, ಸೊ ಹಂಗಾಗಿ ಅದಕ್ಕೆ ಸ್ವಲ್ಪ ಅರ್ಶಿಣ್ ಕೊಂಬ್ ತಿಕ್ಕಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಅರ್ಶಿಣ್ ಕೊಂಬ್ ಕೊಡು ಅಂದ್ರೆ ನಾನ್ ಕೈಯಾರನೆ ಅರ್ಶಿಣ್ ಕೊಂಬ್ ಕೊಟ್ಟಿದೀನಿ ಗುರುಜಿ. ಆಮೇಲೆ ಸರಿ ಹೋಯ್ತು ಗುರುಜಿ. ನನ್ಗೆಲ್ಲ ಆಮೇಲೆ ರಿಯಲೈಸ್ ಆಯ್ತು ಗುರುಜಿ. ಆಮೇಲೆ ಅವರೇ ದಾರ ಎಲ್ಲ ಹುಡ್ಕೊಂಡು ತಗೊಂಡೋದ್ರು, ಏನೇನು ಮಾಡಿದ್ರು ಗೊತ್ತಿಲ್ಲ. ಬಟ್ ಅವತ್ ಹೋಗಿರೋದು ಅವಳಿಗೆ ತಾಳಿ ಕಟ್ಟೋಕೆ. ಆಯ್ತು. ಆಮಂತ್ರ ಮಗು ಆಯ್ತು, ಅವ್ರಿಗೂ ಮಗು ಆಯ್ತಾ? ಗುರುಜಿ ಅದೇ ಅದು ಹಾಸ್ಪಿಟ್ಲ್ ಎಲ್ಲ ಸುತ್ತಾಡಿ ಮಗು ಮಾಡ್ಕೊಂಡ್ರು ಗುರುಜಿ ಅವ್ರು. ಅಂದ್ರೆ ಫುಲ್ ಮಂತ್ಲಿ ಒಂದು 15,000 ನಂಗೆ ಹಾಸ್ಪಿಟ್ಲಿಗೆ ಪೇ ಮಾಡೋ ತರ ಫುಲ್ ಕೇರ್ ಮಾಡ್ಬಿಟ್ಟು ಮಗು ಮಾಡ್ಕೊಂಡ್ರು. ಮಗು ಆಯ್ತು, ಇವ್ರಿಗೆ ನಮ್ಮ ಮೇಲೆ ಫುಲ್ ಇಗ್ನೋರ್ ಚಾಲು ಆಯ್ತು ಗುರುಜಿ. ಅಂದ್ರೆ ಅವ್ರು ಸಪರೇಟ್ ಇದ್ರು? ಏನ್ ನಿಮ್ಮ ಸಪರೇಟ್ ಇದ್ದಾರೆ ಗುರುಜಿ ಅವರು. ಅಂದ್ರೆ ಒಂದ್ಸರಿ ನನ್ ಮನೆಗ್ ಬಂದೋಗಿದ್ಲು ಗುರುಜಿ ಅವಳು. ಅವಾಗ ನಮ್ಮ ಅಪ್ಪ ಅಮ್ಮಗೆ ಗೊತ್ತಾಗಿ ದೊಡ್ಡರಾದ ಅಂತ ಮಾಡಿ, ಸೊ ಇನ್ನೊಂದ್ಸರಿ ಮನೆಗ್ ಕರ್ಕೊಂಡ್ ಬರೋ ಪ್ರಯತ್ನ ಮಾಡ್ಲಿಲ್ಲ ಅವರು. ಅಷ್ಟಾದ್ಮೇಲೆ ಅಂದ್ರೆ ಅವಳು ಮನೆಗ್ ಬಂದಿದ್ಲಲ್ಲ ಗುರುಜಿ, ಅವಾಗ ನಾನು ಅಲ್ಲಿ ಇರ್ಲಿಲ್ಲ, ನನ್ ಗಂಡನ ಮನೇಲಿ ಇರ್ಲಿಲ್ಲ, ನಾನ್ ತವ್ರ ಮನೆಗ್ ಹೋಗಿದ್ದೆ ಗುರುಜಿ ಅವಾಗ. ಓಕೆ.
ನಮ್ಮ ಅಪ್ಪ ಅಮ್ಮ ಎಲ್ಲ ರಾದಂತ ಮಾಡಿದ್ಮೇಲೆ ಅವ್ರು ಕರ್ಕೊಂಡ್ ಬರೋದ್ ಬಿಟ್ರು. ಬಟ್ ಇವ್ರು ಬೇರೆ ಕಡೆ ಇದ್ದು ಮಗು ಮಾಡ್ಕೊಂಡ್ರು ಗುರುಜಿ. ಹ್ಮ್ ಆ ಮಗು ಮಾಡ್ಕೊಂಡಾದ್ಮೇಲೆ ಬಾಣಂತಿ ಮಾಡಕ್ಕೆ ನಮ್ಮ ಅತ್ತೆ ಹೋಗಿದ್ರು ಅವಳಿಗೆ. ಆ? ಬಾಣಂತನ ಮಾಡಕ್ಕೆ ಹ್ಮ್ ನಮ್ಮ ಹಸ್ಬೆಂಡ್ ಅಮ್ಮ ಹೋಗಿದ್ರು. ಒಳ್ಳೆ ಕತೆ ಆಯ್ತು. ಹಾ ಗುರುಜಿ. ಹ್ಮ್ ಹಂಗೆ ಯಾಕಂದ್ರೆ ಅವ್ರ ಹತ್ರ ಇವಾಗ ಅಕ್ಕಿಂದು ಮೋಸ್ಟ್ಲಿ ಇರ್ಬೋದು 40,000 ಸ್ಯಾಲ್ರಿ ಐತೆ ಗುರುಜಿ. ಹ್ಮ್ ಇವಾಗ ದುಡ್ಡು ಅಂದ್ಮೇಲೆ ಎಲ್ಲಾ ಮನುಷ್ಯನು ಬಾಯಿ ಬಿಡ್ತಾನೆ. ಸೊ ಆ ಕಡೆಯಿಂದ ಇನ್ಕಮ್ ಬರುತ್ತೆ ಅಂತ ಅವ್ರು ಆಕ್ಸೆಪ್ಟ್ ಮಾಡಿದ್ರು. ಮಗ ತಪ್ಪು ಮಾಡ್ಬಿಟ್ಟಿದ್ದಾನೆ, ಇದನ್ನ ಇನ್ನು ನಾವ್ ದೊಡ್ಡದ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಆಕ್ಸೆಪ್ಟ್ ಮಾಡಿ ಮುಂದುವರಿತಿದ್ರು ಗೊತ್ತಿಲ್ಲ ಗುರುಜಿ. ಹ್ಮ್ ಬಟ್ ಏನೋ ಒಂದು ಮಾಡಿ ಅವಳು ನನ್ನ ಲೈಫಲ್ಲಿ ಬಂದು ನನ್ನ ಫ್ರೀಡಮ್ ನ ಕಿತ್ಕೊಂಡು ನನ್ ಗಂಡನ್ನು ಕಿತ್ಕೊಂಡು ತುಂಬಾ ಅವ್ರು ಎಷ್ಟು ಖುಷಿಯಾಗಿದಾರಂದ್ರೆ, ನನ್ ಜೊತೆ ಇದ್ವರೆಗೂ ಒಂದು ಸೆಲ್ಫಿ ಇಲ್ಲ ಗುರುಜಿ ನನ್ ಗಂಡದ್ದು. ಅವ್ರು ಮಾತ್ರ ಸಪ್ರೇಟ್ ಆಗಿ ಮನ ಮಾಡ್ಕೊಂಡು ಫುಲ್ ಅವ್ರ ಪ್ರಪಂಚನೇ ಫುಲ್ ಹ್ಯಾಪಿ ಆಗಿದೆ, ಜಾಲಿ ಆಗಿದೆ ಅನ್ನೋ ತರ ಬದುಕ್ತಿದ್ದಾರೆ. ನನ್ ಫೀಲಿಂಗ್ಸಿಗ್ ಬೆಲೆನೇ ಇಲ್ಲ ಗುರುಜಿ. ನಾನಾಗಿ ಫೋನ್, ಅವಾಗ ಮುಂಚೆ ಹೆಂಗಿತ್ತು, ನಾನಾಗಿ ಫೋನ್ ಮಾಡಿದ್ರೆ ಊಟ ಆಯ್ತಾ, ಏನ್ ಮಾಡ್ತಿದ್ದೀರಾ, ಮಗ ಏನ್ ಮಾಡ್ತಿದ್ದಾನೆ, ಸ್ಕೂಲಿಗೆ ಹೋದ್ನ, ಟ್ಯೂಷನ್ಗೆ ಹೋದ್ನ, ಟ್ಯೂಷನ್ ಇಂದ ಬಂದ, ಅಷ್ಟೇ ಕೇಳೋದ್ ಗುರುಜಿ. ಒಂದ್ ದಿನನು ನೀನ್ ಹೆಂಗಿದೀಯಾ, ನಿನ್ ಕೆಲ್ಸ ಹೆಂಗಿದೆ, ನೀನ್ ತೃಪ್ತಿ ಆಗೋ ತರ ಇದೀಯಾ ಅಂತ ಒಂದ್ ದಿನಾನು ಕೇಳಿಲ್ಲ ಗುರುಜಿ ನಂಗೆ. ಹ್ಮ್ ಇವಾಗಾದ್ರೂನು ನಾನ್ ಮೆಸೇಜ್ ಮಾಡ್ತಿರ್ತೀನಿ ಗುರುಜಿ, ನೀನ್ ಇಷ್ಟು ಕೇಳಲ್ಲಲ್ಲ ಅಂದ್ರೆ ನನ್ನ ಅಪ್ಪ ಅಮ್ಮನ ಹತ್ರ ಇದ್ದೀನಿ ಅನ್ನೋ. ಅವ್ರು ಹೇಳ್ತಾರೆ ನಿನ್ಗೆ ಎಲ್ರು ಇದಾರಲ್ಲ, ಆಕಿಗಂದ್ರೆ ಯಾರು ಇಲ್ಲ, ಸೊ ಅದಕ್ಕೆ ಆಕಿನೆಲ್ಲ ಕೇಳ್ತೀನಿ ನಾನು. ನಿನಗ್ ಅಪ್ಪ ಅಮ್ಮ ಇದಾರೆ, ನಿನಗ್ ತಮ್ಮನವ್ರು ಇದಾರೆ, ನಿನ್ನ ಕೇರ್ ಮಾಡಕ್ಕೆ ಎಲ್ಲರೂ ಇದಾರೆ, ನನ್ ಕೇಳಿದ್ರೆ ಏನ್ ಬಂತು, ಬಿಟ್ರೆ ಏನ್ ಬಂತು. ಬಟ್ ಅವಳಿಗೆ ಯಾರು ಇಲ್ಲ, ಸೊ ಅದಕ್ಕೆ ನಾನು ಅವಳು ಅಷ್ಟು ಕೇರ್ ಮಾಡೋದು ಅಂತ ಫುಲ್ ಫೋನಲ್ಲೆಲ್ಲ ಬೆಳತನ ಮಾತಾಡಿದ್ದಾರೆ ಗುರುಜಿ ಸ್ಟಾರ್ಟಿಂಗ್ ಅಲ್ಲಿ. ಹ್ಮ್ ಸೊ ಇವಾಗ ನಾನ್ ಬೆಂಗಳೂರಿಗೆ ಬಂದ್ 3 ವರ್ಷ ಆಯ್ತು ಗುರುಜಿ. 2 ವರ್ಷದಿಂದ ಬೆಂಗಳೂರಿಗೆ ಬರ್ತಾ ಇಲ್ಲ. ಮುಂಚೆ 1 ತಿಂಗಳಿಗೆ ಒಂದ್ಸರಿ ಬೆಂಗಳೂರಿಗೆ ಬಂದ್ ಹೋಗ್ತಾ ಇದ್ರು ಗುರುಜಿ. ಹ್ಮ್ ಇವಾಗ ಬೆಂಗಳೂರಿಗೂ ಬರ್ತಾ ಇಲ್ಲ. ನಾ ಊರಿಗೆ ಹೋದ್ರೆ 1 ವಾರ ಹಂಗಿದೀನಿ ಅಂದ್ರೆ ಸುಮ್ನೆ ಜಸ್ಟ್ ಅಷ್ಟೇ, ಇದೀಯಾ ಊಟ ನೀಡ್ಕೊಂಬ, ಅದೇ ಬಟ್ಟೆ ತಗೊಂಬ, ಮೈ ತೊಳ್ಕೊಳಕ್ ನೀರ್ ಹಾಕು, ಹಂಗೆ ಅಷ್ಟೇ ಗುರುಜಿ. ಅದ್ರನ್ ಬಿಟ್ಟು ಜಾಸ್ತಿ ಮುಂಚೆ ಮದ್ವೆ ಫಸ್ಟ್ ಅಲ್ಲಿ ಇದ್ವಲ್ಲ ಆ ತರ ಇಲ್ವೇ ಇಲ್ಲ. ಆಮೇಲೆ ಒಂದು ದಿನಾನು ನನ್ ಕಷ್ಟ ಕೇಳಲ್ಲ, ನನ್ ಸುಖ ಕೇಳಲ್ಲ. ಅಂದ್ರೆ ಅವ್ರ ಪ್ರಪಂಚನೇ ಬೇರೆ ಅನ್ನೋರ್ತೀರ, ಇದು ಯಾಕೋ ಇದು ನನ್ ಲೈಫಿಗೆ ಮೂಲ ಆಗ್ಯದ, ಸೊ ಇದ್ರ ನಾನ್ ಸಂಭಾಳ್ಸ್ಕೊಂಡು ಹೋಗ್ಬೇಕಷ್ಟೇ ಅನ್ನೋ ತರ ಇದಾರೆ ಗುರುಜಿ. ಹ್ಮ್ 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 ಯಾವಾಗಾದ್ರೂ ಏನಾದ್ರೂ ಮಾತಾಡಿದ್ರೆ ಆಯ್ತು ಡಿವೋರ್ಸ್ ಕೊಟ್ಟು ಬಿಡು ನಂಗೆ ಅಂತಾರೆ. ನಾನ್ ಹೇಳಿದೀನಿ, ನಾನ್ ಸತ್ತ ಮೇಲೆ ನನ್ ಕಡೆಯಿಂದ ಡಿವೋರ್ಸ್ ತಗೋಬೇಕು ನೀನು, ಅದುವರೆಗೂ ನಾನ್ ಡಿವೋರ್ಸ್ ಕೊಡಲ್ಲ ಅಂತ. ಬಟ್ ಇವಾಗ ಏನಿಲ್ಲ ಗುರುಜಿ, ನಾನ್ ಫೋನ್ ಮಾಡಿದ್ರೆ ಅಷ್ಟೇ 1 ನಿಮಿಷ 1.5 ನಿಮಿಷ ಅಷ್ಟೇ ಮಾತಾಡ್ತಾರೆ, ಅದಕ್ಕೂ ಮೇಲ್ ಮಾತಾಡಲ್ಲ. ಸೊ ನನ್ನ ಒಪಿನಿಯನ್ ಏನಂದ್ರೆ ಗುರುಜಿ, ನನಗೆ ಈ ಸಂಸಾರಿಕ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ ಗುರುಜಿ. ಸುಮ್ನೆ ಮಕ್ಳು ದೊಡ್ಡ ಆಗ್ಲಿ ಅನ್ನೋ ಉದ್ದೇಶಕ್ಕ ಅವ್ರಿಗೆ ದುಡ್ಡು ಮಾಡ್ತಾ ಇದೀನಿ ಗುರುಜಿ. ಆಮೇಲೆ ನಾನು ಫುಲ್ ಆಧ್ಯಾತ್ಮದ ಕಡೆ ಹೋಗಿ ಸನ್ಯಾಸಿ ಆಗ್ಬೇಕನ್ನೋ ನಿರ್ಧಾರ ತಗೊಂಡಿದ್ದೆ ಗುರುಜಿ. ಅದೇ ಗುರುಜಿ, ಇವಾಗ ಇದ್ರೊಳಗಡೆ ಒಂದ್ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಗುರುಜಿ, ನಮ್ ಫಾದರ್ ಚೆನ್ನಾಗೇ ಇದ್ರು ಗುರುಜಿ. 4 ತಿಂಗಳ ಕೆಳಗಿಂದ ಅವ್ರಿಗೂ ಲೈಟ್ ಆಗಿ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ. ಸೊ ಅವರು ನಮ್ ಪಪ್ಪ ಒಬ್ರೇ ರೀ, ಅವ್ರಿಗೆ ಅಣ್ಣ ತಮ್ಮ ಯಾರು ಇಲ್ಲ, ಒಬ್ನೇ ಮಗು ಅನ್ನೋ ಉದ್ದೇಶಕ್ಕ ಅವ್ರ ಅಮ್ಮ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಅಂದ್ರೆ ಏನು ಕೆಲಸ ಮಾಡದೆ ಬೆಳೆಸಿದಾರೆ. ಸೊ ಹಂಗಾಗಿ ಅವ್ರ ಬಾಡಿ ಯಾವ್ದಕ್ಕೂ, ಇವಾಗ ಏನಾದ್ರು ಒಂದ್ ಸ್ವಲ್ಪ ಜ್ವರ ಬಂತು ಅಂದ್ರೆ 3 ದಿನ ಮಲ್ಗೋರು. ನಮ್ ಮನೇಲಿ ಎಲ್ರು ಅವ್ರಿಗೆ ಕೇರ್ ಮಾಡೋರು, ನಮ್ಮ ಅಪ್ಪಗೆ ಹಿಂಗಾಯ್ತು ಅಂತ. ಬಟ್ ಇವಾಗ ದೊಡ್ಡ ಪ್ರಾಬ್ಲಮ್ ಕ್ಯಾನ್ಸರೇ ಬಂದದಲ್ಲ ಗುರುಜಿ. ಸೊ ಹಂಗಾಗಿ ಎಲ್ರು ಸಫರ್ ಮಾಡ್ತಾ ಇದೀವಿ ಗುರುಜಿ. ಅದ್ರಲ್ಲಿ ನಮ್ ತಮ್ಮನವರು ಇವಾಗ ಏಜ್ ಒಬ್ಬಂದು 25, ಒಬ್ಬಂದು 24. ಊರ್ ಕಡೆ ಎಲ್ಲ ಸ್ವಲ್ಪ ಮನೆ ಕಟ್ಸಿ ಅವ್ರ ಮದ್ವೆ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇದ್ವಿ. ಒಂದ್ ಸ್ವಲ್ಪ ಒಂದ್ 5-6 ಲಕ್ಷ ಜಮಾ ಮಾಡಿದ್ವಿ ಗುರುಜಿ. ಇದು ನಮ್ ಫಾದರ್ಗೆ ಈ ತರ ಆದಾಗಿಂದ ದುಡ್ಡಿನ ಕಡೆ ಏನ್ ಗಮನ ಇಲ್ಲ ಬಿಡಿ, ಅದು ಇವಾಗಿಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಸಂಪಾದಿಸ್ಬೋದು. ಬಟ್ ಅವ್ರ ಆರೋಗ್ಯನ ಹದಗೆಟ್ಟಿದೆ ಗುರುಜಿ. ಏನ್ ಕ್ಯಾನ್ಸರ್ ಅವ್ರಿಗೆ? ಗಂಟ್ಲು ಕ್ಯಾನ್ಸರ್ ಗುರುಜಿ. ಡಾಕ್ಟರ್ ಏನ್ ಹೇಳಿದ್ದಾರೆ? ಯಾವ ಸ್ಟೇಜು?
ಬಿ ಸ್ಟೇಜ್ ಅಲ್ಲಿ ಇದ್ದೆ ಗುರುಜಿ. ಬಟ್ ಡಾಕ್ಟರ್ ಹೇಳಿದ್ರು ಇಲ್ಲ ಕ್ಯೂರ್ ಆಗುತ್ತೆ ಅಂತ ಹೇಳಿ ಅದೇನು ರೇಡಿಯೋಥೆರಪಿ ಮತ್ತೆ ಕೀಮೋಥೆರಪಿ ಮಾಡ್ತಾ ಇದ್ರು ಗುರುಜಿ. ಮಾಡಾಗಿ ಜಸ್ಟ್ ಇವಾಗ ಊಟ ಮಾಡಕ್ ಶುರು ಮಾಡಿದ್ರು. ಮತ್ತೆ ಈ ಗಂಟ್ಲಲ್ಲಿ ಆ ಕಡೆ ಈ ಕಡೆ ಸೈಡಿಗೆ ಸ್ವಲ್ಪ ಊತ ಬಂದಿದೆ ಗುರುಜಿ. ಅದು ಹಾಸ್ಪಿಟಲ್ ಅಲ್ಲಿ ಹೋಗಿ ಕೇಳಿದ್ರೆ ಸೈಡ್ ಎಫೆಕ್ಟ್ ಅಂತ ಒಂದ್ಸರಿ ಹೇಳ್ತಿದಾರೆ, ಇಲ್ಲ ಒಂದ್ ಸ್ವಲ್ಪ ಕೆಲವೊಂದ್ ಟ್ಯಾಬ್ಲೆಟ್ ಕೊಡ್ತೀವಿ ಅದನ್ನ ತಗೊಂಡಾದ್ಮೇಲೆ ಇನ್ನು ನೆಕ್ಸ್ಟ್ ವೀಕ್ ಬಂದ್ಮೇಲೆ ಹೇಳ್ತೀವಿ ನಿಮ್ಗೆ ಏನು ಅನ್ನೋದು ರಿಸಲ್ಟ್ ಅಂತ ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಗುರುಜಿ. ಅದೇ ಮಾಡ್ತಿದ್ದಾರೆ. ಬಟ್ ನಾನು ಆ ಕಡೆ ಫ್ಯಾಮಿಲಿನೂ ಮೇಂಟೈನ್ ಮಾಡ್ಬೇಕು, ನಮ್ ಪಪ್ಪನೂ ನೋಡ್ಕೋಬೇಕು. ನಮ್ಮ ಅಮ್ಮ ಅಂದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಗುರುಜಿ. ಬಟ್ ಸ್ವಲ್ಪ ESI ಅಲ್ಲಿ ತೋರಿಸ್ತಾ ಇದೀವಿ ಗುರುಜಿ ನಾವು. ಇವಾಗ ಸೈಡ್ ಅಲ್ಲಿ ತೋರ್ಸಕ್ ಹೋದ್ರೆ 5 ಲಕ್ಷ ರೂಪಾಯಿ ಬರುತ್ತೆ ಖರ್ಚು ಅಂತ ಹೇಳಿದ್ರು. ESI ಅಲ್ಲಿ ತೋರಿಸಿದ್ರೆ ಅರ್ಧ ಖರ್ಚು ಬರುತ್ತೆ ಗುರುಜಿ. ಸೊ ಹಂಗಾಗಿ ನಾವ್ ESI ಅಲ್ಲಿ ತೋರಿಸ್ತಾ ಇದೀವಿ. ಅದು ನಮ್ಮ ಅಮ್ಮನ ESI ಅಲ್ಲಿ ತೋರಿಸ್ತಾ ಇದೀವಲ್ಲ ಗುರುಜಿ, ಅವ್ರ ಕೆಲ್ಸ ಬಿಡಕ್ ಬರಲ್ಲ. ಸೊ ಹಂಗಾಗಿ ನನ್ ಕಂಪ್ನಿಲಿ ಇರೋರು ತುಂಬಾ ಸಪೋರ್ಟ್ ಮಾಡಿದ್ರು ಗುರುಜಿ. ನಂಗೆ ಶಿಫ್ಟ್ ಅಡ್ಜಸ್ಟ್ಮೆಂಟ್ ಕೇಳಿದ್ರು, ಶಿಫ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ರು. ಈ ತರ ನಮ್ ಫಾದರ್ಗೆ ಹೆಲ್ತ್ ಇಶ್ಯೂ ಇದೆ ಅಂದ್ರೆ ಸ್ವಲ್ಪ ನಂಗೆ ಹೆಲ್ಪ್ ಮಾಡಿದ್ರು ನಮ್ ಕಂಪ್ನಿಲಿರೋ ಸೀನಿಯರ್ಸ್ ಎಲ್ಲ. ಹಂಗೆ ಮಾಡಿ ಒಂದ್ 4-5 ತಿಂಗಳು ಅವ್ರ ಕೇರ್ ಮಾಡ್ಕೊಂಡ್ ಬಂದ್ವಿ ಗುರುಜಿ. ಬಟ್ ಈ ಗ್ಯಾಪ್ ಅಲ್ಲಿ ಒಂದ್ ದಿನಾನು ನನ್ನ ಹಸ್ಬೆಂಡ್ ನನಗ್ ಕಾಲ್ ಮಾಡಲ್ಲ, ಒಂದ್ ದಿನಾನು ನನ್ ಬಗ್ಗೆ ಕೇರ್ ಮಾಡಲ್ಲ. ನಾನ್ ಏನ್ ಮಾಡಿದೀನಿ ಅಂದ್ರೆ ಹಿಂದಿನ ವರ್ಷ ನನ್ ದೊಡ್ಡ ಮಗ ನನ್ನ ಹತ್ರನೇ ಇದ್ನ ಗುರುಜಿ. ನಾನೇ ಅವ್ರಿಗೆ ಒಬ್ಬೊಬ್ರಿಗೆ 60,000 ಗುರುಜಿ ಸ್ಕೂಲ್ ಫೀಸು. ಅವ್ರಿಬ್ರಿಗೂ ಸ್ಕೂಲ್ ಫೀಸ್ ಕಟ್ಟಿ ನಾನೇ ಓದಿಸ್ತಾ ಇದ್ದೆ. ಬಟ್ ಅವ್ನ್ ತುಂಬಾ ತುಂಟ. ಸ್ಕೂಲ್ಗೆ ಎದ್ದೇಳು ಅಂದ್ರೆ ಎದ್ದೇಳ್ತಿರ್ಲಿಲ್ಲ ಬೇಗ. ಸ್ಕೂಲಿಗೆ ಹೋಗು ಅಂದ್ರೆ ಏನೋ ಒಂದ್ ನೆಪ ಒಡ್ಡೋನು. ಆಮೇಲೆ ಹೋಮ್ ವರ್ಕ್ ಮಾಡು ಅಂದ್ರೆ ಮಾಡ್ತಿರ್ಲಿಲ್ಲ. ಅವ್ರ ಅಪ್ಪ ಅಂದ್ರೆ ಅವನಿಗೆ ಭಯ ಅನ್ನೋ ಉದ್ದೇಶಕ್ಕೆ ಮತ್ತೆ ನಮ್ಮ ಅತ್ತೆ ಮಾವನ ಹತ್ರನೇ ಬಿಟ್ಟೆ ಗುರುಜಿ ನಾನು ಹೋಗಿ ಅವನ್ನ. ಇವಾಗೂನು ಅಲ್ಲೇ ಇದ್ದಾನೆ ಗುರುಜಿ. ಬಟ್ ಸ್ಕೂಲಿಂದ ಬಂದ್ಮೇಲೆ ಹೋಮ್ ವರ್ಕ್ ಮಾಡಲ್ಲ. ಅವ್ರಪ್ಪ ಅಂದ್ರೆ ಭಯ ಓಕೆ, ಬಟ್ ಅವ್ರಪ್ಪ ಇದ್ದಾಗ ಮಾತ್ರ ಮನೇಲಿ ಇರ್ತಾನೆ. ಎಷ್ಟು ವರ್ಷ ಮಕ್ಕಳಿಗೆ? ಒಬ್ನಿಗೆ 8 years, ಇನ್ನೊಬ್ನಿಗೆ 6 ವರ್ಷ ಗುರುಜಿ. ಓಕೆ, ನಿಮ್ಗೆ 27 ವರ್ಷನಾ? ಹೌದು ಗುರುಜಿ. ಆಯ್ತು, ಅದೆಲ್ಲ ಬಿಡು. ಈಗ ಏನ್ ನಿನ್ ಭವಿಷ್ಯ ಏನು? ಈಗ 27 ವರ್ಷನ ಅವರೊಂದು ಬದುಕು, ಅವ್ರದ್ದೊಂದು ಸಾಮ್ರಾಜ್ಯ, ಅವ್ರದ್ದೊಂದು ಭಾವನಾತ್ಮಕ ಪ್ರಪಂಚ, ಅವ್ರದ್ದೊಂದು ಮಗು, ಅವ್ರದ್ದೊಂದು ನಿನ್ ಕತೆ ಏನು ಅಂತ. ಅಲ್ಲ ಈಗ ನೋಡುವ, ನಾನು ಗಂಡನನ್ನು ಪ್ರೀತಿಸೋ ವಿಚಾರದಲ್ಲಿ ನಿನ್ನ ನಾನು ಬೇರೆ ಏನು ಮಾತಾಡ್ತಿಲ್ಲ. ಓಕೆ, ಅದು ತಪ್ಪು ಸರಿ, ನಾನು ಏನೂ ಹೇಳ್ತಾ ಇಲ್ಲ. ಬಟ್ ಏನು ಅನ್ಸಲ್ವಾ ನಿಮಗೆ? ಅಥವಾ ಹಿರಿಯರು ಏನು ಹೇಳಲ್ವಾ ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನಿಮಗನ್ಸುತ್ತೆ? ಏನ್ ನಿಮ್ ಮುಂದಿನ ಕತೆ ಏನು? ನಿನ್ ಕನ್ಸೇನು? ಗುರುಜಿ ಅವ್ರು ಹಿರಿಯರ ಮಾತು ಕೇಳಲ್ಲ ಗುರುಜಿ. ಅವ್ರದ್ದು ಒಪಿನಿಯನ್ ಏನಂದ್ರೆ ಅವ್ರು ಸರಿ ಹೋಗಲ್ಲ. ಅವ್ರು ಸರಿ ಹೋಗ್ಲಿಕ್ಕೆ ಕಾರಣ ಇಲ್ಲಿದೆ. ನಡೆಯವ ಯಾವುದೋ ಮದುವೆ ಆಗಿರೋ ಹೆಂಗಸನ್ನು ಇಟ್ಕೊಂಡನೆ ಅನ್ನೋಕ್ಕೆ ಒಂದು ದಿವಸ ಅವ್ರ ಗಂಡ ಹೊಡಿತಾನೆ, ಅವ್ರ ಗಂಡ ಯಾರೋ ಎದುರಿಸ್ತಾರೆ ಬರ್ತಾರೆ ಅನ್ನೋಕೆ ಅಂಥದ್ದಿಲ್ಲ ಅಲ್ಲಿ. ಅದು ನಿನ್ನಂತೆ ಮೊದಲನೇ ಮದುವೆ ಆಗಿರೋದು, ಹೌದಲ್ಲ? ಹೌದು ಗುರುಜಿ. ಅಂದರೆ ಈ ಅಕ್ರಮ ಸಂಬಂಧ ಬೇರೆ, ಇದು ಅದೇ ಅರ್ಥಕ್ಕೆ ಬರುತ್ತಾದರೂ ಕೂಡ ಇದೊಂಥರ ಅಫಿಷಿಯಲಿ ರಿಜಿಸ್ಟ್ರಿ ಮಾಡ್ಕೊಂಡು ಆದಂಗಿದು. ಅಂದ್ರೆ ಗುರುಜಿ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ವಿ ಗುರುಜಿ. ಅವಾಗ ನಮ್ಮ ಮಾವ ಹೇಳಿದ್ರು ಆಕಿನ ಜೀವಿತಾಂಶಕ್ಕೆ ನಾ 2 ಎಕರೆ ಹೊಲ ಬರ್ಕೊಡ್ತೀನಿ ಅಂತ. ಓ, ಅಂದ್ರೆ ಈ ನಿಮ್ಮ ಗಂಡನ ಅಪ್ಪ ಅಪ್ಪ ಅವರಿಗೆ 10 ಎಕರೆ ಹೊಲ ಇದೆ ಗುರುಜಿ. ಇಬ್ರು ಅಣ್ಣ ತಮ್ಮರು ಇರೋದಕ್ಕೋಸ್ಕರ 5 ಎಕರೆ ಬರುತ್ತೆ. ಅಂದ್ರೆ ನಿಂಗೆ 2 ಅಂದ್ರೆ ಆಕೆಗೆ 3 ಅಂತಲ್ಲ? ಇಲ್ಲ ಗುರುಜಿ, ಹಂಗಿಲ್ಲ ಗುರುಜಿ. ನಮ್ಮ ಮಾವ ಏನ್ ಹೇಳಿದಾರೆ ಅಂದ್ರೆ ಅಂದ್ರೆ ಅವ್ರ ಮಕ್ಕಳು ಸ್ವಲ್ಪ ಆದಿನೇ ತಪ್ಪಿದ್ದಾರೆ ಗುರುಜಿ. ಮದ್ವೆಗೂ ಮುಂಚೆ ಚೆನ್ನಾಗ್ ಮಾಡ್ಕೊಂಡ್ ತಿಂತಾ ಇದ್ರು. ಅದೇ ಉದ್ದೇಶಕ್ಕೆ ಇವ್ರು ಮದ್ವೆ ಮಾಡಿದ್ರು. ಮದ್ವೆ ಆದ್ಮೇಲೆ ಫುಲ್ ಎಲ್ಲ ಡೆಡ್ ಅಪೋಸಿಟ್ ಆದ್ರು ಗುರುಜಿ. ಹಂಗಾಗಿ ನಾನು ನನ್ ಮಕ್ಳ ಹೆಸರಿಗೆ ಬರೆಯಲ್ಲ ಹೊಲ, ನನ್ ಮೊಮ್ಮಕ್ಳಿಗೆ ಮತ್ತೆ ಸೊಸ್ತ್ರ ಹೆಸರಿಗೆ ಬರೀತೀನಿ. ಈಕಿಗೆ 2 ಎಕರೆ, ಅಕ್ಕಿಗೆ 2 ಎಕರೆ, ಮತ್ತೆ ಅವ್ರಿಬ್ರು ಮಕ್ಳಿಗೆ ಜಾಯಿಂಟ್ ಆಗೋ ತರ ಬರ್ತೀನಿ ಅಂತ ಹೇಳಿದ್ರು ಗುರುಜಿ ಕೋರ್ಟಲ್ಲಿ. ಬಟ್ ಇದುವರೆಗೂ ಅದ್ರ ಸುದ್ದಿನೇ ಕೇಳ್ಬೇಡಿ ಅಂತಾರೆ. ಅದೇ ಗುರುಜಿ ನನಗೆ ಫುಲ್ ಕನ್ಫ್ಯೂಷನ್ ಏನು ಅಂದ್ರೆ ನೆಕ್ಸ್ಟ್ ನನ್ನ ಲೈಫ್ ಅಲ್ಲಿ ನಾನು ಏನ್ ಮಾಡ್ಬೇಕು? ಕೆಲವೊಬ್ರು ನನ್ ಜೊತೆ ಇರೋ ಫ್ರೆಂಡ್ಸ್ ಹೇಳ್ತಾರೆ ಪ್ರಪಂಚ ತುಂಬಾ ದೊಡ್ಡದಿದೆ, ಅವ್ನು ನಿನ್ನ ನೋಡಕ್ಕೂ ಚೆನ್ನಾಗಿದ್ಯಾ, ನಿನ್ನಂತ ಹುಡುಗಿನ ಹೆಂಗ್ ಮಿಸ್ ಮಾಡ್ಕೊಂಡ ಅವನು, ನಿನ್ ಅದೃಷ್ಟನೇ ಸರಿ ಇಲ್ಲ ಬಿಡೆ, ಅವನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗು ಅಂತ.
ಬಟ್ ನನ್ನ ಮೈಂಡಲ್ಲಿ ಏನಿಲ್ಲ ಗುರುಜಿ ಬೇರೆಯವ್ರನ್ನ ಮದ್ವೆ ಆಗ್ಬೇಕು ಅಂದ್ರೆ. ಯಾಕಂದ್ರೆ ನಾನು ಈ ಲೈಫಲ್ಲೇ ಇಷ್ಟೆಲ್ಲ ಅನುಭವಿಸಿದೀನಿ. ಬೇರೆಯವ್ರು ಬರೋರು ಇನ್ನೇನ್ ಚೆನ್ನಾಗಿ ನೋಡ್ಕೊಂತಾರೆ ಗುರುಜಿ ನನ್ನ. ನಂಗೆ ಬೇರೆ ಮದ್ವೆ ಆಗೋ ಉದ್ದೇಶ ಇಲ್ಲ. ಬಟ್ ತುಂಬಾ ಸರಿ ಅನ್ಸಿದೆ ಗುರುಜಿ, ನನ್ನನ್ನು ಒಬ್ರು ಕೇರ್ ಮಾಡೋರು ಇರ್ಬೇಕು, ನನ್ ಕಷ್ಟನು ಕೇಳೋರು ಒಬ್ರು ಯಾರಾದ್ರೂ ಇರ್ಬೇಕು ಅಂತ. ನೋಡುವ, ಸಹಜವಾಗಿ ಒಂದು ಹೆಣ್ಮಗಳಾಗಿ ಅಥವಾ ಒಬ್ಬ ಮನುಷ್ಯನಾಗಿ ಭಾವನಾತ್ಮಕವಾಗಿ ಒಂದು ಆಶ್ರಯವನ್ನು ಬಯಸೋದು ಖಂಡಿತ ತಪ್ಪಿಲ್ಲ. ಆದರೆ ಅದೆಲ್ಲ ಆನಂತರದ ಮಾತು. ನನಗೆ ಇಲ್ಲಿ ಅವ್ರದ್ದೆಲ್ಲ ಎಷ್ಟು ಎಡವಟ್ಟು ಕಾಣ್ತಾ ಇದೆಯೋ, ಒಂದು ಹೆಣ್ಮಗಳಾಗಿ ಮದುವೆಗೆ ಮುಂಚೆ ತೆಗೆದುಕೊಂಡ ನಿರ್ಧಾರಗಳು, ಆನಂತರ ಈಗ ನೀನು ನಡ್ಕೊಳ್ತಿರೋ ರೀತಿ, ಹಾಗೆ ನೋಡಿದ್ರೆ ನೀನು ತುಂಬ ಹೆಣ್ಮಕ್ಳಿಗೆ ಇಂಥ ವಿಚಾರಗಳ ಮಾದರಿ ಅಲ್ವೇ ಅಲ್ಲ ನೀನು. ನನಗನ್ಸೋದು ಏನಂದರೆ, ನಿನ್ನ ಕತೆ ಕೇಳಾದ ಮೇಲೆ ಕಾಲ ಕಾಲಕ್ಕೆ ನೋಡವ, ದಯೆ ಇಲ್ಲದ ಧರ್ಮವಾವುದಯ್ಯ ಅಂದರು. ಆದರೆ ಧರ್ಮವಿಲ್ಲದ ದಯೆ ಯಾವುದಯ್ಯ ಅಂತ ಇನ್ನೊಬ್ರು ಹೇಳಿದ್ರು. ಅಂದರೆ ಒಬ್ರಿಗೆ ದಯೆ ತೋರಿಸ್ಬೇಕು ಅಂದ್ರು ಕೂಡ ಅದಕ್ಕೆ ಯೋಗ್ಯ ಇರಬೇಕಲ್ಲ ಅವರು. ಹೌದು ಗುರುಜಿ. ಅಂದರೆ ದಯೆ ಇಲ್ಲದ ಧರ್ಮ ಯಾವುದಯ್ಯ, ಧರ್ಮ ಯಾವುದು ಅಂದರೆ ದಯೆ, ದಯೆನೇ ಧರ್ಮ ಅಂದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೊಡ್ಡವರು ಹೇಳಿದ್ರು, ಧರ್ಮವಿಲ್ಲದ ದಯೆ ಯಾವುದಯ್ಯ ಅಂದರೆ ಸಿಕ್ತವ್ರಿಗೆಲ್ಲ, ಅಥವಾ ಒಂದು ಧರ್ಮ ಇಲ್ಲದೆ ಹೋದರೆ, ಅಥವಾ ಒಂದು ದಯೆ ತೋರಿಸ್ಬೇಕು ಅಂದರೂ ಕೂಡ ಅಲ್ಲಿ ಧರ್ಮ ಇರಬೇಕು ಅಂತ. ಇನ್ನಿನ್ನ ದಯೆ ಇದೆಯಲ್ಲ, ಧರ್ಮ ಇಲ್ಲದ ಕಡೆ ನೀನು ದಯೆ ತೋರಿಸ್ತಾ ಇದೀಯ, ಹೌದಲ್ಲ? ಹೌದು ಗುರುಜಿ. ಅಂದರೆ ದಯೆ ಕೂಡ ವ್ಯರ್ಥವಾಯಿತು. ಒಂದು ಕ್ಷಮೆ, ಒಂದು ದಯೆ ಎಲ್ಲಿ ತೋರಿಸಬೇಕು ಅಂತ ಗೊತ್ತಿರಬೇಕು. ಅದಕ್ಕೆ ದೊಡ್ಡವರು ಹೇಳಿದ್ರು, ಧರ್ಮವಿಲ್ಲದ ದಯೆ ಯಾವುದಯ್ಯ? ಸುಮ್ಮನೆ ಅಂದರೆ ಕೊಲೆ ಮಾಡಿದು ಹೋದವ್ರನ್ನೆಲ್ಲ ಕೋರ್ಟಲ್ಲಿ ಕ್ಷಮಿಸೋದಾದರೆ ಅದು ಶಿಕ್ಷೆಗೆ ಏನು ಅರ್ಥ ಇದೆ? ಅಥವಾ ಕೊಲೆಯನ್ನು ತಪ್ಪು ಅಂತ ಯಾಕೆ ಕರೆಯಲಾಗುತ್ತೆ? ಯಾವುದು ತಪ್ಪು ಇದೆಯೋ ಅದಕ್ಕೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಶಿಕ್ಷೆ ಆಗ್ತಾ ಇಲ್ಲ. ನಿರಂತರವಾಗಿ ಇಲ್ಲಿ ಕೊಲೆ ಮಾಡ್ತಾನೆ, ಅಲ್ಲೋ ಕಟಕಟೆ ಮೇಲೆ ನಿಂತಾಗ ಜಡ್ಜು ಪರವಾಗಿಲ್ಲ ಕ್ಷಮಿಸಿದ್ದೀನಿ ಹೋಗಿ ಅಂತ ಪ್ರತಿ ಸಾರಿ ಕ್ಷಮಿಸೋದಾದ್ರೆ ಮತ್ತೆ ಕಟಕಟೆಯಲ್ಲಿ ನಿಲ್ಸೋದು ಯಾಕೆ? ಅಥವಾ ಜೈಲಿನ ವ್ಯವಸ್ಥೆಗೆ ಅರ್ಥ ಏನಿದೆ? ಲೋಕದಲ್ಲಿ ನೀವು ಮಾಡಿಕೊಂಡಿರೋ ಎಡವಟ್ಟುಗಳು ಎಂಥ, ಬಹುಶಃ ಒಬ್ಬ ಅನಕ್ಷರಸ್ಥ ಕೂಡ ನಿನ್ನಷ್ಟು ನಿರ್ಧಾರ ಎಡವಟ್ಟು ಮಾಡ್ಕೊಳ್ಳಲ್ಲ. ಒಂದು ಮದುವೆಗೆ ಮುಂಚೆ ನೋಡವ, ಅವ್ರ ಮಾವನ ಮಗನೋ, ಅತ್ತೆ ಮಗನೋ, ಇನ್ಯಾರ ಮಗನೋ ಒಂದು ಸಂಬಂಧದಲ್ಲಿ ಬಿದ್ದಿದ್ದಾರೆ. ಆತ ಯಾಕೋ ನಿಮ್ಮನ್ನು ಮಾತಾಡ್ಸೋಕೆ ಇಷ್ಟಪಡ್ತಾ ಇಲ್ಲ, ಆತ ಯಾವುದೋ ಒಂದು ಹೆಣ್ಣಿನ ಜೊತೆ ಸಂಬಂಧದಲ್ಲಿದ್ದಾನೆ, ಅದು ಊರಿಗೆಲ್ಲ ಗೊತ್ತು ಅಂದರೆ ಇಂಥದ್ದೇನೋ ಸೂಕ್ಷ್ಮ ಗೊತ್ತಿದ್ದಾಗಲೂ ಈಗ ಮುಂದುವರಿಯೋಕೆ ನಿಂದೇ ಆದ ಕಾರಣಗಳಿದ್ದಾವೆ. ನಾವು ಅದನ್ನು ಕೇಳಲ್ಲ, ಯಾಕಂದರೆ ನೀನು ಆಲ್ರೆಡಿ ಹೇಳಿಬಿಟ್ಟಿದ್ಯಾ. ನೀನೇನು ಹೇಳಿದೆ? ಇಲ್ಲ, ನಾನು ಕೇಳಿದೆ, ನೀವು ಪ್ರೀತಿ ಮಾಡ್ತಿದ್ರಲ್ಲ, ಅವ್ರನ್ನೇನಾದರೂ ಮದುವೆ ಆಗ್ತೀರಾ ಅಂತ ಕೇಳಿದೆ. ಇಲ್ಲ ಅವಳು ತುಂಬ ಜನ ಜೊತೆ ಮಾತಾಡ್ತಾಳೆ, ಅವಳು ನಡತೆ ಸರಿ ಇಲ್ಲ, ಹಾಗಾಗಿ ನಾನು ಅವಳನ್ನಾಗಲ್ಲ ಅಂತ ಹೇಳ್ದೆ. ಅದಕ್ಕೆ ಅದೆಂತ ನಿನ್ನ ಹತ್ರ ಒಂದು ಕಾರಣ ಇದೆ ಆಲ್ರೆಡಿ ರೆಡಿಮೇಡ್. ಹೌದು ಗುರುಜಿ. ಆದರೆ ನನ್ನ ಪ್ರಶ್ನೆ, ಒಂದು ಹೆಣ್ಣಿನ ವಿಚಾರವಾಗಿ ಈ ರೀತಿ ಏನೋ ಊರೆಲ್ಲ ಸುದ್ದಿಯಾಗಿರೋ ಒಬ್ಬ ವ್ಯಕ್ತಿಯನ್ನು ಅದೇ ಊರಿನವಳಾಗಿ ಅಥವಾ ಸ್ವಲ್ಪ ಗೊತ್ತಿರೋಳೆ ಆಗಿ ಇದನ್ನು ಬಹಳ ಸಾರಸಗಟಾಗಿ ತಿರಸ್ಕರಿಸಲಿಕ್ಕೆ ಧರ್ಮ ಹೇಳುತ್ತೆ. ಆದರೆ ನಿನಗೆ ಬಂಧಿಸುವ ಬುದ್ಧಿ ಏನು? ನನ್ನ ಅಪ್ಪ ಹೇಳಿದ್ದು ಮಾಡ್ತೀನಿ ಅನ್ನೋ ಆ ಸಂಸ್ಕಾರ ಶ್ರೇಷ್ಠವಾದದ್ದೇ ಆದರೂ ಕೂಡ ವಾಸ್ತು ಅಥವಾ ವಸ್ತುತಃ ಆ ಸದ್ಯದ ಸ್ಥಿತಿಯಲ್ಲಿ ಆ ಹುಡುಗ ಏನು, ಅವನ ಹಿನ್ನೆಲೆ ಏನು, ಅವನು ಏನೇನು ಮಾಡ್ಕೊಂಡಿದ್ದ, ಇದೆಲ್ಲ ನಿನಗೂ ಗೊತ್ತಿತ್ತಲ್ವಾ? ಗೊತ್ತಿತ್ತು ಗುರುಜಿ. ಅಂದ್ರೆ ಅವ್ರಿಬ್ರು ಸುತ್ತಾಡಿದ್ದಾರೆ, ದೈಹಿಕವಾಗಿ ಸಂಪರ್ಕ ಇದೆ ಅಂತ ಇಲ್ಲ. ಅಂದ್ರೆ ಜಸ್ಟ್ ಆ ಏಜ್ ಅಲ್ಲಿ ಬಲವಾಗಿ ಕಾಣ್ತಿರೋದು, ಆ ಹುಡುಗ ನಿನ್ ಜೊತೆ ಯಾವುದೇ ಮಾತುಕತೆ ಆಡ್ಲಿಕ್ಕೆ ಆಸಕ್ತಿ ತೋರಿಸ್ತಿರ್ಲಿಲ್ಲ ಅನ್ನೋದು ಸತ್ಯ, ಹೌದಲ್ಲ? ಹೌದು ಗುರುಜಿ, ಹೌದು. ಆಯ್ತವ, ಅದನ್ನ ದಾಟಿಯೂ ಬರೋಣ. ಮದುವೆ ಆಯಿತು, ಆನಂತರನಾದ್ರೂ ನಿನಗೆ ಗೊತ್ತಾಯಿತು. ಅಂದರೆ ಒಂದು ಹೆಣ್ಣು ತನ್ನ ಗಂಡನನ್ನು ಪರಸತಿಗೆ ಏನೋ ಅಂದರೆ ಆತನ ಮೇಲಿನ ಮೋಹಕ್ಕೆ ಪರವಾಗಿಲ್ಲ ಬಿಡು ಅಂತ ಹೇಳೋದಿದೆಯಲ್ಲ, ನನ್ನ ಪ್ರಕಾರ ಅವಳು ಹೆಣ್ತಿನೇ ಅಲ್ಲ. ಅಂದರೆ ಅದಕ್ಕೊಂದು ಧರ್ಮಯುತವಾದ ಅರ್ಥ ಇರಬೇಕವ. ಆಕೆ ಏನೋ ಕ್ಯಾನ್ಸರ್ ಪೇಷಂಟು, ಆಕೆ ಏನೋ ದೊಡ್ಡ ಅನಾಥೆ, ಆಕೆ ಏನೋ ದೊಡ್ಡ ರೋಗಿಷ್ಠಳು, ಅಥವಾ ಆಕೆ ಏನೋ ಭಾಳ ಯಾರೂ ಇಲ್ಲ ಬೀದಿಲಿ ಬಿದ್ದಿದ್ದಾಳೆ, ಈ ಥರದ್ದೇನೋ ಇದ್ದರೆ ನೀನು ಎಂಥ ಜಗನ್ಮಾತಿನವ ನೀನು, ಅದು ಯಾವುದು ಬೀದಿಲಿ ಬಿದ್ದಿರೋ ಹೆಂಗಸಿಗೆ ನಿನ್ನ ಗಂಡ ಆಸರೆ ಆದ ಅಂದಾಗ ನನ್ನಂಗೆ ಅವಳು ಒಂದು ಹೆಣ್ಣಲ್ವ, ಪರವಾಗಿಲ್ಲ ಬಿಡು ಅಂತ ನೀನು ಯಾವಾಗ ಹೇಳಬೇಕಿತ್ತು ಅಂದರೆ ಆ ಪರಿಸ್ಥಿತಿ ಹಂಗಿದ್ರೆ.
ಹಂಗಿತ್ತ ಅಲ್ಲಿ? ಅಂದ್ರೆ ಗುರುಜಿ ಅಕ್ಕಿನ ಅವ್ರ ಅಪ್ಪ ಅಮ್ಮನು ಮನೇಲಿ ಕರ್ಕೊಳಕ್ ರೆಡಿ ಇರ್ಲಿಲ್ಲ. ಅವಳ್ದು ಅವ್ರ ಅಪ್ಪ ಅಮ್ಮನಿಗಿಂತ 1000 ಪಟ್ಟು ಜಾಸ್ತಿ ಅವ್ರ ಮನೇಲಿ ಪ್ರೀತಿಸ್ತಾ ಇದ್ರು ತಾನೆ ಚಿಕ್ಕಪ್ಪ ಚಿಕ್ಕಮ್ಮ. ಹೌದು ಗುರುಜಿ, ಹೌದು. ನಿನ್ನ ಹತ್ರ ಈಗ ನೀನು ಹೇಳಲಿಕ್ಕೆ ಬಂದಿದ್ದ ಕಾರಣ ಏನು? ಇಲ್ಲ ಸರ್, ಅವ್ರ ಅಪ್ಪ ಅಮ್ಮ ಇಲ್ಲಿಲ್ಲ, ಅವಳಿಗೂ ಯಾರು ಇರಲಿಲ್ಲ, ಒಳಗಡೆ ಕರ್ಕೊಳ್ಳಿಲ್ಲ ಅಂದರೆ ಅವಳಿಗೊಂದು ನೆಲೆ ಇತ್ತು, ಅವಳಿಗೊಂದು ಮನೆ ಇತ್ತು, ಅಥವಾ ಅವಳಿಗೊಂದು ಪ್ರೀತಿ ಕೊಡೋ ಜನ ಇದ್ದರು. ಅಂದರೆ ವಾಸ್ತವವಾಗಿ ನೀವೆಲ್ಲ ಸೇರಿ ಹಾಗೆ ಸಾಕಿದ ತಂದೆ ತಾಯಿಗಳು ಅವರು ಸುಳ್ಳು ಕಂಪ್ಲೇಂಟ್ ಕೊಡು ಅಂತ ಅವ್ರ ರೋಷಕ್ಕೆ ಹೇಳಿರ್ಬೋದು, ಬಟ್ ಅವ್ರ ದುಃಖಕ್ಕೆ ಬೆಲೆ ಇಲ್ವಾ? ಮತ್ತೆ ನಿಂದು ಹೆಂಗೊಂದು ದುಃಖನೋ ನನ್ನ ಗಂಡ ಅನ್ಯಾಯ ಮಾಡ್ದ ಅಂತ, ಅವಳ ಮಗಳು ಅನ್ಯಾಯ ಮಾಡಿದ್ದು ಅದು ದುಃಖವೇ ಅಲ್ವೇ? ಹೌದು ಗುರುಜಿ, ಹೌದು. ಅರ್ಥಾತ್ ನಿನ್ನ ಗಂಡನನ್ನು ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆ ಕಡೆಯವ್ರ ಕಣ್ಣೀರು ನಿಮಗೆ ಕಾಣಲೇ ಇಲ್ಲ. ನೀವೇನು ಅಂದ್ಕೊಂಡ್ರಿ? ನನ್ನ ಗಂಡ ಎಲ್ಲಿ ಸಾಯ್ತಾನೋ ಅಂತ ನೀನು ಇದಕ್ಕೆ ಒಪ್ಪದೆ, ಹೌದಲ್ಲ? ಇಲ್ಲ ಗುರುಜಿ, ಅವ್ರನ್ನು ಬಲವಂತ ಮಾಡ್ಲಿಲ್ಲ ಗುರುಜಿ, ನೀನ್ ಬಾ ಮನೆಗೆ ಬಾ ಮನೆಗೆ ಅಂತ ಅವಳಿಗೆ. ಹೆಂಗ್ ಮಾಡ್ತಾರೆ? ಸಾಕಿರೋ ತಪ್ಪಿಗೆ ಊರಲ್ಲೆಲ್ಲ ಮರ್ಯಾದೆ ತೆಗೆದ್ರೆ ಹಂಗ್ ಕರೆಯೋಕೇನು ಹೆತ್ ಮಗಳ ಅವಳು? ಹೌದು ಗುರುಜಿ, ಹೌದು. ಅನ್ಸೋದು ಏನಂದ್ರವ, ಅವ್ರ ಬಲವಾದ ಹೋರಾಟ ಪ್ರತಿಭಟನೆ ಮಾಡದೇ ಇರೋದಿರ್ಲಿ, ನೀನ್ ನಡ್ಕೊಂಡ ರೀತಿಗಳಿದ್ದಾವಲ್ಲ, ಇವತ್ತಿಗೆ ಒಂದು 27 ವರ್ಷದ ಹೆಣ್ಮಗಳಾಗಿ 2 ಮಕ್ಕಳ ತಾಯಿಯಾಗಿ ಈತ ಆಕೆಯನ್ನೆಂದು ಬಿಡೋಕೆ ಸಾಧ್ಯವೇ ಇಲ್ಲ, ಅದು ಆಗುವುದೂ ಇಲ್ಲ. ನಾನೇ ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿಂದ ಈಚೆಗೆ ನೀವು ಅಂದರೆ ನನಗನ್ಸೋದು, ಯಾವ ವ್ಯಕ್ತಿಗೆ ನೀವು ಬೇಕಾಗಿಲ್ಲ, ಯಾವ ಗಂಡನಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ದೈಹಿಕ ಅವಶ್ಯಕತೆಗಳು, ಮಾನಸಿಕ ಅವಶ್ಯಕತೆಗಳು ಎಲ್ಲದಕ್ಕೂ ಅಲ್ಲೊಂದು ಹೆಣ್ಣು ಇರಬೇಕಾದ್ರೆ ನಿಮ್ಮ ಹತ್ರ ಬರ್ಲಿಕ್ಕೆ ಕಾರಣ ಇಲ್ಲವಾ? ಹೌದು ಗುರುಜಿ. ಏನೋ ಲೋಕ ಅಪವಾದ ಮಾಡುತ್ತೆ ಅಂತ 1-2 ಮಾತು ಹಾಡಬಹುದಷ್ಟೇ. ಗುರುಜಿ. ನಾಳೆ ದಿನ ಅವರು ಕೂಡ ಶಾಸ್ತ್ರೋಕ್ತವಾಗಿ ಮದುವೆ ಆಗಿರೋ ಸಾಕ್ಷಿಗಳನ್ನ ಅವಳು ಇಟ್ಕೊಂಡಿರ್ತಾಳೆ. ನಿನ್ನ ಇಲ್ಲ ಮಕ್ಕಳಿಗೆ ಗುರುಜಿ, ಅವ್ರು ಶಾಸ್ತ್ರೋಕ್ತವಾಗಿ ಮದ್ವೆ ಆಗಿಲ್ಲ, ಅವ್ರು ಮದ್ವೆ ಆಗಿದಾರೆ ಅಂತ ಪ್ರೂಫ್ ಇಲ್ಲ ಗುರುಜಿ. ನಿನಗ್ ಗೊತ್ತಾ ಹುಡುಗಿ ಏನ್ ಮಾಡಿಕೊಂಡಲ್ ಪ್ರೂಫ್ ಅನ್ನೋದು? ಅಂದ್ರೆ ಗುರುಜಿ, ಇವ್ರು ಜಸ್ಟ್ ಹೋಗ್ ಬಂದ್ರಲ್ಲ ಗುರುಜಿ, ಅವಾಗ ನಾನು ಎಲ್ಲಾ ಸ್ವಲ್ಪ ಚೆನ್ನಾಗೆ ಮಾತಾಡಿದೆ ಗುರುಜಿ. ನೀವಿಬ್ರು ಏನ್ ಮಾಡಿದ್ರಿ, ಹೆಂಗ್ ಮದ್ವೆ ಆದ್ರಿ ಅಂದ್ರೆ ಅವರೇ ಹೇಳಿದ್ದು ಗುರುಜಿ, ನಾನು ಅರ್ಶಿಣ ಕಂಬು ಅಂತ ತಗೊಂಡೋದ್ನಲ್ಲ, ಆ ರೀಸನ್ಗೆ ನೀನೇ ದಾರ ಹುಡುಕ್ ಕೊಟ್ಟಿ ಅದಕ್ಕೆ, ಅದು ಇದು ನಿಮ್ಮ ಅಕ್ಕ ಏನೋ ಹೇಳಿದ್ಲು ಅಂದ್ಯಲ್ಲ, ಅದೆಲ್ಲ ನಿಜ. ಅವಳದೇನೋ ಸರ್ಟಿಫಿಕೇಟ್ ಇಸ್ಕೊಂಬರಕ್ಕೆ ನಾನ್ ಮನೇಲಿ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ, ಹಂಗೆ ಹಿಂಗೆ ಅಂದ್ರೆ ನಾನು ಅವ್ರನ್ನ ಚೆನ್ನಾಗಿ ಮಾತಾಡ್ಸಿ ಅದೆಲ್ಲ ಕೇಳ್ಕೊಂಡೆ ಗುರುಜಿ, ಹೆಂಗಾಯ್ತು ಏನಾಯ್ತು ಅಂತ. ಆಮೇಲೆ ನೀವು 3 ದಿನ ಹೋಗಿದ್ರಲ್ಲ, ಯಾರ್ ಮನೇಲಿ ಇದ್ರಿ, ಎಲ್ಲಿದ್ರಿ ಅಂತ ಆ ಟೈಮಲ್ಲಿ ಕೇಳಿದ್ದೆ. ಅವಾಗ ಹೇಳಿದ್ರು ಗುರುಜಿ, ಅಂದ್ರೆ ನೀವು ಮದ್ವೆ ಆಗ್ಬೇಕಾದ್ರೆ ಯಾರ್ಯಾರಿದ್ರು ಅಂದ್ರೆ ಯಾರು ಇರ್ಲಿಲ್ಲ, ಅವಳು, ನಾನು ಮತ್ತೆ ಅವಳ ಫ್ರೆಂಡ್ ಒಬ್ಳು ಇದ್ದಳು ಅಷ್ಟೇ ಅಂತ. ನೋಡವ, ಒಂದು ಸಾಂಪ್ರದಾಯಿಕ ಮದುವೆ ಅನ್ನೋದು ಅಥವಾ ಅಂಥದ್ದೇನೋ ಅಧಿಕಾರವನ್ನು, ಅಂಥದ್ದೇನೋ ಒಂದು ಓನರ್ಶಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಆ ಮದುವೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ನಿನ್ನ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಕೆಯೂ ಕೂಡ ಬಂದಲ್ಲಿ ಕೂತ್ಕೊಳ್ಳುವ ಎಲ್ಲ ಮೂಲಭೂತ ದಾಖಲೆಗಳನ್ನು ಇಟ್ಟುಕೊಂಡೇ ಮುಂದುವರಿತಾಳೆ, ಇದು ಒಂದು. ಆ್ಯಂಡ್ ಎರಡನೇದು, ಇಲ್ಲಿ ನಿನ್ನ ತಂದೆಯ ಆರೋಗ್ಯ ಅಥವಾ ನಿನ್ನ ಇಲ್ಲಿ ತವರು ಮನೆಯ ಒದ್ದಾಟ ಇವೆಲ್ಲದಕ್ಕೂ ನೀನು ಕಾಲಕ್ಕೆ ಸರಿಯಾದ ನಿರ್ಧಾರ ಎಂದೋ ತೆಗೆದುಕೊಂಡಿದ್ದರೆ ಇಷ್ಟೊತ್ತಿಗೆ ಇವೆಲ್ಲ ಏನು ವಾಸಿಯಾದ ಗಾಯಗಳ ಥರ ಕೇವಲ ಮಚ್ಚೆ ಇರ್ತಿತ್ತು, ನೋವುಗಳಿರ್ತಿರ್ಲಿಲ್ಲ. ಆದರೆ ನೀನು ಅದನ್ನು ಕೆರೆದು 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 ಉಳಿಸ್ಕೊಂಡೇ ಬಂದಿದೆಯಲ್ಲವ. ಬಿಟ್ಟು ಅಥವಾ ಕಟ್ಟುಕೋ ಅನ್ನೋದು ನನ್ನ ಪ್ರಶ್ನೆ ಅಲ್ಲ. ಒಂದು ಹೆಣ್ಮಗಳಾಗಿ ಒಂದು ಸ್ವಾಭಿಮಾನ ಇಟ್ಕೊಂಡು ಬದುಕೋದು ಬಹಳ ಮುಖ್ಯ. ಬದುಕು 3 ದಿನದ ಸಂತೆ, ಎಲ್ಲರೂ ಸಾಯ್ತಾರವ. ಆದರೆ ನಾಳೆ ನಿನ್ನ ಆತ್ಮಸಾಕ್ಷಿನ ಪ್ರಶ್ನೆ ಮಾಡ್ಕೊ. ನಿನ್ನ ಗಂಡನ ಹಿತಕ್ಕೋಸ್ಕರ ನೀನು ನಿನ್ನ ಕಿಡ್ನಿ ಕೊಡು, ನಿನ್ನ ಹೃದಯ ಕೊಡು, ನಿನ್ನ ಕಣ್ಣು ಕೊಡು, ನಿನ್ನ ಸರ್ವಸ್ವವನ್ನು ಕೊಡು. ಆದರೆ ಪರಸ್ತ್ರೀ ಒಳಗಡೆ ಹೋಗಿ ಅಲ್ಲೊಂದು ಮಕ್ಕಳು ಮಾಡಾದ್ಮೇಲೆ ಅದನ್ನು ಸಹನೆ ಮಾಡ್ಕೊಂಡು ನಿನ್ನ ಮಕ್ಕಳಿಗೆ ನೀನೇನು ಸಂದೇಶ ಕೊಡ್ತಿದ್ದೀಯಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿನಗೆ ಇದಕ್ಕಿಂತ ದೊಡ್ಡ ದುಃಖ ಮುಂದೆ ಬರೋದಿದೆ, ಅದು ಸಾಕ್ಷಾತ್ ನಿನ್ನ ಮಕ್ಕಳಿಂದಲೇ. ಯಾವ ಘಟನೆಗಳನ್ನು ನೀನು ಹೋಗ್ಲಿ ಬಿಡು ಅಂತ ಸಹನೆ ಮಾಡಿದ್ದೀಯೋ ಇದೇ ಘಟನೆಗಳು ನಿನ್ನ ಮಕ್ಕಳಿಗೆ ಸ್ಫೂರ್ತಿಯಾಗೋ ಕಾಲ ಒಂದು ದಿನ ಬರುತ್ತೆ. ಅವತ್ತು ನೀನು ಈ ನಿರ್ಧಾರಗಳಿಗೆ ಸ್ವಯಂ ಇದಕ್ಕೆ 100ರಷ್ಟು ನೀನು ಯಾತನೆ ಪಡ್ತೀಯ. ಈ ಮಾತನ್ನು ನಾನು ಹೇಳ್ತಿದ್ದೀನಿ, ಯಾಕಂದ್ರೆ ನಿನಗೆ ಅದ್ರ ಬಗ್ಗೆ ಮೂಲಭೂತವಾದ ಯಾವ ಯಾತನೆಯೂ ಇಲ್ಲ, ಯಾವ ಪಶ್ಚಾತ್ತಾಪವೂ ಇಲ್ಲ.
ನಿನಗೆ ನಿನ್ನ ಗಂಡ ಫೋನ್ ಮಾಡಲಿಲ್ಲ, ನಿನ್ನ ಗಂಡ ನಿನ್ನ ಎರಡು ಜೊತೆ ಏನೋ ಖುಷಿಯಾಗಿ ಮಾತಾಡ್ತಿಲ್ಲ, ಇದಕ್ಕೂ ಮೀರಿದ ದುರಂತಗಳು ನಿನ್ನ ಮನೆಯಲ್ಲಿ ಚಿಗುರೊಡಿತಾ ಇದ್ದಾವೆ. ಅದು ನಿನ್ನ ತಂದೆಯ ಕ್ಯಾನ್ಸರು ಅಲ್ಲ, ಇದು ಯಾವುದೂ ಅಲ್ಲ. ನೀನು ವಾಸ್ತವವಾಗಿ ತಾಯಿ ಸ್ಥಾನಕ್ಕೇರಿದ ಮೇಲೆ ಬರಬಹುದಾದ ನಿಜವಾದ ಸಮಸ್ಯೆಗಳನ್ನು ನೀನಿನ್ನೂ ದರ್ಶನ ಮಾಡೇ ಇಲ್ಲ. ಅದು ಮುಂದೆ ಬರುತ್ತೆ. ಯಾವಾಗ ಒಬ್ಬ ಮಗ ನನ್ನ ಅಪ್ಪ ಮಾಡ್ಬೋದು, ನಾನು ಮಾಡಲಿಕ್ಕಾಗಲ್ವ ಅಂತ ಮುಂದೆ ಒಂದು ಮಾತು ಬರುತ್ತೆ, ಅದು ನಿನ್ನ ಮಕ್ಕಳು ಬೆಳೀತಾ ಬೆಳೀತಾ ನಿನ್ನ ಗಮನಕ್ಕೆ ಬರುತ್ತೆ. ಯಾಕಂದ್ರೆ ಕೇಳಿಸ್ ನಾನು ಅದಕ್ಕೆ ಆ ತರ ಸಂಸ್ಕಾರ ಕೊಡ್ಬಾರ್ದು ಅಂತ ನಾನು ಇಲ್ಲೇ ನನ್ನ ಹತ್ರನೇ ಇಟ್ಕೊಂಡಿರೋದು ಗುರುಜಿ ಅವ್ರನ್ನ. ಸಂಸ್ಕಾರ ಕೊಡುವುದು ಸ್ವಯಂ ಅಲ್ಲಿ ಕೂತು ಅನ್ನ ಉಣಿಸಿದಂಗಲ್ಲ. ಅದು ತನ್ನ ಸುತ್ತಲಿನ ಪ್ರಪಂಚದಲ್ಲಿ ಹಾಗೂ ತನ್ನ ರಕ್ತ ಸಂಬಂಧದವರೇ ಅಥವಾ ತನ್ನ ಮನೆಯವರೇ ದೂರದ 100 ಕಿಲೋಮೀಟರಿಂದ ಆಚೆ ಅವ್ರ ಬದುಕಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಮಕ್ಕಳಿಗೆ ಒಂದು ಸಿಗೋ ಸಂಸ್ಕಾರವೇ ಹೌದಲ್ವೇ? ಹೌದು ಗುರುಜಿ. ಅವರ ತಂದೆ ಅಲ್ಲೆಲ್ಲೋ 100 ಕಿಲೋಮೀಟರ್ ಆಚೆ ಇರ್ಬೋದು, ಆದರೆ ಅವರ ಬದುಕಲ್ಲಿ ನಡೆದ ವಿದ್ಯಮಾನಗಳು ನಿನ್ನ ಮಕ್ಕಳಿಗೆ ಸಂಸ್ಕಾರವಾಗಿ ಗುರುತಿಸಲ್ಪಡ್ತವೆ. ಇಲ್ಲಿ ಈ ಸಮಯದಲ್ಲಿ ನಿನಗೆ ನಾನೊಂದು ಹೇಳೋ ವಿಚಾರ ಏನಂದರೆ, ಈಗಲಾದರೂ ನಿನ್ನ ಬದುಕಲ್ಲಿ ಒಂದು ನಾನು ಇದನ್ನು ಬಿಟ್ಟು ಇನ್ನೇನೂ ಆಗುವುದಿಲ್ಲ, ಇನ್ನೊಂದೇನೋ ಮದುವೆ ಆಗುವುದು, ಇನ್ನೊಂದೇನೋ ಅದು ಯಾವುದು ನನ್ನ ಆಲೋಚನೆಯಲ್ಲಿಲ್ಲ. ಮೊದಲು ನಿನ್ನ ಕುರುಡು ವ್ಯಾಮೋಹವನ್ನು ತ್ಯಜಿಸು. ನಿನ್ನ ಮಕ್ಕಳಿಗೋಸ್ಕರ ಪೂರ್ಣ ಬದುಕುವುದು ಅಂದ್ರೆ ಅದರ ಅರ್ಥ ಈಕೆ ತಂದೆಯಾಗಿ ಒಬ್ಬ ಇರಲಿ ಅಂತ ನೀನು ಒಂದು ವೇಳೆ ಸಹನೆ ಮಾಡಿಕೊಂಡು ಮುಂದುವರಿತೀಯ, ಅದರಲ್ಲಿ ನನ್ನ ಯಾವ ಏನು ಬೇಡ ಅನ್ನೋ ಮಾತು ಇಲ್ಲ. ಆದರೆ ನೀನು ಗಂಡನ ವಿಚಾರವಾಗಿ ನಿರೀಕ್ಷೆ ಇಟ್ಕೊಂಡು ಕೂತ್ಕೊಳ್ಳೋದು ಮೂರ್ಖತನ. ಅದು ಆಗಲ್ಲ. ಆ್ಯಂಡ್ ಅದನ್ನು ಮೀರಿ ಇದೇ ನಿನ್ನ ಮಕ್ಕಳು ಕಡೆಗೆ ನಿನ್ನ ತಮ್ಮಂದಿರಿಗೆ ಹೆಂಡ್ತಿದಿರು ಬರ್ತಾರೆ, ಬದುಕು ಈಗಂಗಿರಲ್ಲವ. ನಿನ್ನ ಬದುಕು ನಿಜವಾದ ಸಮಸ್ಯೆ ಇನ್ನೂ ಶುರುನೇ ಆಗಿಲ್ಲ. ಇದು ಗಂಡನ ಮನೇದು ಇದೊಂದು. ಬಟ್ ಯಾವುದನ್ನು ಇಲ್ಲಿ ಬಂದು ಕೂತಿದ್ದೀಯಾ, ಇಲ್ಲಿ ಬಂದೇನೋ ಮಾಡ್ತಾ ಇದ್ದೀಯಾ, ನಿನ್ನ ತಂದೆ ಹುಷಾರಾಗ್ತಾರಾದರೂ ಕೂಡ ಅವರು ಜೀವನದ ಕೊನೆಗೆ ಭಾಗದಲ್ಲಿದ್ದಾರೆ. ಅದಕ್ಕೆ ನಿಮ್ಮ ಏನು ಗಂಡನ ಮನೆಯಲ್ಲಿ ನಿಮ್ದೇನು ನಡೀತೋ ನಿನ್ನ ತಂದೆಯ ಆರೋಗ್ಯದ ಮೇಲೆ ಪ್ರತಿಶತ 80% ಅದೇ ಬಿದ್ದಿದೆ. ಇಲ್ಲ ಗುರುಜಿ, ಆಕ್ಚುಲಿ ತಪ್ಪೆಲ್ಲ ಮಾಡಿದ್ದು ಅವ್ರೆ. ಆ ಹೆಣ್ಣಿಗೂ ಅಂದ್ರೆ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕಿನ ಮುಂಚೆ ಸಪೋರ್ಟ್ ಮಾಡಿದ್ದು ಅವ್ರೆ. ಈ ತಪ್ಪಿನ ಪ್ರತಿಫಲ ನಮ್ಮ ಮೇಲೆ ಏನಕ್ ಬೀಳ್ಬೇಕು ಗುರುಜಿ? ನಾವ್ ಏನ್ ತಪ್ಪು ಮಾಡಿದೀವಿ? ನಮ್ ತಂದೆ ತಾಯಿ ಅವ್ರು ಅಷ್ಟು ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದ್ ಮಾತಾಡಿ ಸುಮ್ನೆ ಆಗಿದ್ದಾರೆ ಅಷ್ಟೇ. ಪದೇ ಪದೇ ಅದ್ರನ್ನೇ ಕೆಣಕ್ ಮಾತಾಡ್ತಾ ಇಲ್ಲ ಅವ್ರನ್ನ. ನನ್ ಮಗಳಿಗೆ ಹಿಂಗ್ ಮಾಡಿದೆ ನೀನು, ನನ್ ಮಗಳಿಗೆ ಹಿಂಗ್ ಮಾಡಿದೆ ಅಂತ ಪದೇ ಪದೇ ಮಾತಾಡ್ತಾ ಇಲ್ಲ. ಯಾವ ಸಿಚುವೇಶನ್ ಬೇಕಿತ್ತು ಆ ಸಿಚುವೇಶನ್ ಅಲ್ಲಿ ಮಾತಾಡಿದ್ರು. ಸೊ ಇವ್ರು ಫುಲ್ ಬಂಡ್ರಿದ್ದಾರೆ, ಯಾರ ಮಾತು ಕೇಳಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಸುಮ್ನೆ ಆಗಿದ್ದಾರೆ ಗುರುಜಿ. ಆ ಒಂದು ಸಮಯದಲ್ಲಿ ತಂದೆ ಸ್ವಯಂ ನುಡಿದಿದ್ರು, ನೀನು ಬಿಟ್ಟು ಬಾ, ಅಥವಾ ನೀನು ಅದನ್ನು ತ್ಯಜಿಸು, ಅಥವಾ ನೀನು ಅದನ್ನು ಇಲ್ಲಿಗೆ ಮುಕ್ತಾಯ ಮಾಡು, ಇವರೇ ನುಡಿದಿದ್ರಲ್ಲ. ನೋಡಮ್ಮ, ಇರೋ ಒಂದು ಹೆಣ್ಮಗಳಾಗಿ ಅವರಿಗೆ ಕೆಲವು ಮಿತಿಗಳಿರ್ತವೆ. ಅದನ್ನು ಮೀರಿ ನಾಳೆ ಅವ್ರು ಕೆಟ್ಟವ್ರಾಗ್ಲಿಕ್ಕೆ ತಯಾರಿಲ್ಲ ಅನ್ನೋ ಮನಸ್ಥಿತಿ ಎಲ್ಲ ಹೆತ್ತವ್ರಿಗೂ ಇದ್ದೇ ಇರುತ್ತೆ ಕೊಟ್ಟ ಹೆಣ್ಣು ಮನೆಗೆ. ನಿನ್ನ ವಿಚಾರದಲ್ಲೂ ನೀನು ತೆಗೆದುಕೊಂಡ ನಿರ್ಧಾರಕ್ಕೆ ಜೈಕಾರ ಆಗ್ಬೋದಿತ್ತೆ ಹೊರತು ಅವರೇ ಏನೋ ನಿನಗೆ ನಿರ್ಧಾರ ತೆಗೆದುಕೊಳ್ಳೋ ಅಂತ ಹೇಳುವಷ್ಟು ಶಕ್ತಿ ಅವ್ರಿಗಿರ್ಲಿಲ್ಲ. ನೀನ್ ತೆಗೆದುಕೊಂಡಿದ್ರೆ ಅವ್ರು ಜೈಕಾರ ಆಗ್ತಾ ಇದ್ರಲ್ಲ. ಇವಾಗ ನಮ್ಮ ಅಪ್ಪ ಏನ್ ಹೇಳಿದ್ರು ಅಂದ್ರೆ ಅವನ ಮೇಲೆ ಕೇಸ್ ಇಟ್ಬಿಟ್ಟು ನೀನ್ ನನ್ ಮನೆಗ್ ಬಾ ಅಂತ. ಸೊ ಅವಾಗ ನಾನ್ ಏನ್ ಥಿಂಕ್ ಮಾಡಿದೆ ಅಂದ ಗುರುಜಿ, ನನ್ ಗಂಡನ ಮೇಲೆ ನಾನ್ ಕೇಸ್ ಇಟ್ಬಿಟ್ರೆ ಮತ್ತೆ ನನ್ ಗಂಡನ ಮೇಲೆ ಇರಕ್ ಆಗುತ್ತಾ ಗುರುಜಿ? ಅಷ್ಟೇ ನಾನೇನು ಹೇಳೋದು, ಸಂಪೂರ್ಣ ನೀನೊಂದು ರೋಗದ ವಿರುದ್ಧ ಹೋರಾಡುವ ಪ್ರಯತ್ನವನ್ನೇ ಮಾಡಿಲ್ಲ. ರೋಗಿಯ ಮೇಲೆ ನಿನ್ನ ಪ್ರೇಮ ಶಾಶ್ವತವಾಗಿರೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ರೋಗದ ಕುರಿತು ನೀನು ತೋರಿದ ಯಾವ ಪ್ರತಿಭಟನೆಯೂ ಕೂಡ ಅಷ್ಟು ಪ್ರಬಲವಾಗಿರಲೇ ಇಲ್ಲ. ಹೌದು ಗುರುಜಿ, ಅದು ನಿಜ. ಅರ್ಥಾತ್ ನಾನು ರೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೋಗದ ವಿರುದ್ಧದ ಹೋರಾಟ ಸ್ವಯಂ ರೋಗಿಯ ನಾಶ ಅಲ್ವೇ ಅಲ್ಲ, ಹೌದಲ್ಲ? ಹೌದು ಗುರುಜಿ. ನೀನಂದುಕೊಳ್ತಾ ಇದ್ದೆ ರೋಗಕ್ಕೋಸ್ಕರ ನಾನೇನಾದರೂ ಔಷಧಿ ಹೊಡೆದ್ರೆ ರೋಗಿಯೂ ಸತ್ತು ಹೋಗ್ತಾನೆ ಅಂತ. ಬಟ್ ವಾಸ್ತವವಾಗಿ ಹಾಗಿರ್ಲಿಲ್ಲ. ಯಾಕಂದ್ರೆ ನಿನ್ನನ್ನು ಪ್ರತಿ ಸಾರಿ ತಡೆದಿದ್ದು ನಿನ್ನ ಮೋಹ. ನಿಜ ಗುರುಜಿ. ಒಂದು ಹೆಣ್ಮಗಳಾಗಿ ನಾನು ಯಾವ ಮಟ್ಟಿಗೆ ನಿಲ್ಬೋದಿತ್ತು ಅಂದ್ರೆ ಇವತ್ತಿಗೆ ಅಷ್ಟಂತೂ ಸಮಾಜ ತೆರ್ಕೊಂಡಿದೆಯವ. ಒಂದು ಯಾಕಂದ್ರೆ ಈ ರೀತಿಯಲ್ಲಿ ನಾನು ಒಂದು ಹೆಣ್ಣನ್ನು ಬಹಳ ನಂಬಿಸಿದ್ದೀನಿ, ನಾನು ಅವಳಿಗೆ ಬದುಕನ್ನು ಕೊಡ್ತೀನಿ ಅಂತ ನಿರ್ಧಾರ ಮಾಡೋದಾದರೆ ನಿನ್ನ ಮದುವೆ ಆಗಿದ ಆ ಒಟ್ಟಾರೆ ನಿರ್ಧಾರವೇ ಸ್ವಯಂ ಅಧರ್ಮವಾಗಿತ್ತಲ್ಲ.
ಹೌದು ಗುರುಜಿ. ನಿನ್ನ ಪ್ರತಿಭಟನೆ ಆನಂತರ ಆತ ತೆಗೆದುಕೊಂಡ ನಿರ್ಧಾರದ್ದಲ್ಲ. ನಿನ್ನ ಬದುಕಿಗೆ ಅವರು ಬರುವ ಮುಂಚೆ ಅವ್ರಿಗಂಥದ್ದೊಂದೇನೋ ಘನವಾದ ಒಪ್ಪಂದಗಳಿತ್ತು ಅನ್ನೋದಾದರೆ ನಿನ್ನ ಕುರಿತಾಗಿ ನೀಡಿದ ಪ್ರತಿ ಒಪ್ಪಿಗೆಗಳು ಅಧರ್ಮದ ಪ್ರತಿ ಒಂದೊಂದು ನಿಲ್ದಾಣವೇ ಆಗಿತ್ತು. ಒಟ್ಟಾರೆ ಸೇರೆ ನಿನಗಾದ ಅನ್ಯಾಯ ಅದು. ಅಂದರೆ ನೀನು ಪ್ರತಿಭಟಿಸಬೇಕಾಗಿರೋದು ಆ ನಿರ್ಧಾರದ ಕುರಿತು. ಆದರೆ ನಿನಗವೆಲ್ಲ ಕಾಣಲೇ ಇಲ್ಲ. ಆಯಿತು, ಈಗ ನಾನೇನು ಹೇಳ್ತೀನಿ, ಇಲ್ಲಿಗೆ ಬಂದುಬಿಟ್ಟಿದೀಯಾ, ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ಹೌದು, ನಿನಗೂ ಒಂದು ಭಾವನೆ ಕೇಳಲಿಕ್ಕೆ ಒಂದು ಜೀವ ಬೇಕು, ಅಥವಾ ಒಂದು 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 ಬಹುಶಃ ತಂದೆ ತಾಯಿಗೆ ಎಲ್ಲ ದುಃಖವನ್ನು ಹಂಚಿಕೊಳ್ಳಿಕ್ಕಾಗಲ್ಲ. ಈ ಎಲ್ಲ ಭಾವನೆಗಳು ಬರ್ತಾವಾದರೂ ಕೂಡ ಕಾಲ ಮಿಂಚು ಹೋಗಿದೆ. ಮಕ್ಕಳು ಚಿಕ್ಕವರು ಇರಬಹುದು, ಆದರೆ ನೀವು ಇನ್ನೊಬ್ಬರು ಯಾರೋ ವ್ಯಕ್ತಿಯ ಬದುಕಿಗೆ ಹೋಗಿ ಹೆಂಡತಿಯಾಗಿ ಒಂದು ಅರೆಗಳಿಗೆ ಸೈ ಅನ್ಸ್ಕೊಳ್ಬಹುದು. ಆದರೆ 2 ಮಕ್ಕಳನ್ನು ಒಪ್ಪಿಕೊಳ್ಳುವ ಅಥವಾ ಅದನ್ನು ಒಪ್ಪಿಕೊಂಡ್ರೂ ಕೂಡ ಏನೋ ನಿನ್ನ ಮೇಲಿನ ಮೋಹಕ್ಕೆ ಒಪ್ಕೊಳ್ಬಹುದಷ್ಟೇ. ಅದಕ್ಕೆ ಹೇಳೋದೇನು, ಎಲ್ಲರ ಬದುಕಲ್ಲೂ ಎಲ್ಲ ಸುಖಗಳು ಸಿಗಲ್ಲವ, ಅವರವರು ಪಡ್ಕೊಂಡು ಬಂದಿದ್ದು. ಆದರೆ ಭಗವಂತ ಹೇಳ್ತಾನೆ, ಯಾವಾಗ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ, ಅದೇ ನಮ್ಮ ಬದುಕನ್ನು, ಸರಿಯಾದ ನಿರ್ಧಾರಗಳು ಹೇಗೆ ಒಂದು ಉತ್ತಮ ಬದುಕನ್ನು ಕೊಡ್ತಾವೋ, ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯದಲ್ಲಿ ಮೋಹಕ್ಕೆ ಬಿದ್ದು ನೋ ಅನ್ಬೇಕಾದ ಜಾಗದಲ್ಲೆಲ್ಲ ಎಸ್ ಅನ್ನೋದು, ಎಸ್ ಅನ್ಬೇಕಾದ ಜಾಗದಲ್ಲೆಲ್ಲ ನೋ ಅನ್ನೋದು, ಅದರ ಪರಿಣಾಮವನ್ನು ನೀನೇ ಅನುಭವಿಸಬೇಕಲ್ಲ. ಹೌದು ಗುರುಜಿ. ಹಾಗಾಗಿ ಬೇರೆ ಹೆಣ್ಣು ಮಕ್ಕಳು ಬಯಸುವ ಯಾವುದೇ ಸುಖವನ್ನ ಬಯಸುವ ಸ್ಥಿತಿಯಲ್ಲಿ ನೀನಿಲ್ಲ. ಇಲ್ಲಿವರೆಗೂ ನಿನಗೇನು ಸಿಕ್ತು, ಅಥವಾ ಒಂದು ವೇಳೆ ನೀನೇ ಬಯಸಿದ ಹಾಗೆ ಆತ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಅಷ್ಟೇ ಎಲ್ಲೋ ನನಗೆ ಬೇಕು ಅಂತ ಧ್ವನಿ ಮಾಡಿ ಪಡ್ಕೊಳ್ಳೋ ಸ್ಥಿತಿಯಲ್ಲಿ ನೀನಿಲ್ಲ. ಯಾಕಂದ್ರೆ ಅದನ್ನು ಬಿಟ್ಟುಕೊಟ್ಟು ಬಿಟ್ಟಿದ್ದೀಯ. ಎಲ್ಲ ಉಂಡು ಮಿಕ್ಕಿದ್ದನ್ನು ನಾನು ಉಣ್ತೀನಿ ಅನ್ನೋ ಸ್ಥಿತಿಯಲ್ಲಿ ನೀನಿದ್ದೀಯ. ಹಾಗಾಗಿ ಮಕ್ಕಳ ಕಡೆ ಗಮನ ಕೊಟ್ಟಿದ್ದೀಯಾ, ಮಾಡ್ತಾ ಇದ್ದೀಯಾ, ಮುಂದುವರಿಸು. ಆದರೆ ನನಗೆ ಈ ಬಗ್ಗೆ ದುಃಖ ಇದೆಯವ, ನೀವು ಕತೆ ಹೇಳಬೇಕಾದ್ರೆ ನನಗನ್ನಿಸ್ತಾ ಇತ್ತು, ಅಯ್ಯೋ ಇಲ್ಲಾದರೂ ಸರಿಯಾದ ನಿರ್ಧಾರ ತಗೊಂಡಿರ್ತಾಳೆ ಹೆಣ್ಮಗಳು, ಅಥವಾ ಅಯ್ಯೋ ಇಲ್ಲಿ ತಗೊಂಡಿರ್ತಾಳೆ. ನನಗನ್ನಿಸ್ತು ಆಕೆ ಕರ್ಕೊಂಡು ಹೋಗಿದ್ದಾಳೆ ಅಂದಾಗ, ಆಯಿತು ಎಲ್ಲರಿಗೂ ನಿರ್ಧಾರ ಮಾಡಿ, ಒಂದು ಹೊಟ್ಟೆಯಲ್ಲಿ ಮಗು ಇದೆ ಅಥವಾ ಒಂದು ಮಗು ಆಗಿದೆ, ಆಯಿತು ಇಲ್ಲೇನೋ ಮಾಡಿ ಅಂದರೆ ನಾನು ಎಲ್ಲೆಲ್ಲಿ ನಿರೀಕ್ಷಣೆ ಮಾಡೋದು ಅಲ್ಲೆಲ್ಲ ನೀನು ಅವಾಗಲೇ ಹೇಳಿದ್ನಲ್ಲ, ಧರ್ಮವಿಲ್ಲದ ದಯೆ ಕೊಟ್ಟುಕೊಂಡೇ ಬಂದೀನಿ. ಅಂದ್ರೆ ಗುರುಜಿ ನಾನು ನಿರ್ಧಾರ ಮಾಡೋಷ್ಟು ಅವ್ರು ಹೇಳಿದ್ರು, ನಾನು ಇವಳನ್ನು ಚೆನ್ನಾಗಿ ನೋಡ್ಕೊಂತೀನಿ, ಅವಳನ್ನು ಚೆನ್ನಾಗಿ. ನಮ್ಮ ಮಾವ ಏನಂದ್ರು ಗುರುಜಿ, ಅವಾಗ ಪ್ರಪಂಚದಲ್ಲಿ ಮದ್ವೆ ಆಗಿರೋರು ಎಷ್ಟು ಜನ ಇಲ್ಲ, 2 ಮದ್ವೆ ಆಗಿ 3 ಮದ್ವೆ ಆಗಿರೋರು ಎಷ್ಟು ಜನ ಇಲ್ಲ ಅಂತ ನಮ್ಮ ಮಾವ ನಮ್ಮ ಅತ್ತೆನೂ ಅವ್ರಿಗೂ ಸಪೋರ್ಟ್ ಮಾಡಿದ್ರು ಗುರುಜಿ. ನಾನು ಏನ್ ಪ್ರತಿ ಸಲ ಮಾತೆತ್ತಿ ಮಾತಾಡ್ದಾಗೂ ನಮ್ಮ ಮಾವ, ನಮ್ಮ ಅಜ್ಜಿ, ನಮ್ಮ ಅತ್ತೆ ಎಲ್ರು ಅವ್ರಿಗೆ ಸಪೋರ್ಟು. ಆಯ್ತವ, ಈ ಒಟ್ಟಾರೆ ಪಾಪದ ಭಾರ ಅವರ ಮೇಲೆ ಇದೆ. ಆದರೆ ಈಗ ನಾನು ಹೇಳೋದು, ಆ ನಿರ್ಧಾರಗಳು ಅಥವಾ ಅವತ್ತಿಗೆ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಅನ್ನೋದಾದರೆ, ಧರ್ಮ ಅನ್ನೋದಾದರೆ, ಇವತ್ತು ಪರಿಸ್ಥಿತಿ ಹೀಗಿರಬಾರ್ದಿತ್ತಲ್ಲ. ಮತ್ತೆ ಅಂದ್ರೆ ಗುರುಜಿ ಅವ್ರೇನ್ ನನ್ನ ಮನೆ ಬಿಟ್ಟು ಹೋಗಂತ ಹಾಕಿರೋದಲ್ಲ ಗುರುಜಿ, ನಾನು ಮನೆ ಬಿಟ್ಟು. ಹೌದು, ಬಟ್ ನಿನ್ನ ಯಾತನೆ ಅದು ವರ್ಣಿಸಲು ಸಾಧ್ಯವೇ ಇಲ್ಲ. ನಿಜ ಗುರುಜಿ. ಅವ್ರ ಆಚೆ ಹಾಕಿಲ್ಲ, ಅವ್ರು ನಿನ್ನನ್ನು ಹೊಡೆದಿಲ್ಲ, ಬಡ್ದು, ಅಥವಾ ಅವರೇನೋ ಅನ್ಯಾಯ ಮಾಡಿ ಕಳಿಸಿಲ್ಲ. ಹೌದು, ಎಲ್ಲವೂ ಹೌದು. ಅಂದರೆ ಏನೂ ಅನ್ಯಾಯ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡ್ರು, ಅಂದರೆ ನಿಮ್ಮ ಅತ್ತೆ ಮಾವ ಇವ್ರ ಕಡೆಯಿಂದ. ಆದರೆ ನಿಮಗಾಗಿರೋ ಅನ್ಯಾಯ ಯಾರಿಗೂ ಆಗಿಲ್ಲ ಅನ್ನುವಷ್ಟಿದೆ ವಿವರಿಸ್ತಾ ಹೋದರೆ. ಹೌದು ಗುರುಜಿ. ಈ ಕಡೆ ಹೇಳಿದ್ರೆ ಅದಕ್ಕೆ ಪದಗಳಿಲ್ಲ, ಹೇಳದೇ ಇದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇರ್ಲವ, ನನ್ನ ಹಾರೈಕೆ ಏನಂದರೆ ನಿನ್ನ ತವರು ಮನೆಯ ಸಂಸ್ಕಾರದಲ್ಲಿ ನಿನ್ನ ಮಕ್ಕಳು ಬೆಳೀಲಿ, ಅಲ್ಲಿನ ವಾತಾವರಣ, ಅಲ್ಲಿನಿಂದ ಹಕ್ಕಾಗಿ ಏನು ಪಡ್ಕೊಳ್ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಇರಲಿ. ಅದೇ ಗುರುಜಿ, ಇವಾಗ ದೊಡ್ಡ ಮಗನಲ್ಲಿ ಬಿಟ್ಟಿದ್ದೀನಲ್ಲ ಗುರುಜಿ, ಕರ್ಕೊಂಡ್ ಬಂದ್ಬಿಡದ ನನ್ನ ಹತ್ರನೇ ಅಂತ. ಅದು ಮಗನ ಅಭಿಪ್ರಾಯಕ್ಕೆ ಬಿಡು, ಬಟ್ ಒಂದು ಸಂತಾನವನ್ನು ನಿನ್ನ ಬಳಿ ಇಟ್ಕೋ. ಆ ಮಗು ಬರುತ್ತೆ ಅನ್ನೋದಾದ್ರೆ ಕರ್ಕೊ. ಈಗ ಮಗುನು ಸೇರಲ್ಲ ಗುರುಜಿ, ಬರೀ ಒಡಿಯೋದು ಬಡಿಯೋದು, ಅದೇ ಹೇಳ್ತೀನಿ. ಈಗ ಮಾತಾಡೋದು. ಈಗ ನೀವು ಕರ್ಕೊಂಡ್ಬರಕ್ಕೆ ಹೋದ್ರೆ ಅವ್ರು ಒಪ್ತಾರ ಕಳಿಸ್ಲಿಕ್ಕೆ? ಹಾ ಗುರುಜಿ, ಅವ್ರಿಗೂ 1 ವರ್ಷ ಇಟ್ಕೊಂಡ್ ಸಾಕಾಗಿದೆ ಗುರುಜಿ. ಕರ್ಕೊಂಡ್ ಹೋಗಂತ ಹೇಳ್ತಿದ್ದಾರೆ. ಸರಿಯಾದ ಟೈಮ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎದ್ದೇಳಲ್ಲ, ಹೋಮ್ ವರ್ಕ್ ಮಾಡಲ್ಲ. ಬಟ್ ಅದನ್ನ ಕರ್ಕೊಂಡು ಬಂದ್ರೆ ಅದನ್ನ ನಿಭಾಯಿಸೋ ಶಕ್ತಿ ನಿಮಗಿದೆಯಾ? ನಿಭಾಯಿಸ್ಬೇಕಲ್ಲ ಗುರುಜಿ. ತಂದೆಯಾಗಿ ಅವ್ರು ಮಾಡಿದಾರೆ ಅಂದ್ಮೇಲೆ ತಾಯಿಯಾಗಿ ನಾನು ಹಂಗೆ ಮಾಡಕ್ ಬರುತ್ತಾ?
ಬಟ್ ನಿನ್ನ ತವರು ಮನೆಗೆ ನೀನು ಭಾರ ಆಗಬಾರ್ದು ಅನ್ನೋದು ನನ್ನ ಆಲೋಚನೆ. ಇಲ್ಲ ಗುರುಜಿ, ಅದೇ ಗುರುಜಿ ಇವ್ರು ಏನ್ ಅಂತಿದ್ದಾರೆ ಅಂದ್ರೆ ನಮ್ಮ ಅತ್ತೆ ಮಾವ ಇವಾಗ ಸ್ವಲ್ಪ ನಮ್ ಬಾವನ ಹೆಂಡ್ತಿನೂ ಅಲ್ಲಿ ಊರಲ್ಲಿ ಇಲ್ಲ ಗುರುಜಿ. ನಮ್ಮ ಅತ್ತೆ ಮಾವನು ಹೇಳ್ತಿದ್ದಾರೆ ಸುಮ್ನೆ ಏನಕ್ಕೆ ಊರ್ ಕಡೆನೆ ಬಂದ್ಬಿಡು, ಊರ್ ಕಡೆನೆ ಇದ್ಬಿಡು ಅಂತ. ಬೇಡವಾ, ನಾನು ಹೇಳೋದು ಇಲ್ಲಿಂದ ನೀನು ಎಲ್ಲೂ ಕಾಲ್ಕಿತ್ತು ಹೋಗಬೇಡ. ನೀನು ನಿನ್ನ ಜೀವನವನ್ನು ಹಣಕಾಸಿನಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು. ಇವನ್ ತವ್ರ ಮನೆಗೂ ನೀನು ಭಾರ ಆಗಬಾರ್ದು ಅಂದರೆ ನೀನು ಇಲ್ಲೇ ಬದುಕಬೇಕು. ಸಾಧ್ಯವಾದರೆ ಆ ಮಗುವನ್ನು ಕರ್ಕೊಂಡು ಬಂದು ಇಲ್ಲಿ ಸಾಕು. ಮತ್ತು ಇದೇ ಸಮಯಕ್ಕೆ ನಾನು ಹೇಳೋದು, ಇವ್ರು ಯಾರಿಂದಲೂ ಏನೂ ಬಯಸದೆ ಬದುಕುವಷ್ಟು ಶಕ್ತಿ ನೀನು ಪಡ್ಕೊಳ್ತೀಯ. ಹಾ ಗುರುಜಿ, ನಾನು ಇವಾಗ ಅಪ್ಪ ಅಮ್ಮನ ಹತ್ರ ಇದೀನಂದ್ರು ಅವ್ರಿಗೆ ತಿಂಗಳಿಗೆ ಇಷ್ಟು ಸ್ವಲ್ಪ ಖರ್ಚು ಅನ್ನೋ ತರ ದುಡ್ಡು ಕೊಡ್ತಾ ಇದ್ದೀನಿ ಗುರುಜಿ ನಾನು. ಆಯಿತು, ಅದನ್ನೇ ನಾನು ಹೇಳೋದು. ನೋಡವ, ಅಂತಿಮವಾಗಿ ಗಂಡ ಇದಾನ, ಮಕ್ಕಳಿದಾರ, ಎತ್ತವರಿದಾರ, ಎಲ್ಲದಕ್ಕೂ ಮೀರಿ ನಿನ್ನ ಕೈ ನಡೆಯೋವರೆಗೂ ನೀನು ಎಲ್ಲರಿಗೂ ಬೇಕಾದವಳು. ಹೌದು ಗುರು. ನಿನ್ನ ಕೈಲಿ ಹಣ ಇದ್ರೆ, ನಿನ್ನ ಹತ್ರ ಒಂದು ದುಡಿಮೆ ಇದ್ರೆ, ನೀನು ಯಾರ ಹತ್ರನೂ ಬೇಡ್ತಾ ಇಲ್ಲ, ಎಲ್ಲರಿಗೂ ಕೊಡೋಳಷ್ಟು ಇದ್ದೀಯ ಅಂದರೆ ನಿನಗೆ ಬಂಧುಗಳು ಬೀದಿ ಬೀದಿಗೂ ಸಿಗುತ್ತಾರೆ. ಹೌದೌದು, ನಿಜ ಗುರು. ಇಲ್ಲಿ ಕೇವಲ ಮನುಷ್ಯರು ನಮ್ಮೊಂದಿಗೆ ಕೈ ಚಾಚುವುದಲ್ಲ, ನಮ್ಮ ಪರಿಸ್ಥಿತಿಯೊಂದಿಗೆ ಮಾತ್ರ ಕೈ ಚಾಚುವುದು. ಒಬ್ಬ ಶಾಸಕನ ಸುತ್ತ ಜೈಕಾರ ಹಾಕುವ ಜನರು ಸ್ವಯಂ ಶಾಸಕನನ್ನು ಪ್ರೀತಿಸುತ್ತಿರುವುದಲ್ಲ, ಆ ಶಾಸಕ ಸ್ಥಾನವನ್ನ. ಹೌದು ಹೌದು ಗುರುಜಿ. ಈ ಸತ್ಯವನ್ನ ನೀವು ಯಾವತ್ತೂ ಅರ್ಥ ಮಾಡಿಕೊಳ್ಳಿ. ಹಾಗಂತ ಎಲ್ಲರೂ ಕೆಟ್ಟವರು ಅಂತಲ್ಲ, ಈ ಲೋಕದ ನಿಯಮವೇ ಆಗಿದೆ. ಒಂದು ಮರ ನೆರಳು ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಪಕ್ಷಿಗಳು ಹೋಗಿ ಕೂತ್ಕೊಳ್ಳಲ್ಲ. ಹೌದು ಹೌದು, ನಿಜ ಗುರು. ಗೂಡು ಕಟ್ಟಕ್ಕೆ ಜಾಗ ಇಲ್ಲ ಅಂದ್ರೆ ಪಕ್ಷಿಗಳು ಆ ಮರದ ಹತ್ರ ಸುಳಿಯೋದು ಇಲ್ಲ. ಅಂದಮೇಲೆ ಪ್ರಕೃತಿ ನಿಯಮನೇ ಆಗಿದೆಯಲ್ಲವ. ಹಾಗಾಗಿ ನಾವು ಒಂದು ಹೂ ಬಿಡದ ಗಿಡವನ್ನ ಅಥವಾ ಒಂದು ಅಂಥದ್ದೇನೋ ನೆರಳು ನೀಡದ ಮರವನ್ನ, ಹೂ ಬಿಡದ ಗಿಡವನ್ನ ಅಥವಾ ಅನ್ನ ಕೊಡದ ಪೈರನ್ನ ಬೆಳೆಸ್ಲಿಕ್ಕೆ ಕಾರಣ ಏನಿದೆ ಈ ಜಗತ್ತಲ್ಲಿ? ಹಾಗಾಗಿ ಎಲ್ಲ ಭೇಟಿಗಳು, ಎಲ್ಲ ಆಶ್ರಯಗಳು, ಎಲ್ಲ ಮಾತುಗಳು ಯಾವುದೋ ಒಂದು ಸ್ವಾರ್ಥದಿಂದಲೇ ಕೂಡಿರ್ತವೆ. ಅದು ತಪ್ಪಲ್ಲ, ಬಟ್ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಹಾಗಾಗಿ ನಿಮಗೆ ಈ ಸಮಯದಲ್ಲಿ 4 ಕಾಸು ದುಡ್ಕೊಳ್ಳೋದಿಕ್ಕೆ ದೇವರೇ ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳ್ಕೊ. ಯಾಕಂದ್ರೆ 1 ರೂಪಾಯಿನೂ ಬೇರೆಯವ್ರ ಹತ್ರ ಕೇಳೋ ಕಾಲವನ್ನು ನೀನು ನೋಡಿದ್ದೀಯ. ಹಾಗಾಗಿ ಹೇಳ್ತೀನಿ, ಈ ಸಿಕ್ಕಿರೋ ಸ್ಥಾನವನ್ನ, ಈ ಸಿಕ್ಕಿರೋ ಪರಿಸ್ಥಿತಿಯನ್ನ ಶಾಪ ಅಂತ ಹೇಳಲಿಕ್ಕೆ ನಿನಗೆ ಅನೇಕ ಕಾರಣಗಳಿದ್ದಾವೆ. ನಾವು ಇಷ್ಟೊತ್ತು ಅದನ್ನು ಚರ್ಚೆ ಮಾಡಿದ್ದೀವಿ. ಆದರೆ ಇದನ್ನು ವರ ಅಂದ್ಕೊಳ್ಳೋದು ಹೇಗೆ? ಯಾಕಂದ್ರೆ ನೀವು ಹೊರಗಡೆ ಹೋಗಿ ಜಗತ್ತೇನು, ಜನಗಳು ಹೇಗಿದ್ದಾರೆ, ಯಾಕಂದ್ರೆ ಇವತ್ತೆಲ್ಲ ನಾಳೆ ಗಂಡ ಇರಲಿ ಬಿಡ್ಲಿ, ಒಂದು ದಿವಸ ಏನೋ ಬದುಕು ಬೀದಿಗೆ ಬಂದು ದುಡಿಯೋ ಕಾಲ ಬಂದಿತ್ತು ಅಂದಾಗ ಒಂದು ಅಂಗಡಿಗೂ ಹೋಗೋದ ನಾನು ಹೊರಗಡೆ ಅವತ್ತು ಹೇಗೆ ಬದುಕ್ತಾ ಇದ್ದೆ? ಈಗ ಜಗತ್ತು ತಿಳ್ಕೊಳ್ಳೋದಿಕ್ಕೆ, ಜನರನ್ನು ತಿಳ್ಕೊಳ್ಳೋದಿಕ್ಕೆ 10,000 ರೂಪಾಯಿ ಇದ್ರೂ ಜೀವನ ನಡೆಸೋದು, 10 ಲಕ್ಷ ಇದ್ರೂ ಜೀವನ ನಡೆಸೋದು, ಎಲ್ಲದಕ್ಕೂ ಹೊಂದಿಕೊಳ್ಳೋದಿಕ್ಕೆ ಜಗತ್ತಿಗೆ ಫೀಲ್ಡಿಗೆ ಇಳಿಸಿದ್ದಾನೆ ದೇವರು. ಇದು ವರ. ಇವತ್ತಿಗೆ ನಮಗೆ ಇವೆಲ್ಲ ದುಃಖದ ಥರ ಕಾಣ್ತಾ ಇರಬಹುದು. ಈತನ ವಿಚಾರ ಬಿಟ್ಬಿಡಿ. ಆತ ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲದಕ್ಕೂ ಒಂದು ಧರ್ಮ ಕರ್ಮ ಅಂತ ಇದೆಯವ. ನೀನು ಭಗವಂತನ ನಂಬು. ನಿನಗೆ ಆ ಭರವಸೆ ಕೊಡ್ಲಿ. ಅಂದ್ರೆ ನಮಗೆ ಇಷ್ಟು ದಿನ ನೆಮ್ಮದಿ ಇರ್ಲಿಲ್ಲ ಗುರುಜಿ. ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತ ನನ್ ಮಕ್ಳ ಜೊತೆ, ಮತ್ತೆ ಅವ್ರ ಮಗು, ಇನ್ನೊಂದ್ ಮಗು ಇದೆಯಲ್ಲ ಗುರುಜಿ ಅವ್ರದ್ದು, ಆ ಮಗುನ್ ಕರ್ಕೊಂಡು ನಮ್ ವೆಡ್ಡಿಂಗ್ ಆನಿವರ್ಸರಿ ಡೇ ದಿನ ಮಂತ್ರಾಲಯಕ್ಕೆ ಹೋಗಿದ್ದೆ ಗುರುಜಿ ನಾನು. ಆವಾಗಿಂದ ನೆಮ್ಮದಿ ಸಿಗ್ತಾ ಇದೆ ಗುರುಜಿ. ಅದಕ್ಕೆ ನಾನು ರಾಯರ್ ನಂಬಿ ಗುರುವಾರ ಪೂಜೆ ಮಾಡ್ತಾ ಇದ್ದೀನಿ ಗುರುಜಿ. ಆವಾಗಿಂದ ಏನೋ ಒಂದ್ ನೆಮ್ಮದಿ ಜೀವಕ್ಕೆ. ಅವ್ರ ಮಗುನ್ ಕರ್ಕೊಂಡು ನೀನು ರಾಯರ್ ಮಠಕ್ಕೆ ಹೋಗಿದ್ದ? ಹಾ ಗುರುಜಿ, ಇವಾಗ ಅವ್ರ ಮಗುನು ಅಲ್ಲೇ ನಮ್ಮ ಅತ್ತೆ ಮಾವನವ್ರ ಹತ್ರನೇ ಇದೆ ಗುರುಜಿ. ಏನ್ ವಿಚಿತ್ರ ತಾಯಿ. ಆಯ್ತವ, ಆದ್ರೆ ನಿನಗೆ ಹೇಳೋದು, ಸ್ವಲ್ಪ ಸ್ವಾಭಿಮಾನ ಇಟ್ಕೊಂಡು ಬದುಕು. ಅರ್ಥ ಆಯ್ತಲ್ಲ? ಇಷ್ಟೊಂದು ಸ್ವಾಭಿಮಾನ ಮರೆತು ಬದುಕಬಾರ್ದು. ಅರ್ಥಾತ್ ಆ ಮಗುವಿನ ಕುರಿತು ನಾನೇನು ಹೇಳ್ತಾ ಇಲ್ಲ. ಆದರೆ ನೀವು ಒಂದು ಸಮಾಜದ ಕಟ್ಟುಪಾಡನ್ನು ಮೀರ್ತಾ ಇದ್ದೀರಾ. ಆಯಿತು, ಇವತ್ತಿಗೆ ನಿಮಗಿದು ಸರಿ ಅನ್ನೋದಾದರೆ ನನ್ನ ಹಾರೈಕೆ ಏನಂದ್ರೆ, ನಿನ್ನ ಮಕ್ಕಳು ಇದೇ ದಾರಿಯಲ್ಲಿ ಹೋಗುವಂತಾಗಲಿ. ಅರ್ಥ ಆಗ್ಲಿಲ್ಲ ಗುರುಜಿ. ನಿನ್ನ ಗಂಡ ಮಾಡಿದ್ದನ್ನು ನೀನು ಕಾಲಕ್ರಮೇಣ ಹೊಂದಾಣಿಕೆ ಮಾಡ್ಕೊಂಡು ಸರಿ ಮಾಡ್ಕೊಳ್ತೀಯ ಅನ್ನೋದಾದರೆ, ನಾಳೆ ನಿನ್ನ ಮಕ್ಕಳು ಮಾಡ್ಲಿ ಬಿಡು ಇದೇ ತರ, ನಿನ್ನ ಗಂಡನ ತರ. ತಪ್ಪೇನಿದೆ?
ಯಾಕ್ ಮಾಡ್ಬೇಕು ಗುರುಜಿ? ಇವಾಗ ನನ್ ಗಂಡನ್ ತರ ನನ್ ಮಕ್ಳು ಮಾಡಿದ್ರೆ ನಾನ್ ಅನ್ಭವ್ಸೋ ಕಷ್ಟ ಇನ್ನೊಂದ್ ಹೆಣ್ಣು ಅನ್ಭವಿಸ್ಬೇಕಾ? ಮತ್ತೆ ಇದನ್ನು ವಿರೋಧಿಸ್ಬೇಕಲ್ಲ. ಅಂದ್ರೆ ಯಾವುದರ ಜೊತೆ ನೀನು ಶಾಮೀಲ ಅದು ಸರಿ ಅಂತ ಇರ್ಬೇಕಲ್ಲ ಮತ್ತೆ. ಗುರುಜಿ ನಾನು ಎಷ್ಟು ವಿರೋಧಿಸಿದ್ರು ನೋ ಅದನ್ನ ನೋ ನೋ ಬಿಟ್ಕೊಡೋ ನೋ ಅದು ಸ್ಥಿತಿಲಿ ಅವ್ರು ಹಂಗಲ್ಲ. ಇರ್ಲಿಲ್ಲ. ಅಂದ್ರೆ ವಿರೋಧಿಸುವುದು ಅಂದ್ರೆ ಅದರ ಅರ್ಥ ಅದನ್ನ ನಾಶ ಮಾಡಲೇಬೇಕು ಅಂತ ಅಲ್ಲ. ನಾನು ಅದ್ರ ಜೊತೆ ಕೈ ಜೋಡಿಸೋದು ಕೂಡ ನನ್ನ ವಿರೋಧವನ್ನು ನಾನು ವಾಪಸ್ ತಗೊಂಡೆ ಅಂತನೇ ಅರ್ಥ, ಹೌದಲ್ಲ? ಹೌದು ಗುರುಜಿ. ಅಂದ್ರೆ ಯಾವುದನ್ನು ನಿನ್ನ ಮಕ್ಕಳು ಮುಂದೆ ಮಾಡಬಾರ್ದು ಅಂತ ನೀನು ಇಚ್ಛೆ ಪಡ್ತೀಯೋ ಅದರ ಜೊತೆ ನಾನು ಕೈ ಜೋಡಿಸಬಾರ್ದು. ಪರಿಸ್ಥಿತಿ ಅದೇ ಹಂಗಿದೆ, ಏನು ಗುರುಜಿ ಮಾಡ್ಲಿ ನನ್ಗೆ ಅಂತೀಯ? ಏನಂದ್ರೆ ಮುಂದಿನ ನಿರ್ಧಾರ ತಗೊಳಕ್ ನನ್ಗೆ ಯಾರು ಗೈಡೆನ್ಸ್ ಇಲ್ಲ ಗುರುಜಿ. ನೀನ್ ಈ ತರ ಮಾಡು ಈ ತರ ನನ್ ಮೈಂಡ್ ಸೆಟ್ ಹೆಂಗಿರುತ್ತೆ ಹಂಗೆ ಹೋಗ್ತಾ ಇದ್ದೀನಿ ಗುರುಜಿ. ನನ್ಗೆ ಒಬ್ರು ನೀನ್ ತಪ್ಪು ಮಾಡ್ತಾ ಇದೀಯಾ, ಅದು ಮಾಡ್ತಾ ಇದೀಯಾ, ಇದು ಮಾಡ್ತಾ ಇದೀಯಾ ಅಂತ ಹೇಳಕ್ ಯಾರು ಇಲ್ಲ ನಂಗೆ. ಈಗ ಈಗ ನೀನು ಆ ಶರಣಾಗತಿಗೆ ಬಂದೆ. ಹಾ ಯಾಕಂದ್ರೆ ಗುರುಜಿ. ನಿಮಗೆ ಎಲ್ಲಿಯವರೆಗೂ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗೋವರೆಗೂ ನಿಮಗೆ ದಾರಿ ಕಾಣಲ್ಲ. ನಿಮಗೆ ಆಯಾ ಕ್ಷಣಕ್ಕೆ ನಿಮ್ಮ ಗಂಡನನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಏನೇ ನಿರ್ಧಾರ ತಗೊಂಡಿದ್ದೀರಿ ಅವೆಲ್ಲ ಒಂದು ಹೆಣ್ಮಗಳಾಗಿ ನಿಮಗೆ ಸರಿ ಅನಿಸಿದ್ರು ಕೂಡ ಹದ್ದಿನ ಕಣ್ಣಿಟ್ಟುಕೊಂಡು ತುಂಬ ಎತ್ತರದಲ್ಲಿ ವಿಶಾಲವಾಗಿ ನೋಡಿದ್ರೆ ಅದೊಂದು ಸಮಾಜಕ್ಕೆ ಬಹಳ ದೊಡ್ಡ ಕೆಟ್ಟ ಸಂದೇಶ, ಹೌದಲ್ಲ? ಆಯ್ತಪ್ಪ, ಅಂದ್ರೆ ಇದೆಲ್ಲ ಗುರುಜಿ ಇದೆಲ್ಲ ಇವ್ರು ಮದ್ವೆಗ್ ಮುಂಚೆ ನಾನ್ ಕೇಳಿದ್ನಲ್ಲ ಗುರುಜಿ, ಆವಾಗೆ ಹೇಳ್ಬೋದಿತ್ತಲ್ಲ ನನ್ ಲೈಫ್ ಏನಕ್ಕೆ ಹಾಳ್ ಮಾಡಿದ್ರು ಅಂತ. ಅಲ್ಲೆಲ್ಲ ಸರಿ ಇದ್ದಿದ್ರೆ ಇಷ್ಟೆಲ್ಲ ಯಾಕಾಗ್ತಿತ್ತವ? ಆಯ್ತು, ಅವ್ರಿಗೆ ಅಂದ್ರೆ ಗುರುಜಿ ಒಂದ್ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ. ನಮ್ ಸೋದರತ್ತೆ ಮಗಳ ಜೀವನನ ನಾನು ಹಾಳು ಮಾಡಿದೆ, ಬಟ್ ಅವಳು ನನ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸ್ವಲ್ಪ ಪ್ರೀತಿ ಮಾತ್ರ. ಅದ್ರನ್ನ ಕೊಟ್ಬಿಟ್ರೆ ಅವಳು ಆರಾಮಾಗಿರ್ತಾಳೆ ಅಲ್ಲ ಅಂತ ಅದು ಯೋಚನೆನೇ ಇಲ್ಲ ಅವ್ರಿಗೆ, ಪಶ್ಚಾತ್ತಾಪನೂ ಇಲ್ಲ. ಇರ್ಲಿ ತಾಯಿ, ನಾನು ಕಟ್ಟುಪಾಡುಗಳನ್ನು ಮೀರಿ ನಿನ್ನ ನೆಮ್ಮದಿಗೋಸ್ಕರ ಒಂದು ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗ್ಬೋದು. ಆಯಿತು, ನಿಂಗೆ ಅಲ್ಲಿಂದ ಪ್ರೀತಿ ಸಿಗೋದಾದರೆ ನೀನು ಆತನ ಜೊತೆ ಮಾತಾಡು. ಬಟ್ ನನ್ನ ಪ್ರಕಾರ ನೀನೊಂದು ವೇಳೆ ಹಾಗೆ ಮಾಡ್ತಾ ಹೋದರೆ ಅದು ತುಂಬ ಕೆಟ್ಟ ಸಂದೇಶ ಆಗ್ಬಿಡುತ್ತೆ ನಿನ್ನ ಮಕ್ಕಳಿಗೆ. ನನಗೆ ಮುಂದಿನ 10 ರಿಂದ 12 ವರ್ಷದ ಬದುಕು ನಿನ್ನ ಮಕ್ಕಳಿಂದ ನಿನಗೆ ಸಿಗುವಂತಹ ಕೆಲವೊಂದು ನರಕ ನೀನು ಊಹೆ ಮಾಡಿಕೊಳ್ಳದೆ ಹೋದರೆ ಬಹಳ ದೊಡ್ಡ ತಪ್ಪು ಮಾಡ್ತೀಯ ಗುರುಜಿ. ಆ ತರದ ಪರಿಸ್ಥಿತಿ ಏನಾದ್ರು ಬಂದ್ರೆ ನಾನು ಪ್ರಾಣನೇ ಬಿಡ್ತೀನಿ ಗುರುಜಿ. ಪ್ರಾಣ ಬಿಡುವುದು ಯಾಕೆ ಮನೆ ಬೀಳ್ತು, ಯಾಕೆ ಕಟ್ಟಿದ ಮನೆ ಬಿದ್ದು ಹೋಯ್ತಮ್ಮ, ಅಯ್ಯೋ ನಾನು ಮನೆಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ ಆದರೆ ಬಿದ್ದೋಯ್ತು ಸರಿ, ಯಾಕೆ ಬಿದ್ದೋಯ್ತು? ಯಾಕಂದ್ರೆ ನಾನು ಆ ತಳಹದಿಯನ್ನು ಗಟ್ಟಿ ಕಟ್ಟಿರ್ಬೇಕಲ್ಲ. ಅದೇ ಗುರುಜಿ, ಇವಾಗ ನಾನ್ ನಿಮ್ ಹತ್ರ ಕೇಳ್ತಾ ಇದ್ದೀನಿ, ನನ್ಗೆ ಯಾರು ಏನ್ ಹೇಳಿಲ್ಲ, ಬಟ್ ನೀವ್ ಹೇಳಿ ನಂಗೆ ನನ್ ಮಕ್ಳ ಭವಿಷ್ಯನ ನಾನ್ ಹೆಂಗ್ ರೂಪಿಸ್ಬೇಕು ಅಂತ. ನಿನ್ನ ಮಕ್ಕಳು ನೀವು ಪ್ರತ್ಯೇಕವಾಗಿ ಇಲ್ಲೇನು ಬದುಕ್ತಾ ಇದ್ದೀರಾ ಈ ಬದುಕನ್ನು ಮುಂದುವರಿಸ್ಕೊಂಡು ಹೋಗಿ. ಹಾ ಗುರುಜಿ. ಆದ್ರೆ ಅಲ್ಲಿ ಹೆಚ್ಚು ಶಾಮೀಲಾಗ್ಲಿಕ್ಕೆ ಹೋಗಬೇಡಿ. ಸರಿ ಗುರು. ನನ್ನ ಪ್ರಕಾರ ಅಧರ್ಮ ಮಾಡೋದು ಮತ್ತೆ ಅಧರ್ಮದೊಂದಿಗೆ ಕಾಲಕ್ರಮೇಣ ಶಾಮೀಲಾಗುವುದು ಎರಡಕ್ಕೂ ಒಂದೇ ಶಿಕ್ಷೆ ಇದೆ, ಹೌದಲ್ಲ? ಹೌದು ಗುರುಜಿ. ಅದಕ್ಕೆ ನಾಳೆ ನಿನ್ನ ಬಗ್ಗೆ ನಿನ್ನ ಮಕ್ಕಳಿಗೆ ಹೆಮ್ಮೆ ಬರಬೇಕು. ಅಯ್ಯೋ ನಮ್ಮ ತಂದೆ ಆ ಥರ ಮಾಡಿದ್ರು, ಆನಂತರ ನನ್ನ ತಾಯಿ ಕೈ ಬಿಡಲಿಲ್ಲ, ಅವ್ರ ಮುಂದೆ ನಮ್ಮನ್ನು ಚೆನ್ನಾಗಿ ಸಾಕಿ ಸಲಹುದ್ರಪ್ಪ. ಈ ಮಟ್ಟಿನ ನಿನ್ನ ಬಗ್ಗೆ ಒಂದು ಹೆಮ್ಮೆ ಬರಬೇಕು ಅಂದರೆ ನೀನಿವತ್ತು ಸ್ವಲ್ಪ ಸ್ವಾಭಿಮಾನದಿಂದ ಆಯ್ತಪ್ಪ ನಿನ್ಗೆ ಅವಳು ಮುಖ್ಯನಾ, ಆಯ್ತು ನೀನು ಚೆನ್ನಾಗಿರು. ಯಾಕಂದರೆ ನನಗೆ ನೀನು ಅನ್ಯಾಯ ಮಾಡಿದ್ದಲ್ಲ, ಭಗವಂತನಿಗೆ ಮಾಡಿದ್ದು. ಯಾಕಂದರೆ ನಿನ್ನಲ್ಲಿ ಸತ್ಯ ಇದೆಯವ, ನಿನ್ನಲ್ಲಿ ಹೌದು ಕಾಲಕಾಲಕ್ಕೆ ಕೆಲವೊಂದು ಗಟ್ಟಿಯಾದ ಪ್ರತಿಭಟಿಸುವುದರಲ್ಲಿ ನೀನು ಎಡವಿದ್ದೀಯ, ಹೌದು. ಅದರಲ್ಲಿ ನಿನ್ನ ಧರ್ಮ ಜೀವಂತವಾಗಿದೆ, ಅದಕ್ಕೆಂದೂ ಅನ್ಯಾಯವಾಗಲ್ಲ. ನಾನು ನಿನಗೆ ಕೆಲವು ಭವಿಷ್ಯದ ಕೆಲವು ಸಂಗತಿಗಳನ್ನು ಎಚ್ಚರಿಸಿದ್ದು ಯಾಕೆ ಅಂದರೆ ಇಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ ಅಲ್ಲಿ ಹೋಗಿ ನೀನು ಏನೂ ಬಾಯಿ ಬಡ್ಕೊಳ್ಬೇಕಷ್ಟೇ. ಇಲ್ಲೇನು ಮಾಡಬೇಕು, ಮಕ್ಕಳನ್ನು ಆದಷ್ಟು ಆ ವಾತಾವರಣದಿಂದ ದೂರ ಇಟ್ಟು ಬೆಳೆಸಬೇಕು. ಆತನಿಗೆ ಮಕ್ಕಳ ಮೇಲೆ ಪ್ರೇಮ ಇದೆಯಾ, ಬರಲಿ ಇಲ್ಲಿಗೆ. ಅವ್ರಿಗಿಲ್ಲ ಗುರುಜಿ, ಬಟ್ ನಮ್ಮ ಅತ್ತೆ ಮಾವಾಗಿದೆ. ಅವ್ರು ಬರದೇ ಇರ್ಬೇಕಾದ್ರೆ ನಮ್ಮ ಮಾವ ಬಂದು ಮಾತಾಡಿಸಿ ಹೋಗ್ತಾ ಇದ್ರು ಗುರುಜಿ. ಆಯ್ತು, ನೀನು ಅಲ್ಲಿಂದ ಏನು ಬರಬೇಕು, ಅಲ್ಲಿಂದ ಏನಿದೆ ಅದು ಮುಂದೆ ನೋಡ್ಕೊಳ್ಳಿವಿ. ಈಗ ತಗೊಂಡು ಏನು ಹೊಲ ಉಳ್ಬೇಕಾಗಿಲ್ಲ ಅಲ್ಲಿ ಹೋಗಿ.
ಇಲ್ಲ ಗುರುಜಿ, ನಾನು ಅದಕ್ಕೆ ಆಸೆನೂ ಅದು ಪಟ್ಟಿಲ್ಲ ಬಿಡು, ಅದು ಗುರುಜಿ. ಬರಬೇಕು. ನೀನು ಆಸೆ ಪಟ್ಟರು ಬಿಡ್ತೇವ್ರೆ ಅದು ನಿನ್ನ ಕರ್ತವ್ಯ ಅಥವಾ ಅದು ನಿನ್ನ ಹಕ್ಕು. ಅಂದ್ರೆ ನನ್ ಉದ್ದೇಶ ಗುರುಜಿ, ನನ್ ಮಕ್ಕಳನ್ನ ನಾನ್ ಚೆನ್ನಾಗಿ ಓದಿಸಿದ್ರೆ ಅವರೇ ಒಂದು ಆಸ್ತಿನ ರೂಪಿಸ್ಕೊಳ್ತಾರೆ ಅನ್ನೋ ಹೌದು ಉದ್ದೇಶ ಹೌದು, ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಂಥ ಮಕ್ಕಳು ಆಸ್ತಿ ಆಗಬೇಕಂದ್ರೆ ಅವರು ಎಂಥ ವಾತಾವರಣದಲ್ಲಿ ಬೆಳೀತಾರೆ ಬಹಳ ಮುಖ್ಯ. ಹಾ ಗುರುಜಿ. ಯಾಕಂದ್ರೆ ನಿನ್ನ ಕುರಿತು ಒಂದು ದ್ವೇಷ ಆ ಮನೆಯಲ್ಲಿ ಇದ್ದೇ ಇದೆ. ನಿನ್ನ ಮಕ್ಕಳ ತಲೆಗೆ ಅದೇನಾದ್ರೂ ಹೋಯ್ತು ಅಂದ್ರೆ ನೀನ್ ಕಡೆಗೆ ಏನೂ ಇಲ್ದವಳಾಗ್ತೀಯ. ಹಾ ಗುರುಜಿ. ಅದ್ ನಿನ್ ಗಂಡ ಹೇಳ್ತಾರೋ, ನಿನ್ ಗಂಡನ ಹೆಂಡತಿ ಹೇಳ್ತಾರೋ, ಯಾರು ಹೇಳ್ತಾರೋ. ನನ್ ಗಂಡ ಅವರು ಬಿಹೇವ್ ಮಾಡೋ ರೀತಿನೇ ಮಕ್ಕಳಿಗೆ ಬಂದಿದೆ ಗುರುಜಿ. ಆಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ ನನ್ನ ಜ್ಞಾನಕ್ಕೆ ಏನು ಬರುತ್ತೋ ಈ ಜಾಗದಲ್ಲಿ ಭಗವಂತ ಏನು ಬುದ್ಧಿ ಕೊಡ್ತು ನಾನು ಹೇಳ್ತೀನಿ. ಅದನ್ನ ಮೀರಿ ನಿನಗೆ ಬಿಡ್ತೀನಿ ನಾನು. ಓಕೆ ಗುರುಜಿ, ನಾನ್ ಜಸ್ಟ್ ಇಂಪಾರ್ಟೆಂಟ್ ಅಷ್ಟೇ ನಿಮ್ಗೆ ಹೇಳಿರೋದು ಗುರುಜಿ. ಹೇಳ್ತಾ ಹೋದ್ರೆ ನಿನ್ನ ಗಂಡನ ಹೊಸ ಹೆಂಡತಿ ಅಥವಾ ನಿನ್ನ ಅತ್ತೆ ಒಂದು ಹಂತ ಆದಮೇಲೆ ಆ ಮನೆಗೆ ನೀನು ಬೇಡ, ಬೇಕಾಗಿಲ್ಲ ಅನ್ನೋ ಸ್ಥಿತಿನೇ ಅಲ್ಲಿ ಇರಬೇಕಾದ್ರೆ ನೀನು ಅಲ್ಲಿ ಪಾಸಿಟಿವ್ ಆಗಿ ಏನೋ ನನ್ನ ಮಕ್ಕಳ ಅಂತರಂಗ ಶ್ರೀಮಂತವಾಗ್ಲಿಕ್ಕೆ ಏನೋ ಅಲ್ಲಿ ಸಿಗುತ್ತೆ ಅಂದ್ರೆ ಸುಳ್ಳು. ಹೌದು ಗುರು. ನಾನು ಹೇಳ್ತೀನಿ, ಒಂದು ಮಗು ನಮ್ಗೆ ಇಲ್ಲಿ ಬೇಕೇ ಬೇಕು ಅಂತಾರೆ, ಬಿಡು, ತಪ್ಪಿಲ್ಲ. ಅದ್ರ ಹಣೆ ಬರೋದು ಇಲ್ಲ. ಕರ್ಕೊಂಡು ಬಾ, 2 ಮಕ್ಕಳನ್ನು ಇಲ್ಲಿ ಸಾಕು, ನಿನ್ನ ಪಾಡಿಗೆ ನೀನು ಕೆಲ್ಸಕ್ಕೆ ಹೋಗು. ನಿನಗೆ ಹಂಗೂ ಅವ್ರ ಜೊತೆ ಆಗ್ತಿಲ್ಲ ಅಂದ್ರೆ ಅದರಿಂದ ಮುಕ್ತಿ ತಗೋ. ಇಲ್ಲ ನಾನು ಅಲ್ಲೇ ಬದುಕ್ತೀನಿ ಅಥವಾ ಅಂದರೆ ಹೆಸರಿಗಿದೆ ನನಗೂ ಒಬ್ಬ ಇದು ಗಂಡ ಇದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀನಿ ಅಂದರೆ ಅದು ನಿನ್ನ ಇಷ್ಟ. ಆದರೆ ಮಕ್ಕಳು ಚಿಕ್ಕ ಇದ್ದ ಕಾಲದಲ್ಲಿ ಇರೋದು ಅಥವಾ ಬಿಡುಗಡೆ ಆಗುವುದು ಅದು ಈಗಲೇ ಆಗಬೇಕು. ಇಲ್ಲ ನಾನು ಅದು ಮಾಡೋದಿಲ್ಲ, ನನಗೆ ಅವ್ರು ಹೆಂಗಾದರೂ ಇರಲಿ, ನಾನು ಹಿಂಗೆ ಇರ್ತೀನಿ, ಡೈವರ್ಸ್ ಏನು ಬೇಡ ಅನ್ನೋದಾದರೆ ಅದು ನಿನ್ನ ಇಷ್ಟ. ಯಾಕಂದರೆ ಇದರಿಂದ ಬಿಡಿಸ್ಕೊಂಡು ಆದಮೇಲೆ ಇನ್ನೇನೋ ಆಗೋ ಇಚ್ಛೆ ಇಲ್ಲ ಅಂದರೆ, ಇನ್ನೊಂದೇನೋ ಆಗೋ ಇಚ್ಛೆ ಇಲ್ಲ ಅಂದರೆ ತಗೊಂಡ್ರು ತಗೊಳ್ಳದೆ ಹೋದಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಅದೇ ಗುರುಜಿ, ಅದಕ್ಕೆ ಸುಮ್ಮನೆ ಇದ್ದೀನಿ ಗುರುಜಿ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಆದರೆ ನಿನ್ನ ಕೈ ನಡೀತಾ ಇರೋದ್ರಿಂದ ಇವತ್ತು ಇಷ್ಟೆಲ್ಲ ಆದ್ರೂ ನಿನಗೆ ಬದುಕಿನ್ನೂ ಭರವಸೆ ಬೆಳಕು ತರ ಕಾಣ್ತಾ ಇದೆ. ಹೌದು ಗುರುಜಿ, ದುಡಿಮೆ ಇದೆ, ನಿಂದೊಂದು ಕೆಲಸ ಇದೆ, ಏನೋ ಎಲ್ಲ ಇರೋದ್ರಿಂದ ಒಂದು 4 ಕಾಸು ದುಡಿತಾ ಇರೋದ್ರಿಂದ ನಿನಗೆಲ್ಲವೂ ಸುಂದರ ಚಂದ ಅಂತ ಕಾಣಿಸ್ತಾ ಇದೆ. ಇದು ಕೈ ತಪ್ಪಿ ಹೋದ್ರೆ ನಿನ್ನ ಗಂಡ ನಿಮಗೆ ಮಾಡಿದ ಅನ್ಯಾಯ ಅಂತ ಏನು ಹೇಳ್ತಿದ್ದೀರಾ, ಇದರ 10 ಪಟ್ಟು ದುಃಖ ಅವತ್ತಾಗುತ್ತೆ. ಯಾಕಂದ್ರೆ ಪ್ರೀತಿ ಕೊಡ್ಲಿಲ್ಲ ಅನ್ನೋ ದುಃಖಕ್ಕಿಂತ ಅನ್ನ ಸಿಗ್ತಾ ಇಲ್ಲ ಅನ್ನೋ ದುಃಖ ಬಹಳ ದೊಡ್ಡದಲ್ವೇ. ಹೌದು ಗುರುಜಿ. ಮಕ್ಕಳಿಗೆ ಏನೋ ಕೇಳ್ತವ್ರೆ, ಕೊಡ್ಸೋಕ್ಕಾಗ್ತಾ ಇಲ್ಲ ಅನ್ನೋ ದುಃಖ ಅದು ಬಹಳ ದೊಡ್ಡದು. ಹಾಗಾಗಿ ದುಡಿ, ಸಾಯೋ ಯೋಚನೆ ಬೇಡ, ಪರವಾಗಿಲ್ಲ. ನನ್ನ ಬದುಕಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನೇ ತೆಗೆದುಕೊಂಡ ನಿರ್ಧಾರಗಳು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾವೆ. ಈಗ 2 ಮಕ್ಕಳಿದ್ದಾವೆ, ಆತನಿಗೆ ಅವಳಿದ್ದಾಳೆ, ನನ್ನ ಮಕ್ಕಳಿಗೆ ಯಾರಿದ್ದಾರೆ? ನನ್ನ ಮಕ್ಕಳಿಗೆ ನಾನು. ಅದೇ ಗುರುಜಿ, ನಾನು ಒಂದ್ಸರಿ ಸೂಸೈಡ್ ಅಟೆಂಪ್ಟ್ ಮಾಡಕ್ ಹೋದ್ರೆ ನನ್ ದೊಡ್ಡ ಮಗನೇ ಬಂದು ಕೈ ಕಾಲಿಗೆಲ್ಲ ಬಿದ್ದು ಬಿಡಿಸಿದ ಗುರುಜಿ. ಅವಾಗಿನ್ನ ಅವನಿಗೆ 6 ಇಯರ್ಸ್. ಅದೊಂದೇ ಉದ್ದೇಶಕ್ಕೆ ನಾನು ಬದುಕಿದ್ದೀನಿ ಗುರುಜಿ. ಆಯ್ತು ಅಂತ ಯಾವಾಗಾದ್ರೂ ಅದು ಚುನ್ನಿ ವೇಲ್ ಅಂತಾರಲ್ಲ ಗುರುಜಿ, ಅದ್ರನ್ನ ತಗೊಂಡು ಕತ್ತಲ್ಲಿ ಹಾಕೊಂಡ್ರೆ ಆವಾಗ ಇಮಿಡಿಯೇಟ್ ಬಂದ್ ಕಸ್ಕೊಂಡು ಹೋಗ್ಬಿಡೋನು. ಅಷ್ಟು ಭಯ ನಮ್ಮಮ್ಮ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ. ಹೌದು ಹೌದು, ಬೇಡವ ಮಕ್ಕಳಿಗೆ ಆ ರೀತಿ ಭಯ, ಅವರು ಆ ಆತಂಕದಲ್ಲಿ ಬದುಕೋದು ಒಳ್ಳೇದಲ್ಲ. ನಾನು ಹೇಳ್ತೀನವ, ಯಾವಾಗ ನಮ್ಮ ಮಹಾಭಾರತ ಅಷ್ಟೇ ದೊಡ್ಡ ಸಂದೇಶ ಕೊಡೋದೇನು, ಕುಂತಿ ಗಂಡನನ್ನು ಕಳ್ಕೊಂಡ 5 ಮಕ್ಕಳಿಗೋಸ್ಕರ ಇಡೀ ಜೀವನವನ್ನು ಸವಸ್ಬಿಟ್ಲು. ಆ ಗಂಡನಿಂದ ಮಕ್ಕಳಾಗಲ್ಲ ಅಂದ ಕಾಲದಲ್ಲೂ ನನಗೆ ನೀನು ಮುಖ್ಯ, ಮಕ್ಕಳಾಗದೇ ಇದ್ರೂ ಪರವಾಗಿಲ್ಲ ಅಂತ ಆ ಪಾಂಡು ಜೊತೆ ಇದ್ದಂತಹ ಕುಂತಿ ಕಾಲಕ್ರಮೇಣ ಏನೋ ದೇವ್ರ ದಯಿಂದ ಮಕ್ಕಳಾದೋ. ಆದರೆ ಅವನು ಸತ್ತು ಹೋದ ಗಂಡ. ಆನಂತರ 5 ಮಕ್ಕಳನ್ನು ಸಾಕಿ ಜೀವನ ಪೂರ್ತಿ ಬರೀ ದುಃಖದಲ್ಲೇ ಕಳೆದು ಬಿಟ್ಲು. ಹಾಗಾಗಿ ಏನೋ ಹೆಣ್ಮಕ್ಳಿಗೆ ಕೆಲವರಿಗೆ ಇಂಥ ಶಾಪ, ಗಂಡ ಹಿಂಗೆ ಮಾಡ್ದ ಅಂತ ನೀನು ಮಕ್ಕಳನ್ನ ಅನಾಥ ಮಾಡಿ ಹೋಗೋದು ಒಳ್ಳೇದಲ್ಲ. ನೋಡಿ, ಅದು ವೇಲ್ ತೆಗೆದು ಕತ್ತಿಗೆ ಹಾಕೊಂಡ ತಕ್ಷಣ ನಮ್ಮ ಮೇಲೆ ಸತ್ಬಿಡ್ತಾಳೋ ಅಂತ ವೇಲ್ ಕಿತ್ತುಕೊಳ್ಳೋ ಅಂದರೆ ಮಕ್ಕಳ ಆತಂಕ ಇದೆಯಲ್ಲ, ಆ ಭಯ ಕೊಡುವುದಿದೆಯಲ್ಲ, ಅದು ನರಕ ಕೊಟ್ಟಂಗೆ. ಅದು ಮಾಡಬಾರ್ದು. ಆಯಿತಾ? ದುಡಿತಾ ಇದೆಯಾ, ದುಡಿಮೆ ಮಾಡವ, ನಗ್ನಗ್ತಾ ಇರು, ಭಗವಂತನ ನಂಬು. ಗಂಡ ಇನ್ನೊಂದು ಮದುವೆ ಆಗಿದ್ದಾನೆ, ಅವಳಿಗೆ ಮಗು ಇದೆ, ಅವರ ಅಪ್ಪ ಅಮ್ಮ ಕೂಡ ಅವರಿಗೇನೋ ಬೆಂಬಲ ಕೊಡ್ತಿದ್ದಾರೆ. ಏನೇ ಇರಲವ, ನಿನ್ನ ಧರ್ಮ ನಿನ್ನನ್ನು ಕಾಪಾಡುತ್ತೆ. ನಿನ್ನ ಅಪ್ಪ ಅಮ್ಮನ ಮುಂದೆ ನಗ್ನಗ್ತಾ ಇರು. ನಿನ್ನೊಳಗಿನ ನೋವನ್ನು ಯಾರ ಹತ್ರನೂ ಹೇಳಬೇಡ, ನಗ್ನಗ್ತಾ ಇರು, ಪರವಾಗಿಲ್ಲ. ಇಷ್ಟೇ ಆಗೋಗಿದೆ. ಮಕ್ಕಳು ನಿನ್ನ ಪಾಲಿಗೆ ಬಂಗಾರವಾಗ್ತಾರೆ, ಅವ್ರ ಮೇಲೆ ನಂಬಿಕೆ ಇಡು. ನೀನಾಗಲೇ ಹೇಳ್ದಂಗೆ
ಮಕ್ಕಳಿಗೋಸ್ಕರ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡುವುದು ಬಹಳ ಮುಖ್ಯ. ಅವ್ರಿಗೆ ಸಂಸ್ಕಾರ ಕೊಡು. ಯಾವುದೇ ತಂದೆ ಬಗ್ಗೆ ಆಗಲಿ ಇನ್ಯಾರ ಬಗ್ಗೆನೇ ಆಗಲಿ ಏನೂ ಹೇಳ್ಕೊಡ್ಬೇಡ. ಭಗವಂತ ಅದು ಅವ್ರಿಗೆ ಬಿಟ್ಟಿದ್ದು. ನಿನ್ನ ತಂದೆ ಹಂಗೆ ಇಲ್ಲ ಮಾಡ್ದೆ ಗುರುಜಿ, ಹಿಂಗೆ ಮಾಡ್ದೆ ಏನು ಅವರು ನಮ್ಮ ಅಪ್ಪ ಅಮ್ಮನು ಅವ್ರಿಗೆ ನಮ್ಮ ಹಸ್ಬೆಂಡ್ ಬೈತಾ ಇದ್ರೆ ನಾನು ಹೇಳ್ತೀನಿ, ಅವ್ರು ಬೈತಾರಂತೆ ನೀವು ಬೈಬಾರ್ದು. ಯಾರ್ ಕರ್ಮ ಮಾಡಿರ್ತಾರ ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ. ಸೊ ನೀವು ಚೆನ್ನಾಗಿರ್ಬೇಕಷ್ಟೇ. ಹೌದು ಹೌದು ಹೌದು. ನೋಡುವ, ಯಾರನ್ನು ದೂಷಿಸುವುದರಿಂದ ದ್ವೇಷ ಮಾಡುವುದರಿಂದ, ಯಾಕಂದ್ರೆ ಈ ಬದುಕು ನಮ್ಮದೇ ಒಟ್ಟು ನಿರ್ಧಾರಗಳ ಪ್ರತಿಫಲ, ಹೌದಲ್ಲ? ಹೌದು ಗುರುಜಿ. 1+1+1+1+ ಹೆಂಗೆ 10 ಆಯಿತೋ, ಅಂದರೆ 10 ಒಂದುಗಳನ್ನು ಸೇರಿಸಿದ್ರೆ 1+1+1+ ಸೇರಿದ್ರೆ 10 ಆಗುತ್ತೋ, ಹಾಗೆ ನಮ್ಮ ಒಂದು ನಿರ್ಧಾರ ಪ್ಲಸ್ ಒಂದು ನಿರ್ಧಾರ ಪ್ಲಸ್ ಒಂದು ನಿರ್ಧಾರ ಸೇರಿನೇ ನಮ್ಮ ಬದುಕಾಗಿರೋದು, ಹೌದಲ್ಲ? ಹೌದು ಗುರುಜಿ. ಆ ಹೌದು. ಒಂದೊಂದು ನಿರ್ಧಾರಗಳು ಮೋಹದಿಂದಲೋ, ನನ್ನವರು ಅನ್ನೋದು, ಅಥವಾ ಪ್ರೀತಿನೋ, ಕಾಮನೋ, ಮೋಹನೋ, ಯಾವುದು ಮೋಹ ತುಂಬಿದ ನಿರ್ಧಾರಗಳಿಂದಲೇ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ಹಾ ಗುರುಜಿ. ಹಾಗಾಗಿ ಇನ್ನು ಮುಂದಾದರೂ ಭಾವನಾತ್ಮಕವಾಗಿ ನಿರ್ಧಾರ ತಗೊಳ್ಬೇಡ, ಬುದ್ಧಿ ಬಳಸಬೇಕು. ಇವತ್ತು ನೋಡಾಯಿತು, ಯಾರನ್ನು ಕಾಪಾಡ್ಕೊಳ್ಬೇಕು ಅಂತ ನೀನು ನಿನ್ನ ಬದುಕನ್ನು ತ್ಯಾಗ ಮಾಡಿ ಹೋಗ್ಲಿ ಅಂತ ಸಾವಿತ್ರಿ ಥರ ನಿಂತೋ, ಸತಿ ಸಾವಿತ್ರಿ ಥರ. ಈಗ ಅವರೆಲ್ಲ ಮಜಾ ಉಡಾಯಿಸ್ತವ್ರೆ ಆ ಧರ್ಮದ ದಾರಿಯಲ್ಲಿ. ನೀನು ಧರ್ಮ ನಿನಗೆ ಮೋಸ ಮಾಡಿಲ್ಲ. ನೀನು ಧರ್ಮದ ರೂಪದಲ್ಲಿರುವ ಧರ್ಮದ ವೇಷ ತೊಟ್ಟ ನಿರ್ಧಾರಗಳನ್ನು ತಗೊಂಡೆ ಹೊರತು ಮೂಲತಃ ಅದು ಧರ್ಮ ಆಗಿರಲಿಲ್ಲ. ಅಂದರೆ ಅದು ನಿನ್ನ ಮೂಗಿನ್ನೇರದ ಧರ್ಮ ಅಷ್ಟೇ, ಅದು ಇಲ್ಲ. ಅಂದ್ರೆ ಗುರುಜಿ, ನನಗ ಆ ವಯಸ್ಸಲ್ಲಿ ಯಾರು ಹೇಳ್ಕೊಡೋರಿಲ್ಲ ಗುರುಜಿ. ನಾನು ಫುಲ್ ಇಂಡಿಪೆಂಡೆಂಟ್ ಆಗಿ ಬೆಳೆದ್ ಬಿಟ್ಟಿದ್ದೀನಲ್ಲ ಗುರುಜಿ ಹಾಸ್ಟೆಲ್ ಅಲ್ಲಿ. ಸೊ ಹಂಗಾಗಿ ನನ್ಗೆ ಯಾರು ಏನ್ ಹಿರಿಯರಾಗಿ ಇಲ್ಲವಾ ನೀನ್ ಈ ತರದ್ ನಿರ್ಧಾರ ತಗೋ, ನಿನ್ ಲೈಫ್ ಚೆನ್ನಾಗಿರುತ್ತೆ ಅಂತ ಒಬ್ರು ಮುಂದೆ ಬಂದು ಹೇಳಿಲ್ಲ ಗುರುಜಿ. ನನ್ಗೆ ಎಲ್ರು ಅವ್ರಿಗೆ ಸಪೋರ್ಟ್ ಮಾಡೋರು. ಇರಲಿ ತಾಯಿ, ಅಂತಿಮವಾಗಿ ನಾನೇನು ಹೇಳೋದೇನೆಂದರೆ, ಯಾರು ನಮ್ಮ ಬದುಕನ್ನು, ಯಾರು ನಾವು ಅವ್ರ ಬದುಕಲ್ಲಿ ಇರೋದನ್ನು ಇಷ್ಟಪಡಲ್ವೋ, ಅಥವಾ ನಾವು ಹತ್ರ ಇದ್ದರೆ ಯಾರಿಗೆ ಇಷ್ಟ ಆಗಲ್ವೋ, ಅಲ್ಲಿ ಇರ್ಲಿಕ್ಕೆ ಕಾರಣ ಏನವ? ನನ್ನ ಪ್ರಕಾರ ಸುಮ್ಮನೆ ಹೇಳು. ನಾವು ಅಲ್ಲಿದ್ದರೆ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ನಮ್ಮ ಬದುಕನ್ನು ನಾವು ಅಷ್ಟು ಕುಲ್ಗೆಡ್ಸ್ಕೊಳ್ಬಾರ್ದಲ್ವಾ? ಹೌದು ಗುರುಜಿ, ಹೌದು. ಅದಕ್ಕೆ ಗುರುಜಿ ನಾನು ಅವ್ರನ್ನ ಮಾತಾಡ್ಸಲ್ಲ. ನೀವ್ ಹೆಂಗಿರ್ತೀರಾ, ಎಲ್ಲಿರ್ತೀರಾ, ಆರಾಮಾಗಿರಿ, ಖುಷಿಯಾಗಿರಿ ಅಷ್ಟೇ. ನಾನು ಯಾವಾಗ್ಲೂ ಬಯಸಿರೋದು ನನ್ ಹಣೆ ಮೇಲೆ ಕುಂಕುಮ ಇರ್ಬೇಕು ಅಂತ. ಸೊ ಹಂಗಾಗಿ ನೀವ್ ಏನ್ ಮಾಡಿದ್ರು ಓಕೆ, ನಾನು ಸಹಿಸ್ಕೊಂಡಿದ್ದೀನಿ, ಸಹಿಸ್ಕೊಂತೀನಿ ಅಂತಾನೆ ಹೇಳ್ತಿರೋದು ಗುರುಜಿ ಅವ್ರಿಗೆ. ಸುಮಂಗಲಿ ಅನ್ನೋದಕ್ಕೆ 2 ಅರ್ಥ ಇದೆಯವ. ಒಂದು, ಗಂಡ ಜೊತೆಗಿದ್ದು ಹೆಂಡತಿಯ ಭಾವನೆಯನ್ನು ಅರ್ಥ ಮಾಡಿಕೊಂಡು ಹೆಂಡತಿಯ ಬೇಕು ಬೇಡಗಳನ್ನು ಪೂರೈಸ್ತಾ, ಹೆಂಡತಿಯ ಅರ್ಧಾಂಗಿಯಾಗಿ, ಹೆಂಡತಿಯೇ ಅಂದರೆ 2 ದೇಹ ಒಂದು ಆತ್ಮವಾಗಿ, 2 ದೇಹ ಒಂದು ಜೀವವಾಗಿ ಬದುಕೋದು, ಅದು ಒಂದು ರೀತಿ ಸುಮಂಗಲೆ. ಆದ್ರೆ ಗಂಡ ಜೊತೆಲೇ ಇದ್ದಾನೆ, ಆದ್ರೆ ಅವನ ಮನಸ್ಸಲ್ಲಿ ಬೇರೆಯವಳು ಇದ್ದಾಳೆ, ಬೇರೆಯವಳ ಹತ್ರ ನಿಲ್ತಾನೆ, ಮಲಗ್ತಾನೆ, ಕೂರ್ತಾನೆ, ಬರ್ತಾನೆ. ಹಾಗಾದ್ರೆ ಅದು ಯಾವ ಸುಮಂಗಲಿ ಅದು? ಅಂದ್ರೆ ಗುರುಜಿ, ನಾ ಊರಿಗೆ ಹೋಗಿರ್ತೀನಲ್ಲ ಗುರುಜಿ, ಅವಾಗ ದೈಹಿಕ ಸಂಪರ್ಕ ಇರುತ್ತೆ ಗುರುಜಿ. ನಾನೇನು ಅದ್ರ ಬಗ್ಗೆ ಮಾತಾಡಲ್ಲವ. ಆದರೆ ನಿನಗೆ ಹೇಳೋದು, ಆದಷ್ಟು ನಿನ್ನ ಹೋರಾಟ, ನಿನ್ನ ಮೌನದ ಮೂಲಕ ಅವ್ರಿಗೆ ಯಾವಾಗಲೂ ತಲುಪಬೇಕು. ಹಾಗಂತ ಪದಗಳ ಮೂಲಕ ಬೈಯು ಕೂಗಾಡು ಅಂತ ಹೇಳ್ತಾ ಇಲ್ಲ. ಆದರೆ ಅವರಿಲ್ಲದೆ ಹೋದ್ರೂ ನಾನು ಬದುಕಬಲ್ಲೆ ಅನ್ನೋ ಧೈರ್ಯವನ್ನು ತೋರಿಸು. ಸಾಯೋ ನಿರ್ಧಾರಗಳು ಬೇಡ, ಇಲ್ಲೇ ಬದುಕು. ಆ ಮಗುವನ್ನು ಕರ್ಕೊಂಡು ಬರೋಕ್ಕೆ ಸಾಧ್ಯ ಹೋದರೆ ಮುಂದಿನ ಎಜುಕೇಷನ್ ಇಯರಲ್ಲಿ, ಮುಂದಿನ ವರ್ಷ ಏನು ಶುರುವಾಗುತ್ತೆ ಅವಾಗ ಕಳಿಸಿದ್ರೆ ಕರ್ಕೊಂಡ್ಬಂದು ಇಲ್ಲೇ ಸಾಕು. ನಿನ್ನ ತಂದೆ ತಾಯಿ ಮಗಳಾಗಿ ಬದುಕು. ನಿನ್ನ ಮಕ್ಕಳನ್ನ ಇಂಥ ಒಳ್ಳೆ ಸಂಸ್ಕಾರ ಕುಟುಂಬದಲ್ಲಿ ಬೆಳೆಸು. ನಿನ್ನ ತವ್ರ ಮನೆಯಿಂದ ಸ್ವಲ್ಪ ಸಪರೇಟೇ ಇರು, ಏನು ತೊಂದರೆ ಇಲ್ಲ. ಅದೇ ಗುರುಜಿ, ನನ್ನ ನಿರ್ಧಾರ ಏನು ಅಂದ್ರೆ, ಅವ್ರಿಗೆ ಇನ್ನ ಹುಡುಗಿನ ಹುಡ್ಕಕ್ ಶುರು ಮಾಡಿಲ್ಲ ಗುರುಜಿ. ಒಂದ್ ವೇಳೆ ಶುರು ಮಾಡಿದ ತಕ್ಷಣ ನಾನು ಸಪರೇಟ್ ಆಗ್ಬೇಕಂತಾನೆ ನನ್ನ ಯೋಚನೆ ಇದೆ ಗುರುಜಿ. ಮಾತ್ರಕ್ಕೆ ಏನೋ ದೂರ ಮಾಡ್ಬಿಟ್ಟಾರೆ ಅಂತ ಜಗತ್ತು ಏನಾದ್ರೂ ಅಂದ್ಕೊಳ್ಳಿ. ನೀವು ಒಂದು ಹೆಣ್ಮಗಳಾಗಿ ಕೆಲವು ನಿರ್ಧಾರವನ್ನ ಮನೆಯವ್ರು ಹೇಳೋಕ್ಕಾಗಲ್ಲ. ಇಲ್ಲ ಗುರುಜಿ, ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಗುರುಜಿ, ನಿಮ್ ಇಬ್ರು ತಮ್ಮನವ್ರಿಗೆ ಮದ್ವೆ ಆದ ತಕ್ಷಣ ಅವ್ರ ಪಾಡಿಗೆ ಅವ್ರ ಹೆಂಡ್ರ ಜೊತೆ ಆರಾಮಾಗಿರ್ಲಿ, ನಾನು ನಿಮ್ಮಪ್ಪ ನಿನ್ ಜೊತೆಲೆ ಇರ್ತೀವಿ, ನಿನ್ ಮಕ್ಕಳು ನೋಡ್ಕೊಂಡೇ ಇರ್ತೀವಿ ಅಂತ. ಆಯ್ತು ಆಯ್ತು, ಒಳ್ಳೇದೇ ಆಗುತ್ತೆ. ನಿನ್ನ ತಮ್ಮಂದಿರು ನಾಳೆ ಬದುಕಲ್ಲಿ ಏನು ಮಾಡ್ತಾರೋ ಏನಾಗುತ್ತಾರೋ ಗೊತ್ತಿಲ್ಲವ, ಅವ್ರಿಗೆ ಒಳ್ಳೇದಾಗಲಿ. ಆದರೆ ನೀನು ಹೊರಗಡೆ ಬಂದಿದ್ದೀಯಾ, 3 4 ಮಕ್ಕಳನ್ನ ಏನು ನಿಮ್ಮ ಥರ
ಕಸ ಮುಸ್ರಿ ತಿಕ್ಕಿ ಬದುಕ್ಸೋರು ಇನ್ನೂ ಇದ್ದೇ ಇದ್ದಾರವ. ನನ್ನ ಇದಾರೆ ಕಾರ್ಯಕ್ರಮದಲ್ಲೇ ಗುರುಜಿ, ನಾನ್ ನೋಡಿದ್ದೀನವ. ತುಂಬಾ ಜನರ ಕತೆ ಕೇಳಿದೀನಿ. ಸೊ ಹಾಗಾಗಿ ಧೃತಿಗೆಡೋದು ಬೇಡ. ಅಯ್ಯೋ, ನಾಳೆನೆ ಭಗವಂತ ನನ್ನನ್ನು ಕರ್ಕೊಂಡ್ರು ಕೂಡ ಮಕ್ಕಳಿಗೆ ಏನೋ ಒಂದು ವಿಧಿ ಅಂತ ಇರುತ್ತೆ, ಆಯ್ತಾ? ಇರುವಷ್ಟು ಸಮಯ ನಾನು ಗಂಡ ಮಕ್ಳನ್ನ ಬಿಟ್ಟಂಗೆ ನಾನು ಮಕ್ಳನ್ನ ಬಿಡಲ್ಲ. ಈ ಧರ್ಮಕ್ಕೆ ಬದ್ಧವಾಗಿರು, ಬೇರೆ ದಾರಿ ತೋರಿಸ್ತಾನೆ, ಆಯ್ತಾ? ಧೈರ್ಯವಾಗಿ ಬದುಕು, ಒಳ್ಳೇದಾಗ್ಲಿ, ಶುಭವಾಗ್ಲಿ, ಶುಭವಾಗ್ಲಿ, ಧನ್ಯವಾದಗಳು ಗುರುಜಿ. ಶುಭವಾಗ್ಲಿ ತಾಯಿ. ನೋಡಿ ಪಾಪ, ನನಗೆ ಈ ಕತೆ ಕೇಳಿದಾಗ ಅನಿಸಿದ್ದು, ಒಬ್ಬ ಪುರುಷ ಒಂದು ಹೆಣ್ಣಿನ ಬದುಕಿಗೆ ಒಂದು ಕಡೆ ಅಮೃತವಾದ, ಇನ್ನೊಂದು ಹೆಣ್ಣಿಗೆ ವಿಷವಾದ. ಅಯ್ಯೋ, ಆ ಹೆಣ್ಣು ತಂದೆ ತಾಯಿ ಇರಲಿಲ್ಲ, ಆ ಹೆಣ್ಣಿಗೆ ಒಂದು ಬದುಕು ಕೊಟ್ಟ ಅನ್ನೋದು ಒಂದು ಕಡೆ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಅದನ್ನ ಒಳ್ಳೆಯದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ ಈ ಹೆಣ್ಮಗಳು ನನಗದು ಮೋಸ ಮಾಡಿ ಹೋದರೂ ಕೂಡ ನಾನು ಆತನೇ ಬೇಕು, ನಾನು ಕಾಯ್ತಾ ಇದ್ದೀನಿ, ಅಥವಾ ನಾನು ನನ್ನ ಪಾಡಿ ಬದುಕ್ತಾ ಇದ್ದೀನಿ. ಅಪರೂಪ ಇಂಥ ಹೆಣ್ಮಕ್ಳು ಸಿಗೋದು. ನಾನು ಹೇಳೋದು, ಮದುವೆಗೆ ಮುಂಚೆ ನಿಮಗಂಥದ್ದೇನೋ ಯಾರೋ ಇಷ್ಟ ಇದ್ದಾರೆ, ಯಾರನ್ನೂ ಪ್ರೀತಿ ಮಾಡಿದ್ದೀರಾ, ಅಥವಾ ಅವರನ್ನೇ ಪಡ್ಕೊಳ್ಬೇಕು ಶತಾಯ ಗತಾಯ, ನನಗೆ ಅವ್ರು ಬಿಟ್ಟರೆ ಬೇರೆ ಬೇಡ, ಇಂಥದ್ದೇನೋ ಹಠದ ರೀತಿಯ ಚಟಗಳಿದ್ದರೆ ಯಾಕೆ ಬೇರೆ ಹೆಣ್ಮಕ್ಳನ್ನ ಮದುವೆ ಆಗಿ ಅವ್ರ ಜೀವನ ಹಾಳು ಮಾಡ್ತೀರಿ? ನನಗನ್ಸುತ್ತೆ ಸರಿಯಾಗಿ ಕಾನೂನು ಕ್ರಮ ತಗೊಂಡು ಜಡ್ದು ಒಳಗಡೆ ಹಾಕ್ಬೇಕಿಂತವ್ರನ್ನ. ಧರ್ಮ ಎಲ್ಲ ಸಮಯದಲ್ಲೂ ಹೂವಿನಷ್ಟು ಮೃದುವಾಗಿರಬಾರ್ದು, ವಜ್ರದಂತೆ ಕಠಿಣವೂ ಆಗಿರಬೇಕು. ನೋಡಿ, ಈ ಹೆಣ್ಮಗಳು ಇವತ್ತು ನನಗೆ ಗೊತ್ತಿರೋ ಹಾಗೆ ಎಂಥ ಕಾಲ ಇದು ಅಂದರೆ, ಏನೋ ಒಂದು ಚಿಕ್ಕ ತಪ್ಪು ಸಿಕ್ಕಿದ್ರೆ ಅದನ್ನೇ ನೆಪ ಮಾಡಿಕೊಂಡು ಡೈವರ್ಸ್ ತಗೊಂಡು ಬಿಟ್ಟು ಇನ್ನೊಬ್ಬರು ಹಿಂದೆ ಹೋಗೋ ಕಾಲ ಇದೆ. ಅಂಥದ್ರಲ್ಲಿ ಇಷ್ಟೆಲ್ಲ ಆದರೂ ಅಲ್ಲ, ನನಗನ್ಸಿದ್ದು ಓಕೆ, ಅವರಿಬ್ಬರು ಜೀವನ ಕಟ್ಕೊಳ್ತಾರಲ್ವ, ಆಯಿತು ಬಿಡು ಅಂತ ನೀವು ಒಂದು ದಾರಿ ಮಾಡ್ಕೊಳ್ಬೋದಿತ್ತು. ಗೊತ್ತಿಲ್ಲ ನೀವು ಯಾಕೆ ಹಂಗೆ ಉಳ್ಕೊಂಡ್ರು. ಏನೇ ಆಗಲಿ, ಒಳ್ಳೇದಾಗ್ಲವ. ಧೈರ್ಯವಾಗಿರು, ಸಾಯೋ ಯೋಚನೆ ಎಲ್ಲ ಬೇಡ. ಎಷ್ಟೋ ಹೆಣ್ಮಕ್ಳು ನಿಮ್ಮ ಕತೆ ನೋಡಿ ಓಕೆ, ಮದುವೆಗೆ ಮುಂಚೆನೇ ಸರಿಯಾದವರನ್ನು ಆಯ್ಕೆ ಮಾಡಬೇಕು. ಒಂದು ವೇಳೆ ಆಯ್ಕೆ ಮಾಡಿ ಆದಮೇಲೆ ಯಾಕೋ ಅದು ಸರಿ ಇಲ್ಲ ಅಂತ ಗೊತ್ತಾದರೆ ಆರಂಭದಲ್ಲೇ ಅದನ್ನು ತ್ಯಜಿಸಿ ಬಿಡಬೇಕು. ಯಾವ ದೊಡ್ಡವರಾದರೂ ಹೇಳಲಿ, ಯಾವ ಊರಿನ ಯಜಮಾನ ಆದರೂ ಹೇಳಲಿ. ಆದರೆ ಏನು ಮಾಡ್ತೀರಿ, ಸಮಾಜ ಮರ್ಯಾದೆ ಒಂದೊಂದಲ್ಲ. ನಿನ್ಗೆ ಒಳ್ಳೇದಾಗ್ಲವ, ಶುಭವಾಗಲಿ, ಆರೋಗ್ಯ ಕಾಪಾಡ್ಕೊ, ನಿಮ್ಮ ತಂದೆಗೆ ಆರೋಗ್ಯ ಬೇಗ ಚೇತರಿಸಲಿ, ನಿಮ್ಮ ಮಕ್ಕಳು ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೇಕು. ಅದೇ ನನ್ನ ಒಟ್ಟಾರೆ ಸಂದೇಶದ ಉದ್ದೇಶವಾಗಿತ್ತು. ಸೊ ಎಲ್ಲಿದ್ದೀಯೋ ಅಲ್ಲೇ ಜೀವನ ಮಾಡು, ದುಡಿಮೆ ಮಾತ್ರ ಬಿಡಬೇಡ. ಯಾರು ನೀನು ಬಿಟ್ಟು ಹೋದರೂ ಪರವಾಗಿಲ್ಲ, ನಿನ್ನ ದುಡಿಮೆ ನಿನ್ನನ್ನು ಕೈ ಹಿಡಿಯುತ್ತೆ. ಶುಭವಾಗಲಿ.